ಯಾವ ವಿಷಯಗಳ ಬಗ್ಗೆ ನಾನು ಸ್ವಲ್ಪ ತಮಾಷೆ ಮಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ, ಅವೇ ವಿಷಯಗಳನ್ನು ಓದಬೇಕಾಯ್ತು. ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಇನ್ಯಾವುದೋ ಸಾಧನೆ ಕರ್ಕೊಂಡು ಹೋಗ್ತೀನಿ. ನಾನು ಇಡೀ ಗಂಗಾವತಿ ತಾಲೂಕಕ್ಕೆ ಹತ್ತಿ ಬೆಳೆಗಾರರ ವ್ಯಕ್ತಿಗಳಲ್ಲಿ ನಾನು ಬೀಜೋತ್ಪಾದನೆ ಮಾಡಿದಂಥ ಪ್ರಥಮ ವ್ಯಕ್ತಿ ಆದ. ಕೆಲವು ಸತಿ ಏನಾಗ್ತದೆ ಜೀವನದೊಳಗೆ ಅಪೇಕ್ಷಿತ ವಿಷಯಗಳು ಸಿಗ್ತಾವೆ. ಒಮ್ಮೊಮ್ಮೆ ನಾವು ಅಪೇಕ್ಷೆ ಪಟ್ಟದ್ದು, ನಾವು ಉದ್ದೇಶಪಟ್ಟದ್ದು ಸಾಧನೆ ಮಾಡ್ಬೇಕು ಅಂದ್ಕೊಂಡದ್ದು ಒಂದಾಗ್ತದೆ. ನಮಗೆ ಆಕಸ್ಮಿಕವಾಗಿ ಬಂದಂಥದ್ದು, ಅನಿವಾರ್ಯತೆಯಿಂದ ಬಂದಂಥದ್ದು ಒಂದಿರ್ತದೆ. ತೋಟದ ಜಗತ್ತಿಗರು ಕೂಡ ಒಂದು ಮಾತು ಹೇಳಿದ್ರು ನನಗೆ, ನೀನು ನಿನ್ನ ಕರ್ತವ್ಯ ನೀನು ಮಾಡು, ನೀನು ದುಡ್ಡಿನ ಬೆನ್ನು ಹತ್ತಬೇಡ. ಯಾರಿಗೆ ಕೊಡೋ ಸಾಮರ್ಥ್ಯ ಇರ್ತದೆ ಅವ್ರು ನಿನಗೆ ದುಡ್ಡು ಕೊಡ್ತಾರೆ. ಯಾರಿಗೆ ನಿನಗೆ ದುಡ್ಡು ಕೊಡೋ ಸಾಮರ್ಥ್ಯ ಇರಂಗಿಲ್ಲ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನ್ಯಾಯಾಧೀಶನಾಗೋದು ನನಗೆ ಅಷ್ಟಿಷ್ಟು ಇದ್ದಿಲ್ಲ. 4 ಗೋಡೆ ಮಧ್ಯೆ ಇರಬೇಕು, ಸ್ವಾತಂತ್ರ್ಯ ಕಮ್ಮಿ ಇರ್ತೈತಿ, ಹೆಚ್ಚು ಸೇವೆ ಮಾಡೋಕ್ಕಾಗಂಗಿಲ್ಲ, ಈ ಭಾವನೆ ಇತ್ತು. ಮತ್ತು ಇದಕ್ಕೆ ಯಾವುದು ಇನ್ಫ್ಲೂಯೆನ್ಸ್ ಇಲ್ಲ, ಏನಿಲ್ಲ, ಅದ್ರ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಹಿನ್ನೆಲೆ ಇಲ್ಲದತ್ತು ಬಂದಂದರೆ ಏನು ಕಾರಣ ಇರಬೇಕು ಅಂತ. ಬೆಳಗಾವಿ ಫಸ್ಟ್ ಪೋಸ್ಟಿಂಗ್ ಅಂತ. ಆ ಬೆಳಗಾವಿನಲ್ಲಿ ವಕೀಲರು ಭಾಳ ಆಶ್ಚರ್ಯಚಕಿತರಾಗಿ ನೋಡ್ತಿದ್ರು. ನನ್ನ ಯಾರಾದರೂ ಕೇಳ್ತಾರೆ, ಅದೃಷ್ಟ ನಮ್ಗೆ ಕೆಲಸ ಕೊಡ್ತದೋ ಪರಿಶ್ರಮ ಕೆಲಸ ಕೊಡ್ತದೆ? ನಾನು ಅವ್ರಿಗೆ ಹೇಳ್ತೀನಿ, 70% ನಮ್ಮ ಪರಿಶ್ರಮ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದು ದೈವ. ನನ್ನ ಹತ್ರ ನೆಗೆಟಿವ್ ಥಾಟ್ ಅನ್ನೋದು ಇಲ್ಲೇ ಇಲ್ಲ, ನಕಾರಾತ್ಮಕ ಆಲೋಚನೆಗಳೇ ಇಲ್ಲ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಕನ್ನಡದ ಮೇಲೆ ಎಷ್ಟು ಪ್ರಭುತ್ವ ಇತ್ತು, ಆ ಪ್ರಭುತ್ವ ಕನ್ನಡ ಬಿಟ್ಟು ಬೇರೆ ಭಾಷೆ ಮೇಲೆ ಇರಲಿಲ್ಲ. ಹೈಕೋರ್ಟ್ನಲ್ಲಿ ಕನ್ನಡದಲ್ಲಿ ತೀರ್ಪು ಬಂದರೆ ಜನರಿಗೆ ಅರ್ಥ ಆಗ್ತದೆ ಅನ್ನೋ ಭಾವನೆ ನನಗಿತ್ತು. ಆದರೆ ಸಂವಿಧಾನದ ವಿಧಿ ಅಡ್ಡ ಬರ್ತದೆ. ಕನ್ನಡದಲ್ಲಿ ಜಜ್ಮೆಂಟನ್ನು ಬರೆಯೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ ಅಂತ ಹೇಳಿಲ್ಲ ಅವರು ಹೈಕೋರ್ಟ್ನಲ್ಲಿ. ಆದರೆ ಏನು ಹೇಳಿದಾರೆ ಅಂದರೆ, ಹೆಚ್ಚು ನನಗೆ ತೊಂದರೆ ಕೊಟ್ಟಿದ್ದ ಪ್ರಕರಣ ಅಂತ ಹೇಳಿದ್ರೆ, ನಾನು ಮಂಗಳೂರಲ್ಲಿದ್ದಾಗ ಹೆತ್ತ ತಂದೆನೇ ಮಗಳ ಮೇಲೆ ಅತ್ಯಾಚಾರ ಮಾಡಿದಂಥ ಪ್ರಕರಣ. ಜೈನ ಸಮಾಜ ಎಷ್ಟು ಸೇವಾನಿರತ ಸಮಾಜ, ಸೇವೆ. ಬ್ಯಾಸಿಗೆ ಬಿಸಿಲು ಬಂತು ಅಂತ ಹೇಳಿದರೆ ಮಳೆಗಾಲ ಬರೋವರೆಗೂ ಅರವಟ್ಟಿಗೆ ನೀರು ಕೊಡ್ತಾರೆ. ಸಮಾಜ ಸೇವೆ ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಅಂತಹ ಸಮಾಜ ಒಂದು ಕುಟುಂಬದ ಮೇಲೆ ಸುಳ್ಳು ಕೇಸ್ ಹಾಕಿದ್ರು ಅಂತ ಹೇಳಿದ್ರೆ ಇದು ತಪ್ಪು. ಅಂಥ ಸಮಾಜಕ್ಕೆ ವ್ಯತಿರಿಕ್ತವಾಗಿ ಸಮಾಜದ ಆಸ್ತಿ ನಂದೇ ಅಂತ ಒಬ್ಬ ಸಮಾಜದ ಅದೇ ಸಮಾಜದ ವ್ಯಕ್ತಿ ಬೇರೆ ಅಲ್ಲ ಹೇಳ್ತಾನಂತ ಹೇಳಿದ್ರೆ ಅದು ದೊಡ್ಡದು. ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆಗಿ ಬೀದಿಗಿಳಿದು ಹೋರಾಟ ಮಾಡೋದು ನನಗೆ ಯಾಕೋ ಸರಿ ಕಾಣಿಲ್ಲ. ಶ್ರೀಗಳು ಏನಂದ್ರೆ, ನನಗೆ ನ್ಯಾಯಾಂಗದಲ್ಲಿ ನಮ್ಗೆ ಭರವಸೆ ಇಲ್ಲ. ಮತ್ತು ನ್ಯಾಯಾಂಗದಲ್ಲಿ ಭರವಸೆ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಹೆಂಗೆ ಆಗ್ತೈತಿ? ಈಗ ನಮ್ಮ ಸಂಸ್ಕಾರದ ಕೊರತೆ ಬಹಳ ದೊಡ್ಡದೈತಿ. ಹಾಗಾಗಿ ಸಂಸ್ಕಾರ ಶಿಬಿರಗಳನ್ನು ಮಾಡಬೇಕು ಅಂತ ಬಯಲಾದೊಳಗೆ ನಾನೇ ಸೇರಿಸಿದೆ. ಎಲ್ಲರೂ ಒಬ್ಬ ಸಮಿತಿಯೊಳಗೆ ತನುಮನಧನದಿಂದ ಸೇವೆ ಸಲ್ಲಿಸಬೇಕು, ಪ್ರಾಯೋಗಿಕವಾಗಿ ಆಗಬೇಕು. ಹಂಗಾದಾಗ ನಾವೇನಾದರೂ ಸಾಧನೆ ಮಾಡೋದು ಸಾಧ್ಯ ಹೊರತು ಹೀಗೆ ನಾವು ಸಾಂದರ್ಭಿಕವಾಗಿ ಮಾತಾಡೋದ್ರಿಂದ ಹೆಚ್ಚು ಪ್ರಗತಿ ಆಗಬೇಕು. ನಾವು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ, ಹೆಚ್ಚು ಸ್ವಾರ್ಥಿಗಳಾಗ್ತಾ ಇದ್ದೀವಿ, ಹೆಚ್ಚು ಸಂಪತ್ತಿನಿಂದ ಓಡ್ತಾ ಇದ್ದೀವಿ. ನನಗಿರಬೇಕು, ನನ್ನ ಮಕ್ಕಳಿಗಿರ್ಬೇಕು, ನನ್ನ ಕುಟುಂಬಕ್ಕಿರ್ಬೇಕಂತ ವೈಯಕ್ತಿಕವಾಗಿಯೇ ನಡೆದಿರ್ತದೆ. ಇದು ಹೋಗಬೇಕು. ಇದು ಹೋಗಬೇಕಾಗಿತ್ತಂದ್ರೆ ಮೊದಲು ನಾನು ಕಳ್ಕೋಬೇಕು, ಆಮೇಲೆ ನಿಮ್ಗೆ ಕಳ್ಕೊಳ್ರಿ ಅಂತ ಹೇಳೋಕ್ಕೆ ನನಗೆ ಹಕ್ಕು ಬರ್ತದೆ. ನಾವು ಆಚರಣೆಯಲ್ಲಿ ತಾರದ ತತ್ವ ವ್ಯರ್ಥ. ತತ್ವರಹಿತ ಆಚರಣೆ ಅಪಾಯಕಾರಿ. ಈಗ ನಾವು ಅಪಾಯಕಾರಿ ನಡತೆಗೆ ಹೊರಟಿವಿ. ನಾವು ತತ್ವರಹಿತ ಆಚರಣೆ, ನಮ್ಮ ಆಚರಣೆಗೂ ತತ್ವಕ್ಕೂ ಏನೇನಿಲ್ಲ, ಸಂಬಂಧನೇ ಇಲ್ಲ. ಆತ್ಮೇರೆ ಶರಣಾರ್ಥಿ. ವ್ಯಕ್ತಿಯ ಬದುಕಿನಲ್ಲಿ ವೈಯಕ್ತಿಕ, ಔದ್ಯೋಗಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಅನೇಕ ಸಾಧನೆಗಳನ್ನು ನಾವು ಕಾಣ್ತೇವೆ. ಆದರೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಮ್ಮ ಸಾಧನೆಗಳ ಹಾದಿ ಬದಲಾಗ್ತಾ ಹೋಗ್ತದೆ. ಗ್ರಾಮೀಣ ಪ್ರದೇಶದ ಅನೇಕ ವ್ಯಕ್ತಿಗಳು ನಿರಂತರ ಹೋರಾಟದ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ನಾಗರಾಜ್ ಅರಳಿ ಅವರ ವೈಯಕ್ತಿಕ ಮತ್ತು ಔದ್ಯೋಗಿಕ ಹಾಗೆ
ಸಾಮಾಜಿಕ ಮತ್ತು ಸಾರ್ವಜನಿಕ ಬದುಕಿನ ಹಲವು ಆಯಾಮಗಳನ್ನು ಪ್ರೇರಣೆ ರೂಪದಲ್ಲಿ ಪಡೆಯಲು ಅವರನ್ನು ನಾನು ವಚನ ವಾಹಿನಿಯ ಪರವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ಶರಣಾರ್ಥಿಗಳು. ಎಲ್ಲ ವೀಕ್ಷಕರಿಗೆ, ಬಸವಾಭಿಮಾನಿಗಳಿಗೆ ಪ್ರೀತಿಯ ಶರಣಾರ್ಥಿಗಳು. ಪ್ರತಿಯೊಬ್ಬ ವ್ಯಕ್ತಿ ನಾನು ಜೀವನದಲ್ಲಿ ಇದನ್ನೇ ಸಾಧಿಸಬೇಕು ಅಂತ ಕನಸನ್ನು ಕಂಡಿರೋದಿಲ್ಲ. ಆಗಿನ ಕಾಲದಲ್ಲಿ ಇವತ್ತಿನ ಕಲ್ಯಾಣ ಕರ್ನಾಟಕ ಅಥವಾ ಅವತ್ತಿನ ಹೈದರಾಬಾದ್ ಕರ್ನಾಟಕದ ಪ್ರದೇಶ ಅಂತ ನಾವು ಕರಿತೇವೆ. ಅಲ್ಲಿ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಅವಕಾಶಗಳು ಈ ಹಳೆ ಮೈಸೂರು ಪ್ರಾಂತಕ್ಕೆ ಹೋಲಿಸಿದರೆ ಕಡಿಮೆ ಇತ್ತು. ಆಗ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಯಾವ ರೀತಿ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು? ನಾನು ಗಂಗಾವತಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿದೆವು. 8ನೇ ತರಗತಿ ಓದುವಾಗ ವೈದ್ಯರಾಗಬೇಕು ಅನ್ನೋ ಒಂದು ಅಭಿಲಾಷೆ ಬಂತು. ಅದನ್ನೇ ನಾನು ಒಂದು ಗುರಿಯನ್ನಾಗಿಟ್ಟುಕೊಂಡು 9ನೇ ತರಗತಿಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಇವುಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ ತೊಗೊಂಡೆ. ಈಗ SSLCಗೆ ಬರೀ 6 ವಿಷಯ, ಆಗ 9 ಇದ್ದು. 6 ಸಾಮಾನ್ಯ ವಿಷಯಗಳ ಜೊತೆಗೆ ಈ 3 ಐಚ್ಛಿಕ ವಿಷಯಗಳನ್ನು ತಗೋಬೇಕಾಗಿತ್ತು. ಯಾರೆಲ್ಲ ಕಡೆಗೆ ಅಥವಾ ವಾಣಿಜ್ಯ ಕಡೆಗೆ ಹೋಗ್ಬೇಕಂತಾರೆ ಅವರು ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು ತಗೋತಿದ್ರು. ಸೈನ್ಸ್ ಕಡೆಗೆ ಹೋಗ್ಬೇಕಂದವ್ರು MSc, MA ಇನ್ನೊಂದು ಮತ್ತೊಂದು ಮಾಡ್ಬೇಕಂದವ್ರು, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಥವಾ ಅಗ್ರಿಕಲ್ಚರಿಸ್ಟ್ ಆಗಲಿ, ಅಗ್ರಿಕಲ್ಚರ್ ಇಂಜಿನಿಯರ್ ಇದನ್ನು ಈ ಕಡೆಗೆ ಹೋಗ್ಬೇಕನ್ನೋಂಥವ್ರು PUC SSL 9ನೇ ತರಗತಿಗೆ ಈ 3 ಐಚ್ಛಿಕ ವಿಷಯಗಳನ್ನು ತಗೋಬೇಕಾಗಿತ್ತು. ಅವುಗಳನ್ನು ತಗೊಂಡೆ 9ನೇ ತರಗತಿ ಪಾಸಾದೆ. ಅಲ್ಲಿ ನಮ್ಮ ತಂದೆ ಏನು ಯೋಚನೆ ಮಾಡಿದರು, ಈ ಗಂಗಾವತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಷ್ಟು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ, ಹಾಗಾಗಿ ಧಾರವಾಡಕ್ಕೆ ಹೋಗು ಅಂತ ಧಾರವಾಡಕ್ಕೆ ಕಳಿಸ್ಕೊಟ್ರು. 10th ಸ್ಟ್ಯಾಂಡರ್ಡ್ SSLC. ನಾನು ನಮ್ಮ ಒಂದು 4 ಜನ ಸ್ನೇಹಿತರು, ಶಿವಾನಂದ ಬಾವಿಕಟ್ಟೆ ಅಂತ ಈಗ ಡಾಕ್ಟ್ರು, ಸುಬ್ರಹ್ಮಣ್ಯ ರಾಯ್ಕರ್ ಅಂತೇಳಿ ಅವರು ಗೋಲ್ಡ್ ಸ್ಮಿತ್ ಅದಾರ, ಪಪ್ಪಾಬತ್ತಿ ಮಳಿಗೆ ಅಂತೇಳಿ ಅವರು ಡಾಕ್ಟ್ರು, ಹೀಗೆ ಒಂದು 5-6 ಜನ ಸ್ನೇಹಿತರು ಕೂಡಿ ಧಾರವಾಡಕ್ಕೆ ಹೋದ್ವಿ. SSLC ಧಾರವಾಡದಲ್ಲಿ ಪಾಸಾದೆ. ಐಚ್ಛಿಕ ವಿಷಯಗಳಲ್ಲಿ 75%ಗಿಂತ ಹೆಚ್ಚು ಮಾರ್ಕ್ ಬಂದರು. ಹಾಗಾಗಿ PUC ಸೈನ್ಸ್ಗೆ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಿಗೆ ಹೋಗಬೇಕು ಅಂತಿತ್ತು. ಆದರೆ ಅವರೇಜ್ ಪರ್ಸೆಂಟೇಜ್ ಭಾಳ ಕಡಿಮೆ ಇತ್ತು ನಂದು. ಹೀಗಾಗಿ ಅಲ್ಲಿ ಸೀಟ್ ಸಿಗಲಿಲ್ಲ. ನಮ್ಮ ಅಜ್ಜ, ತಾಯಿ, ತಂದೆ ಬೆಲ್ಲದ ಚೆನ್ನಪ್ಪನವರು ಭಾಳ ಪ್ರಸಿದ್ಧ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟಗಾರರು, ಭಾಳಷ್ಟು ಜನರ ಪರಿಚಯ ಇತ್ತು ರೀ. ಅವರಿಗೆ ನಾನು ಒಂದು ಪತ್ರ ಬರೆದು ಹೇಳಿದ್ದೆ ಧಾರವಾಡದಿಂದ, ದಯವಿಟ್ಟು ನೀವು ಧಾರವಾಡಕ್ಕೆ ಬಂದು ನನಗೆ ಕರ್ನಾಟಕ ಕಾಲೇಜಿನಲ್ಲಿ ನನಗೊಂದು ಅವಕಾಶ ಕೊಡಿಸ್ರಿ. ಅವರು ಅಲ್ಲಿ ಬಂದರು. ಇಲ್ಲ ಬೇಡ, ಇಲ್ಲಿ ಬೇಡ, ಹೊಸಪೇಟೆ ವಿಜಯನಗರ ಕಾಲೇಜಿಗೆ ಬಾ, ನಮ್ಮದೇ ಕಾಲೇಜ್ ಅದು, ಅಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿದರೆ ನೀನು ಬೇಕಾದ ಸಾಧನೆ ಮಾಡ್ತೆ ಅಂತ ಹೇಳಿದರು. ಹೋದೆ. PUC ಮತ್ತು ಫಸ್ಟ್ ಇಯರ್ ಡಿಗ್ರಿ ಸೈನ್ಸ್ ಅಲ್ಲಿ ಅಭ್ಯಾಸ ಮಾಡಿದೆ. ಪ್ರಥಮ ವರ್ಗದಲ್ಲಿ ಪಾಸಾದೆ. MBBS ಸೀಟ್ ಸಿಕ್ಕಿತ್ತು, ಇಂಜಿನಿಯರಿಂಗ್ ಸೀಟು ಸಿಕ್ಕಿತ್ತು. ಆವಾಗ ಇಂಜಿನಿಯರಿಂಗ್ ಕಾಲೇಜುಗಳು ಮುಚ್ಚೋ ಪರಿಸ್ಥಿತಿ ಬಂದಿತ್ತು. ಅಗ್ರಿಕಲ್ಚರಿಸ್ಟ್ ಆಗಬೇಕಂತೇಳಿ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಓದಬೇಕಂತ ಅದನ್ನು ತೊಗೊಂಡೆ. ನಮ್ಮ ತಾತನ ಕೇಳಿದೆ ನಾನು, ಅಜ್ಜನ, ಯಾವುದಕ್ಕೆ ಹೋಗಲಿ ಅಂದೆ ನಾನು. ನೀನು ಯಾವುದಕ್ಕೂ ಹೋಗಬೇಡ, ಸೀದಾ ಮನೆಗೆ ಹೋಗು. ನಿಮ್ಮ ಅಜ್ಜ ತೀರೋದ ಮೇಲೆ 63ನೇ ಇಸ್ವಿಯಿಂದ ಈ 68ರವರೆಗೂ ಬಾಡಿಗೆ ಕೊಟ್ಟಿದ್ರು ನಿಮ್ಮ ಎಲ್ಲ ಮಿಲ್ಗಳನ್ನ, ಅದನ್ನು ಬಿಡಿಸ್ಕೊಳ್ರಿ. ನೀನು ಆಸ್ತಿಯೆಲ್ಲ ಉಳಿಸ್ತೆ ಅಂತ ಹೇಳಿದ್ರೆ ಎಲ್ಲ 6 ಜನ ಹಂಚ್ಕೊಳ್ತೀರಿ. ನೀನು ವೈದ್ಯನೇ ಆದೆಯೋ, ಇಂಜಿನಿಯರ್ ಆದೆಯೋ, ಇನ್ನೇನಾದ್ರು ಆದೆಯೋ ಅಂತ ನಿನ್ನ ಪೂರ್ತಿ ಆಯ್ತದು. ಅಷ್ಟು ಸ್ವಾರ್ಥಿ ಆಗಬೇಡ ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ಬರಿಗಾಗಿ ಯಾರು ಬದುಕ್ತಾರ ಅವರು ಉಸಿರಿನ ಮೇಲೂ ಹೆಸರಿರ್ತದೆ ಅವ್ರದ್ದು. ಸ್ವಾರ್ಥಿಗಳಾದವ್ರದ್ದು ಇರೋದಿಲ್ಲ. ಏನು ಮಾಡ್ತೀನಿ ನೋಡು, ನಾನು ಹೇಳಿನಂತ ಬಿಡಬೇಡ, ನಿನಗೆ ಬಿಡೋದು ಸರಿ ಅನ್ನಿಸ್ತು ಅಂದ್ರೆ ಬಿಡು ಅಂದರು. ಈ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಬಿಟ್ಟಿದ್ದರಿಂದ ಸುಮಾರು ಒಂದು ತಿಂಗಳು PUC ಆದಮೇಲೆ, ಫಸ್ಟ್ ಇಯರ್ BSc ಆದಮೇಲೆ, ಫಸ್ಟ್ ಇಯರ್ BSc ಫಸ್ಟ್ ಇಯರ್ ಆದಮೇಲೆ ಆಲೋಚನೆ ಮಾಡಿದೆ. ಅವ್ರು ಹೇಳೋದ್ರಲ್ಲಿ ಸತ್ಯಾಂಶ ಐತೆ ಅಂತ ಅನಿಸ್ತು. ಸರಿ ಅನ್ನಿಸ್ತು, ಬಿಟ್ಟೆ ನಾನು. ಕಾಲೇಜ್ ಬಿಟ್ಟ. ನಮ್ಮ ತಂದೆ ಭಾಳಷ್ಟು ಹೇಳಿದರು, ಬೇಡ, ಅವಕಾಶ ಸಿಕ್ಕಿದ್ದು ಬಿಡಬೇಡ, ಹೋಗು. ಇಲ್ಲ, ನೀವು ಒಬ್ಬರೇ ಇದ್ದೀರಿ, ನಿಮ್ಮ ಜೊತೆಗಿದ್ದು ನಾನು ತಮ್ಮನವ್ರನ್ನ ಓದಿಸೋಣ,
ಆವಾಗ ನಾನು ಏನಿಲ್ಲ ತಮ್ಮನವ್ರನ್ನ 9ನೇ ಕ್ಲಾಸಿಗೆ ಧಾರವಾಡಕ್ಕೆ ಕಳಿಸಿದ್ವಿ, ಒಬ್ಬರನ್ನ 7ನೇ ಕ್ಲಾಸಿಗೆ ಧಾರವಾಡಕ್ಕೆ ಕಳಿಸಿದ್ವಿ. ಹೀಗಾಗಿ ಕಾಲೇಜ್ ಬಿಟ್ಟು ನಾನು ವ್ಯವಸಾಯ ನೋಡ್ಕೊಳ್ತಿದ್ದೆ. ನಾನು 2 ವರ್ಷ ಆದಮೇಲೆ ನನ್ನ ಸ್ನೇಹಿತರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದರು. ಅವರು ತಮ್ಮ ಪದವಿ ಪರೀಕ್ಷೆ ಎಲ್ಲ ಪಾಸಾಗಿ ಪದವೀಧರರಾಗಿ ಬಂದರು. ಆಮೇಲೆ ನನಗೇನು ಅನ್ನಿಸ್ತು, ನಾನು ಏನಾಗಲಿಲ್ಲ, ಕನಿಷ್ಠ ಪದವೀಧರನಾದರೂ ಆಗಬೇಕಲ್ಲ ಅಂತ ಅನ್ನಿಸ್ತು. ಆಗ ಮತ್ತೆ BSc 2ನೇ ವರ್ಷ 3ನೇ ವರ್ಷ ಓದೋಕ್ಕೆ ಸಾಧ್ಯದಿಲ್ಲ. ಮತ್ತೆ ಡಾಕ್ಟರ್ ಆಗಲಿ ಇನ್ನೊಂದಾಗಲಿ ಹೋಗೋಕ್ಕೆ ಅದು ಆಗ್ತಿರಲಿಲ್ಲ. ಹಾಗಾಗಿ ನನ್ನ ಸ್ನೇಹಿತರು ಭಾಳ ಮಂದಿ BA ಓದು ಅಂತ ಹೇಳಿದರು. ನಾನು ಅವ್ರಿಗೆಲ್ಲ ತಮಾಷೆ ಮಾಡ್ತಿದ್ದೆ. ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಇವೆಲ್ಲ 100 ಮಾರ್ಕ್ಸ್ ಓದಬೇಕೇನು ನಾವು? ಸಾಮಾನ್ಯ ಜ್ಞಾನ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಹಾಂ, ಹಾಗಾಗಿ ಅದನ್ನು ಓದಿದರೆ ಒಂದು ಪದವಿ ಸಿಗ್ತದೆ. ಧಾರವಾಡದ JSS ಕಾಲೇಜಿಗೆ ಹೋದೆ. ಅಲ್ಲಿ 2ನೇ ವರ್ಷದ BSc ಪದವಿಗೆ ಪ್ರವೇಶಾವಕಾಶ ಸಿಕ್ತು. 2 ವರ್ಷದಲ್ಲಿ BA ಮುಗಿಸಿದೆ. 72ನೇ ಇಸ್ವಿ, ನನಗೆ 22 ವರ್ಷ ವಯಸ್ಸವಾಗ BA ಮುಗಿಸಿದೆ. ಇಷ್ಟು ಸಾಕು ಅನ್ನಿಸ್ತೆ ನನಗೆ, ಒಬ್ಬ ಪದವೀಧರ ಅಂತ ಅನಿಸ್ಕೊಂಡ್ಬಿಟ್ನಲ್ಲ ನಾನು ಅಂತೇಳಿ. ಅದಾದಮೇಲೆ ಭಾಳಷ್ಟು BAದಲ್ಲಿ ಏನು ಆಪ್ಷನಲ್ ಅವಾಗ ಮೇಜರ್ ಮೈನರ್? ಎಕನಾಮಿಕ್ಸು 200 ಮಾರ್ಕ್ಸ್ಗೆ ಮೇಜರ್ ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ ಮೈನರ್ ಸಬ್ಜೆಕ್ಟ್. ಯಾವ ವಿಷಯಗಳ ಬಗ್ಗೆ ನಾನು ಸ್ವಲ್ಪ ತಮಾಷೆ ಮಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ, ಅವೇ ವಿಷಯಗಳನ್ನು ಓದಬೇಕಾಯ್ತು. ತಾವು ಹೇಳಿದಿರಲ್ಲ, ನಾವೊಂದು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಇನ್ಯಾವುದೋ ಸಾಧನೆಗೆ ಕರ್ಕೊಂಡು ಹೋಗ್ತೀವಿ. ಹಾಗಾಗಿ BA ಮುಗಿದು ಇಷ್ಟಕ್ಕೆ ಸಮಯ ಸಾಕು ಅಂತೇಳಿ ಬಿಟ್ಟೆ ನಾನು. ನೀವು ಯುವಕರಾಗಿದ್ದಾಗ ಒಂದು ಕಡೆ ವ್ಯಾಪಾರ, ಮತ್ತೊಂದು ಕಡೆ ಕೃಷಿ ಎರಡನ್ನೂ ಆಯ್ಕೆ ಮಾಡಿಕೊಂಡ್ರೆ ಈ ಅಕಾಡೆಮಿಕ್ ಟ್ರ್ಯಾಕ್ ಪೂರ ತಪ್ಪಿ ಹೋಗಿತ್ತು. ಸೊ ಆವಾಗ ಯಾವ ರೀತಿ ಕೃಷಿ ಮತ್ತು ವ್ಯಾಪಾರದಲ್ಲಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಏನಾದರೂ ಒಂದು ಡಿಫ್ರೆಂಟ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತಾ ಹೆಂಗೋ? ಇಲ್ಲ, 72-73ನೇ ಇಸ್ವಿ ನಾನು ಗ್ರ್ಯಾಜುಯೇಟ್ ಆಗಿ ಹೊರಗೆ ಬಂದಮೇಲೆ ವ್ಯವಸಾಯ ಶುರು ಮಾಡಿದ್ನಲ್ಲ, ಅರ್ಧ ಎಕರೆಗೆ ವರಲಕ್ಷ್ಮಿ ಹತ್ತಿ ಬೀಜ ಉತ್ಪಾದನೆ ಮಾಡಬೇಕು ಅಂತ ಬಂತು. ಆ ಹತ್ತಿ ಬೀಜ ಉತ್ಪಾದನೆ ಮಾಡಬೇಕಾದ್ರೆ ಧಾರವಾಡದಲ್ಲಿ ಅಗ್ರಿಕಲ್ಚರ್ ಫಾರ್ಮ್ ಇತ್ತು. ಅಲ್ಲಿ BH ಕಾತರಿಕೆಯವರು ಅಂತ ಕಾಟನ್ ಬ್ರೀಡರ್ ವಿಜ್ಞಾನಿಯವರು, ಅವರು ಸಂಪರ್ಕಕ್ಕೆ ಬಂದೆ ನಾನು ಫೈನಲ್ ಇಯರ್ BSc ಓದುವಾಗ, BA ಓದುವಾಗ. ಅವ್ರ ಸಂಪರ್ಕಕ್ಕೆ ಬಂದಮೇಲೆ, ನಾಗರಾಜ್ ನಿಮ್ಗೆ ಜಮೀನು ಅದಾವೇನು ಅಂದರು. ಅದಾವ್ರಿ, ನೀರಾವರಿ ಐತಿ. ಹಾಗಾದರೆ ವರಲಕ್ಷ್ಮಿ ಬೀಜ ತಯಾರು ಮಾಡು, ಅರ್ಧ ಎಕರೆಗೆ ಕನಿಷ್ಠ ಒಂದು 15,000 ರೂಪಾಯಿ ದುಡಿಬೋದು ನೀನು. ಅರ್ಧ ಎಕರೆ ಅಲ್ಲ, 1 ಎಕರೆ ಕಿಮ್ಮತ್ತೇ 3,000-4,000 ಇತ್ತು ನಮ್ಮಲ್ಲಿ, ಕಾರ್ಟ್ಗೆ ಇಲ್ಲ ಅವಾಗ. ಹಾಗಿದ್ದಾಗ ಖರ್ಚೆಷ್ಟು ಬರ್ತದೆ ಅಂತ ಕೇಳಿದೆ ನಾನು. 2,500-3,000 ರೂಪಾಯಿ ಖರ್ಚು ಬರ್ತದೆ. ನಾನು ಅದನ್ನು ಮಾಡ್ತೀನಿ ಅಂತ ಹೋದಾಗ ಭಾಳಷ್ಟು ಜನ ಏನಂದ್ರು, ಆ ಕೆಂಪು ಭೂಮಿಯಲ್ಲಿ ಹತ್ತಿ ಹೆಂಗೆ ಬರ್ತದೆ, ಬರೋದೇ ಇಲ್ಲ. ಅದು ಅಲ್ಲದೆ 3,000 ರೂಪಾಯಿ ಕೊಟ್ಟರೆ 1 ಎಕರೆ ನೀರಾವರಿ ಜಮೀನೇ ಸಿಗ್ತೈತಿ, ಅಂಥದ್ರಲ್ಲಿ ಅರ್ಧ ಎಕರೆ ಖರ್ಚು ಮಾಡ್ತೀನಿ ಅಂದರೆ ಏನು ಅಂತೇಳಿ ನಮ್ಮ ತಂದೆಯವರು ಎಲ್ಲ ಅನುಕೂಲ ಮಾಡಿಕೊಟ್ರು. ನೀವು ಮಾಡೋವಂಥ ಪ್ರೋತ್ಸಾಹ ಕೊಟ್ಟರು. ಮಾಡಿದೆ. 15,000 ಕನಿಷ್ಠ ಉಳಿತೈತೆ ಅಂತ ಹೇಳಿದ್ರಲ್ಲ, 25,000 ರೂಪಾಯಿ ಉಳಿತಾವ. ಭಾಳ ಆಗಿನ ಕಾಲದಲ್ಲಿ 73ನೇ ಇಸ್ವಿಯಾಗ ನಾನು ಇಡೀ ಗಂಗಾವತಿ ತಾಲೂಕಕ್ಕೆ ಹತ್ತಿ ಬೆಳೆಗಾರರ ವ್ಯಕ್ತಿಗಳಲ್ಲಿ ನಾನು ಬೀಜೋತ್ಪಾದನೆ ಮಾಡಿದಂಥ ಪ್ರಥಮ ವ್ಯಕ್ತಿ ಆದ. ಹಾಗಾಗಿ ಇನ್ನೊಂದು ವರ್ಷವೂ ಅದನ್ನೇ ಶುರು ಮಾಡಿದೆ. ಆವಾಗ ಸರ್ಕಾರದವರು 400 ರೂಪಾಯಿಗೆ 1 kg ಅಂತ ನಿಗದಿಗೊಳಿಸಿದರು. ಕಮ್ಮಿ ಬಿತ್ತು, ಸಪ್ಲೈ ಕಡಿಮೆ ಇತ್ತು, ಡಿಮಾಂಡ್ ಭಾಳ ಇತ್ತು. ಹೀಗಾಗಿ 1 kg ಹತ್ತಿ ಬೀಜನ, ವರಲಕ್ಷ್ಮಿ ಬೀಜನ 600 ರೂಪಾಯಿವರೆಗೂ ಮಾರಿದೆ ನಾನು. ಹಾಗಾಗಿ 1 ಲಕ್ಷಕ್ಕಿಂತ 1.5 ಲಕ್ಷದಷ್ಟು ದುಡ್ಡು ಬಂತು ಆವಾಗ. 500 ರೂಪಾಯಿಗೆ 1 ತೊಲೆ ಬಂಗಾರ ಇತ್ತು, 11 ಗ್ರಾಮ್ಗಿಂತ ಹೆಚ್ಚಿದ್ದು ಹಳೆ ತೊಲೆ. 600 ರೂಪಾಯಿ ನಾನು ಹತ್ತಿ ಬೀಜ ಮಾರಿದೆ. ಭಾಳಷ್ಟು ಜನರು ಕಣ್ಣು ಕುಗ್ತದೆ, ಇದೇನಿದು 1 kg ಹತ್ತಿ ಬೀಜ ಮಾರಿಬಿಟ್ರೆ 1 ತೊಲೆ ಬಂಗಾರ ತಗೊಂಡು ಇನ್ನೂ ಉಳಿತಾವಲ್ಲ ನಿನ್ನ ರೊಕ್ಕ. ಅದು ಆಯ್ತದ. ಮುಂದಿನ ವರ್ಷ ನಾನು ಮಾಡಿದೆ. ಅಷ್ಟು ಉತ್ಪನ್ನ ಬರಲಿಲ್ಲ, ಯಾಕಂದರೆ ಸರ್ಕಾರ ಮಧ್ಯಪ್ರವೇಶ ಮಾಡ್ತು. ಕಂಪಲ್ಸರಿ ನಮ್ಗೆ ಕೊಟ್ಟೈತಿರ್ಬೇಕು ಕಡ್ಡಾಯವಾಗ ಅಂತ ಹೇಳಿದರು. ಹೀಗಾಗಿ ನಾನು ಅದನ್ನು ಬಿಟ್ಟು ಯಥಾ ಪ್ರಕಾರ ಶೇಂಗಾ, ಭತ್ತ, ಉಳಿದದ್ದೆಲ್ಲ ಹೊರವಲಯದಲ್ಲಿ ಬೆಳೆದು ಅವನ್ನ ಬೆಳ್ಕೊತ ಹೋದೆ. ಅದ್ರ ಜೊತೆಗೆ ನಮ್ಮ ರೈಸ್ ಮಿಲ್ಲು, ಆಯಿಲ್ ಮಿಲ್ಲು ನೋಡ್ಕೊಳ್ತಾ ಇದ್ದೆ. ಇದು ನಿಮ್ಮ ಬದುಕಿನ ಫ್ಲ್ಯಾಶ್ ಬ್ಯಾಕ್ ಆಯಿತು.
ಇವತ್ತು ವರ್ತಮಾನದಲ್ಲಿ ನೀವು ಆ, ನ್ಯಾಯಾಂಗ ವ್ಯವಸ್ಥೆಯ ಪ್ರತಿಷ್ಠಿತ ಹುದ್ದೆ ಹೈಕೋರ್ಟ್ ಜಸ್ಟಿಸ್ ಆಗಿ ನಿವೃತ್ತರಾದ್ರಿ. ಬಟ್ ಈ ಯಾರಿಗಾದರೂ ವರ್ತಮಾನದ ಇತಿಹಾಸ ಗೊತ್ತಿದ್ದಾಗ ಇವರು ಒಂದು ಕಾಲಕ್ಕೆ ಅಂಗಡಿಯಲ್ಲಿ, ರೈಸ್ ಮಿಲ್ನಲ್ಲಿ, ಹೊಲದಲ್ಲಿ ಕೆಲಸ ಮಾಡಿರ್ಬೋದು ಅಂತ ಅನಿಸೋದಿಲ್ಲ. ಯಾಕಂದ್ರೆ ದಿಸ್ ಈಸ್ ಎ ಡ್ರಾಸ್ಟಿಕ್ ಚೇಂಜ್ ವಿ ಫೈಂಡ್. ಸೊ ಆ ಸಂದರ್ಭದಲ್ಲಿ ನಿಮಗೆ ಕೃಷಿ ಮಾಡುವಾಗ, ವ್ಯಾಪಾರ ಮಾಡುವಾಗ ನಿಮ್ಗೆ ಯಾವತ್ತಾದರೂ ಮತ್ತೆ ನಾ ಪದವೀಧರನಾಗಿ ಈ ಥರ ಅವಕಾಶವನ್ನು ಪಡಿತೀನಿ ಅಂತ ಅನಿಸ್ತಿತ್ತೋ ಹೇಗೋ ಅಲ್ಲ, ನಿಮ್ಮ ಸುಪ್ತ ಮನಸ್ಸಿನಲ್ಲಿ? ಈ 2 ವರ್ಷಗಳಾದ ಮೇಲೆ ಪದವೀಧರ ಆಗಲೇಬೇಕನ್ನೋ ಒಂದು ಗುರಿ ಇಟ್ಕೊಂಡೆ. ಛಲ ಬಂತು. ಆ ಛಲ ಇದ್ದಿದ್ದರಿಂದ ನಾನು ಸೈನ್ಸ್ನಿಂದ ಆರ್ಟ್ಸ್ಗೆ ಬದಲಾವಣೆ ಮಾಡಿಕೊಂಡ್ರು ಕೂಡ ನಾನು ಆವಾಗ ಕಲಿಸ್ತಕ್ಕಂಥ ಎಲ್ಲ ಉಪನ್ಯಾಸಕರು ಏನಿದ್ರು ಕಾಲೇಜಿನಲ್ಲಿ ಭಾಳಷ್ಟು ಕಳಕಳಿಯಿಂದ ಹೇಳಿದರು. ಅವರು ಹೊಸ ವಿಷಯವನ್ನು ಯಾವ ರೀತಿ ಕಲಿಬೇಕು ಅನ್ನೋದನ್ನು ತಿಳಿಸಿದರು. ಅಂದರೆ ಸೈನ್ಸ್ನಿಂದ ಆರ್ಟ್ಸಿಗೆ ಯಾವುದೇ ಹೊಸ ವಿಷಯ ಇರಲಿ, ಹೊಸ ವಿಷಯ ನೀನು ತಿಳ್ಕೊಬೇಕಾಗಿದ್ದರೆ ಈ ರೀತಿ ಓದಬೇಕು ಅಂತ ಕಲಿಸ್ಕೊಟ್ರು. ಅದಾಗಿದ್ದರಿಂದ ನಾನು ಪಾಸಾದಮೇಲೆ ಇಷ್ಟು ಸಾಕು ಅಂತ ಬಿಟ್ಟೆ. ನನ್ನ 2ನೇ ತಮ್ಮ ವೀರಣ್ಣ, ನನ್ನ ಹಿಂದ್ಲತ, ಆತ ವಿದ್ಯಾಭ್ಯಾಸ ಮುಗಿಸಿ ನಾನು ರೈಸ್ ಮಿಲ್ ನೋಡ್ಕೊಡ್ತೀನಿ, ಸರಿ ಮಾಡು ಅಂದೆ ನಾನು. ಆತನಿಗಿಂತ ಚಿಕ್ಕ ತಮ್ಮ ಬಸವರಾಜ, ಆತ ನನಗೆ ಅತಿ ಓದೋದು ಬೇಕಾಗಿಲ್ಲ, ಏನು ಓದಿದ್ರು ಇದನ್ನೇ ಮಾಡ್ಬೇಕು ನಾವು, ಹಾಗಾಗಿ ನನಗೆ ಒಕ್ಕಲ್ತನ ಮಾಡ್ತೀನಿ ಬಿಟ್ಕೊಡು. ವರಲಕ್ಷ್ಮಿ ಬೀಜ ತಯಾರು ಮಾಡಬೇಕಾದ್ರೆ ಆತನ ಪಾತ್ರನೂ ಭಾಳ ದೊಡ್ಡದೈತಿ. ನಾನು ಹೇಳಿ ಬರ್ತಿದ್ದೆ, ನಾನು ಹೇಳಿದ್ದನ್ನೆಲ್ಲ ಆತ ಮಾಡ್ತಿದ್ದ. ಅದಾದ ನಂತರ ದ್ರಾಕ್ಷಿ ಬೆಳೆಗಾರ, ಅದು ಪ್ರಗತಿಪರ ರೈತ ಅಂತ ಅನಿಸ್ಕೊಂಡೆ. ನಾನು ವ್ಯಾಪಾರದೊಳಗೂ ಇದ್ದೆ. ವೀರಣ್ಣ ಯಾವಾಗ ರೈಸ್ ಮಿಲ್ನೊಳಗೆ 1 ವರ್ಷ 2 ವರ್ಷ ಹೋಯ್ತು, ಅದಕ್ಕೆ ಅನುಭವ ಬಂತು. ಬರ್ತಾ ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತಾರೆ ನೋಡ್ರಿ. ಹಾಗೆ ಅದರಲ್ಲಿ ಪರಿಣಿತಿ ಬದುಕಂತ ಹೋದ. ಈಗ ನಾನು ದೊಡ್ಡವನು, ಎಂದೇ ಒಂದಿನ ಭಾಗ ಆಗಬೇಕಾದಂಥ ವಿಷಯ ಬಂತು ಅಂದರೆ ಅಪ್ಪ ಇದ್ದಾಗಲಿ ಇಲ್ದಾಗಲಿ ಚಿಕ್ಕವರು ಕೇಳಿದ್ದನ್ನು ಕೊಟ್ಬಿಡ್ಬೇಕು. ಅದು ಹಾಗಾಗಿ ರೈಸ್ ಮಿಲ್ ನೀನು ತೊಗೊಂಬಿಡಪ್ಪ, ಹೊಲಗಳನ್ನು ನೀನು ತೊಗೊಂಬಿಡು. ನಾನು ಸ್ವಲ್ಪ ಖಾಲಿ ಆದೆ. ಯಾವಾಗ ಸಮಯ ಸಿಕ್ತು ಸಮಾಜದ ಕೆಲಸ ಮಾಡೋಣ. ಅದ್ರ ಜೊತೆಗೆ ಗದಗಿನ ತೋಂಟದಾರ ಜಗತ್ತುಗಳು, ಲಿಂಗೈಕ್ಯ ಶ್ರೀಗಳು, ಅವರ ಸಂಪರ್ಕಕ್ಕೆ ಬಂದ್ವಿ ನಾವು 74-75 ಇಸ್ವಿ. ಅವ್ರ ಸಂಪರ್ಕಕ್ಕೆ ಬಂದ ಮೇಲೆ ನಾವು ಏನಾದರೂ ಒಂದಿಷ್ಟು ಸಮಾಜದ ಕೆಲಸ ಮಾಡಬೇಕು ಅಂತ 1978ರಲ್ಲಿ ಗಂಗಾವತಿಯಲ್ಲಿ ಪ್ರಗತಿಶೀಲ ವೀರಶೈವ ಸಂಘ ಮಾಡಿದರು. ಪ್ರತಿ ಸೋಮವಾರ ಇಲ್ಲಿ ಗದಗಿನಲ್ಲಿ ಶಿವಾನುಭವ ಕಾರ್ಯಕ್ರಮ ಇತ್ತು. ಪ್ರತಿ ಗುರುವಾರ ನಾವು ಮಾಡಬೇಕು ಅಂತ ಯೋಚನೆ ಮಾಡಿ, ಹಾಗಾಗಿ 1 ವರ್ಷ ಅದರಲ್ಲಿ ಹೆಚ್ಚು ತೊಡಗಿಸ್ಕೊಂಡೆ ನಾನು. ತೊಡಗಿಸ್ಕೊಂಡ ಮೇಲೆ ಏನಾಯಿತು, ಆಧ್ಯಾತ್ಮದ ಬಗ್ಗೆ ಅಷ್ಟು ಒಲವು ಇರದಿದ್ದರೂ ಕೂಡ ಬಸವಾದಿ ಶರಣರ ಜೀವನದ ಬಗ್ಗೆ, ಶರಣರ ವಚನಗಳ ಬಗ್ಗೆ ಬಂತು. ಆವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ಛಲಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ ಅಂತೇಳಿ ನಾನು ಪ್ರವಚನಕಾರರು ಕೇಳಿದೆ, ಪರಧನ ಅಂತ ಯಾವುದಕ್ಕೆ ಅನ್ಬೇಕು ನಾವು ಅಂತ. ಆಗ ಅವ್ರು ಹೇಳಿದರು, ಸತ್ಯ ಶುದ್ಧ ಕಾಯಕದಿಂದ ನೀನು ದುಡಿದದ್ದೇ ನಿನ್ನದು. ಪರಧನ ಅಂದರೆ ಶ್ರಮರಹಿತವಾಗಿ ಏನೂ ಕಷ್ಟಪಡದ ಯಾವುದೇ ಮೂಲದಿಂದ ಬಂದ್ರೂ ಅದು ಪರಧನ. ಅದು ನನಗೆ ಬೇಡ ಅನ್ನೋ ಒಂದು ಛಲ ಇರಬೇಕು ಅಂತ ಹೇಳಿ. ಇದ್ರ ಜೊತೆಗೆ ಶರಣಬಸವೇಶ್ವರದ ಪುರಾಣ ನಡೆದೈತೆ ನಮ್ಮೂರೊಳಗೆ, ಗಂಗಾವತಿ ಒಳಗೆ. ಆಗ ನಾನು ಪ್ರತಿದಿನ ಸಾಯಂಕಾಲ ಪುರಾಣಕ್ಕೆ ಹೋಗ್ತಿದ್ದೆ, ನಮ್ಮ ವ್ಯವಹಾರಗಳೆಲ್ಲ ಮುಗಿಸಿ. ಅಲ್ಲಿ ಹೋದಾಗ ಶರಣಬಸಪ್ಪನವ್ರದ್ದು ಘಟನೆ ಹೇಳಿದರು ಪುರಾಣಿಕರು. ಆತ ದಾಸೋಹ ಮಾಡ್ಕೊಂತ ಹೊರಟ ಶರಣ, ಅವರ ಸಹೋದರ ಇದ್ದ. ಇದೇ ರೀತಿ ನೀನು ದಾಸೋಹ ಮಾಡ್ಕೊಂತ ಹೋಗಿಬಿಟ್ರೆ ಏನೂ ಉಳಿಯಂಗಿಲ್ಲ ನಮಗೆ, ಹಾಗಾಗಿ ನನಗೆ ಪಾಲು ಕೊಟ್ಬಿಡು ಅಂತ ಕೇಳಿದೆ. ಆ ಶರಣರು ಏನು ಹೇಳಿದರು, ಪಾಲು ಅಂತ ಬೇಡಪ್ಪ, ನಿನಗೇನು ಬೇಕು ಅದೆಲ್ಲ ತೊಗೊಂಡು ಹೋಗ್ಬಿಡು, ನೀನು ಬಿಟ್ಟಿದ್ದ ನಾನು ತೊಗೋತೀನಿ. ಹಾಗಾಗಿ ಒಳ್ಳೆಯ ಎತ್ತುಗಳನ್ನ, ಒಳ್ಳೆಯ ಮನೆ, ಸರಿಯಾದ ಪಾತ್ರೆ ಪಗಡಿ ಎಲ್ಲ ಅವರೆಲ್ಲ ಆ ಸಹೋದರ ತಗೊಂಡ. ಶರಣರಿಗೆ ಬರಡು ಭೂಮಿ, ಹಳೆ ಮನೆ, ಮುದೆ ಎತ್ತುಗಳು ಇವನು ಕೊಟ್ಟ. ಅವನ್ನೇ ಬಳಸಿಕೊಂಡು ಶರಣರು ಕೃಷಿ ಮಾಡಿದರೆ ರಾಶಿ ದೊಡ್ಡದಾಗಿ ಬೆಳೀತು. ಅದನ್ನು ಹೇಳ್ತಾ ಪುರಾಣ ಹೇಳೋರು ಶ್ರೀಗಳೇನು ಹೇಳಿದರು ನೋಡ್ರಿ, ತಮ್ಮಗೆ ಕೊಟ್ಟು ಆತ ತೊಗೊಂಡು ಬಿಟ್ಟಿದ್ದನ್ನೇ ತೊಗೊಂಡು ಬರಡು ಭೂಮಿಯಲ್ಲಿ ಬೆಳೆದು ರಾಶಿ ಮಾಡ್ಯಾರ ನೋಡೋ ಶರಣರು, ರಾಶಿ ಮಾಡ್ಯಾರ ನೋಡೋಂಥ ಹಾಡು ಹಾಕಂಗಾಯ್ತು. ಗುಡಿ ಕಟ್ಸ್ಕೊಂಡ,
ತೇರೆಳಿಸ್ಕೊಂಡ ನನಗಿದು ಬೇಕು ಅಂತ ತೊಗೊಂಡಾತ ಹೆಸರು ಸಹಿತ ಗೊತ್ತಿಲ್ಲ ಅವ್ರಿಗೆ. ಆದ್ದರಿಂದ ನೀವು ಹಿರಿಯ ಮಕ್ಕಳಾದವರು ಇಲ್ಲಿದ್ದವರು ನೀವು ಯೋಚನೆ ಮಾಡಿರಿ ನೀವೇನಾಗಬೇಕಂತ. ಈ ಒಂದು ಘಟನೆ ಅದ್ರ ಜೊತೆಗೆ ಬಸವಣ್ಣವ್ರ ವಚನ ಇದು ನನ್ನ ತಲೆಯೊಳಗೆ ಹೋಗು. ಒಂದು ಮೌಲ್ಯಯುತ ಜೀವನ ನಡೆಸಬೇಕು. ನಾನು ಪರಾವಲಂಬಿ ಆಗಬಾರ್ದು, ಸ್ವಾವಲಂಬಿ ಆಗಬೇಕು ಅನ್ನೋ ನಿರ್ಣಯಕ್ಕೆ ಬಂದೆ. ಹೀಗಾಗಿ 1977ರಲ್ಲಿ ಮದುವೆ ಆಯಿತು. 78ರಲ್ಲಿ ದೊಡ್ಡ ಮಗ ಹುಟ್ಟಿದ. ಆ ನಂತರ ನಾನು ಸ್ವಾವಲಂಬಿ ಆಗಬೇಕಾಗಿತ್ತು ಅಂತ ಹೇಳಿದರೆ ರೈಸ್ ಮಿಲ್ನೊಳಗೆ ನನಗೆ ಭಾಗ ಕೊಡೋದು ಕೇಳೋಕ್ಕೆ ಬರಲ್ಲ, ಜಮೀನಲ್ಲಿ ನಾನು ಭಾಗ ಕೊಡೋದು ಕೇಳೋಕ್ಕೆ ಬರಲ್ಲ. ಅದು ಸರಿ ಹೋಗೋದಿಲ್ಲ ಅಂತೇಳಿ ನನ್ನ ಎಲ್ಲ ಸ್ನೇಹಿತರ ಜೊತೆ ಕೂತ್ಕೊಂಡು ಮಾತಾಡಿದಾಗ ನೀನು LLBಗೆ ಅಡ್ಮಿಷನ್ ಮಾಡಿಸು, ವಕೀಲಿ ವೃತ್ತಿ ಮತ್ತೊಂದು ಹಂತ BSc ಮಾಡಿದ್ರಿ, ಡಾಕ್ಟರ್ ಆಗ್ಬೇಕಂದ್ರೆ ಆಗಲಿಲ್ಲ, ಅದೆಲ್ಲ ಆಯಿತು. BA ಮಾಡಿದ್ರಿ, ಈಗ ಮತ್ತೊಂದು ಟ್ರ್ಯಾಕ್ ನಿಮ್ಮ ತಲೆಯಲ್ಲಿ. ಆಮೇಲೆ 78ನೇ ಇಸ್ವಿಯಲ್ಲಿ ಇದೆಲ್ಲ ನನ್ನ ತಲೆಯೊಳಗೆ ಬಂತು. 79ನೇ ಇಸ್ವಿಯಲ್ಲಿ ಅಂದರೆ ನನಗೆ 29 ವರ್ಷ ನಡೀತದೆ. ಆಗ ಬಳ್ಳಾರಿ ಉನ್ಕೆ ಸಣ್ಣ ರುದ್ರಪ್ಪ ಕಾಲೇಜು ನಾನು ಅಡ್ಮಿಷನ್ ಮಾಡಿದೆ. ಅಡ್ಮಿಷನ್ ಮಾಡ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ರು ನಾಗರಾಜ ಏನು ಕಾಡ್ತದೆ ನನಗಿದು, ಆರಾಮಾಗಿ ನಿಮ್ಮ ಮಿಲ್ಲು ನಿಮ್ಮ ವ್ಯವಸಾಯ ನೋಡ್ಕೊಂಡು ಇರೋದ್ರ ಬದಲು ಇದನ್ನ ಯಾಕೆ ಓದೋಕ್ಕೆ ಬಂದೆ ಅಂದರು ಅವರು. ಇಲ್ಲ ನನಗೆ ಅಪೇಕ್ಷೆ ಬಂದಿದೆ, ಸ್ವತಂತ್ರನಾಗಿರಬೇಕು, ಸ್ವಾವಲಂಬನಾಗಿರ್ಬೇಕಂತ ದಯವಿಟ್ಟು ಅಡ್ಮಿಷನ್ ಕೊಟ್ರಿ. ನನಗೆ ಸಾಧ್ಯ ಆದಿತ್ಯೇನೋ ಅಂತ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾಗ 26 ಅಕ್ಷರದ ಇಂಗ್ಲೀಷ್ನೊಳಗೆ 2 ವ್ಯಂಜನಗಳ ನಡುವೆ ಒಂದು ಸ್ವರ ಸೇರಿದ್ರೆ ಒಂದು ಶಬ್ದ ಆಗ್ತದೆ. ಇದೇ ದೊಡ್ಡ ವಿಷಯ ಅಲ್ಲ. ನೀನು ಸೈನ್ಸ್ ಅರ್ಧ ಓದಿ ಇನ್ನು ಅರ್ಧ ಆರ್ಟ್ಸ್ ಮಾಡಿದೆ, ಮನಸ್ಸು ಮಾಡಿದರೆ ನಿನಗೆ ಎಲ್ಲದೂ ಆಗ್ತೈತಿ, ಮಾಡೋದು. ಬಾವುದ್ದೀನ್ ಗುತ್ತಿ ಅಂತೇಳಿ ನಮ್ಮ ಸ್ನೇಹಿತ, ಹೊಸಳ್ಳಿ ರಾಮಲಿಂಗಪ್ಪ, ಸುಬ್ರಹ್ಮಣ್ಯ ರಾಯಕರು ಇವರೆಲ್ಲ ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು. ನಾನು ಅಪ್ಪನಿಗೆ ಹೇಳಿದೆ, ನಾನು LLB ಓದೋಕ್ಕೆ ಹೋಗ್ತೀನಿ. ಇಷ್ಟೆಲ್ಲ ಹರಡ್ಕೊಂಡು ಜವಾಬ್ದಾರಿ ಹೊತ್ಕೊಂಡು ಇದನ್ನು ಬಿಟ್ಟು ನೀನು ಬಳ್ಳಾರಿಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಓದ್ತೀನಿ ಅಂದರೆ ಏನು ಅಂತೇಳಿದರು. ಆವಾಗ ತೋಂಟದಾರ್ಯ ಜಗದ್ಗುರುಗಳ ಹತ್ರ ಬಂದೆ. ನನಗೆ ಆಶೀರ್ವಾದ ಮಾಡಿರಿ, ನಾನು ವಕೀಲ ವೃತ್ತಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೆ. ಈಗ ಯಾಕೆ ಅಂತ ಕೇಳಿದರು. ಛಲಬೇಕು ಶರಣಂಗೆ ಪರದನವರಲ್ಲೇನೆಂಬ ಅನ್ನೋದನ್ನು ಸಾಧಿಸ್ಬೇಕಂತ ಅಂದ್ಕೊಂಡು ನಾನು. ಆದ್ದರಿಂದ ಆಶೀರ್ವಾದ ಮಾಡಿದರೆ ಸಾಕು ಅಂತ ಅವ್ರು ಮಾಡಿದರು. ಮಾಡಿ ನಮ್ಮ ತಂದೆಗೆ ಹೇಳಿದ್ರು, ಒಳ್ಳೆಯ ವಕೀಲ ಆಗ್ತಾನೆ, ನೀವೇನು ಯೋಚನೆ ಮಾಡಬೇಡ್ರಿ ಅಂತ. ನಾನು ಬಳ್ಳಾರಿ ಕಾಲೇಜ್ಗೆ ಅನುಕೂಲ ಇದ್ದಾಗೆಲ್ಲ ಓದ್ತಿದ್ದೆ, ಉಳಿದತ್ತೆ ನಮ್ಮ ಮನೆಯಲ್ಲಿ ಓದ್ತಿದ್ದೆ. ಎಲ್ಲ ಸ್ನೇಹಿತರು ನನಗೆ ಭಾಳಷ್ಟು ಮಂದಿ ವಕೀಲರು ಇರೋದ್ರಿಂದ ಅವರೆಲ್ಲ ಸಹ ಪ್ರೋತ್ಸಾಹ ಕೊಟ್ಟರು, ತಿಳಿ ಹೇಳಿದರು. ಹಾಗಾಗಿ ನಾನು LLB ಮುಗಿಸ್ತೇನೆ. ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ನಿರ್ಣಯ ಮಾಡಿದರೆ ಆಮೇಲೆ ಈ ಅದು ಬಿಟ್ಟರೆ ಬೇರೆ ಇಲ್ಲ ನಂಗೆ. ನೀವು ಅದನ್ನೇ ಈಗ ಕೆಲವು ಸತಿ ಏನಾಗ್ತದೆ ಜೀವನದೊಳಗೆ ಅಪೇಕ್ಷಿತ ವಿಷಯಗಳು ಸಿಗ್ತಾವೆ. ಒಮ್ಮೊಮ್ಮೆ ನಾವು ಅಪೇಕ್ಷೆ ಪಟ್ಟದ್ದು, ನಾವು ಉದ್ದೇಶ ಪಟ್ಟದ್ದು ಸಾಧನೆ ಮಾಡಬೇಕು ಅಂದ್ಕೊಂಡು ಒಂದಾಗ್ತದೆ. ನಮಗೆ ಆಕಸ್ಮಿಕವಾಗಿ ಬಂದಂಥದ್ದು, ಅನಿವಾರ್ಯತೆಯಿಂದ ಬಂದಂಥದ್ದು ಒಂದಿರ್ತದೆ. ಹಾಗಾಗಿ ವಕೀಲಿ ಪದವಿ ತಗೋಬೇಕು, ಕಾನೂನು ಪದವಿ ತಗೊಂಡು ವಕೀಲಿ ವೃತ್ತಿಯಲ್ಲಿ ತೊಡಗಬೇಕು. ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ನನ್ನ ಹೆಂಡತಿ ಮಕ್ಕಳನ್ನು ನನ್ನ ಸ್ವಂತ ಸಂಪಾದನೆಯಲ್ಲೇ ನಾನು ಪಾಲನೆ ಪೋಷಣೆ ಮಾಡಬೇಕು. ತಮ್ಮಂದಿರ ಜೊತೆಗೆ ಭಾಗ ಕೇಳಬಾರ್ದು. ಈ ನಿರ್ಣಯ ಮಾಡಿ ನಾನು LLBಗೆ ಅಡ್ಮಿಷನ್ ಮಾಡಿಸ್ತೀನಿ. ಭಗವಂತ ನನಗೆ ಆಶೀರ್ವಾದ ಮಾಡಿ, ಅಮರೇಶ್ವರ ನಮ್ಮ ಮನೆಯದು, ನಾನು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನನಗೆ ಆಶೀರ್ವಾದ ಮಾಡು, ನನ್ನ ಕಾಲ ಮೇಲೆ ನಾನು ನಿಲ್ಲೋ ಹಾಗೆ ಮಾಡು ಅಂತೇಳಿ ಮಾಡಿಬಿಟ್ಟ ಆತ. ಹಾಗಾಗಿ ನಾನು ವಕೀಲ ವೃತ್ತಿ ಪ್ರಾರಂಭ ಮಾಡೋ ದಿನ ನಾನು ನನ್ನ ಹೆಂಡತಿ ಗದಿಗೆ ಬಂದು ಕರಿಕೋಟ್ ಬಟ್ಟೆ ತೊಗೊಂಡು ಪೂಜ್ಯರ ಆಶೀರ್ವಾದ ತೊಗೊಳಕ್ಕೆ ಬಂದೆ. ತೋಟದಾರ ಹಿರಿಯ ಶ್ರೀಗಳು ಅಲ್ಲಿ ಬಂದಾಗ ಅವರೇನಂದರು, ಬಟ್ಟೆ ಕೊಟ್ಟೆ ನಾನು, ಇದನ್ನು ಆಶೀರ್ವಾದ ಮಾಡಿಕೊಟ್ರಿ ನನಗೆ, ನಾನು ಸಮಾಜಕ್ಕೆ ಆಸ್ತಿ ಆಗಂಗೆ ಆಶೀರ್ವಾದ ಮಾಡ್ರಿ. ಇಲ್ಲ ನಿಮ್ಮ ಮನೆಯ ವಾತಾವರಣ, ನಿಮ್ಮ ತಾತ ಮುತ್ತಾತಂದಿರ ಮೌಲ್ಯಗಳು ಇವೆಲ್ಲ ನೀನು ದಾರಿ ತಪ್ಪಕ್ಕೆ ಆಸ್ಪದ ಕೊಡೋದೇ ಇಲ್ಲ, ಭಾಳ ಪ್ರತಿಭಾವಂತ ವಕೀಲ ಆಗ್ತಿದ್ದಿ, ನೀನು ಆಗು ಅಂತ ಹೇಳಿದರು. ಅವರ ಆಶೀರ್ವಾದದಿಂದ 8 ವರ್ಷ ವಕೀಲ ವೃತ್ತಿ. ರಾಯಚೂರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರೆ? ರಾಯಚೂರು ಜಿಲ್ಲಾ ಕೇಂದ್ರ. ಕೆಲವ್ರು ಏನು ಹೇಳಿದ್ರು ನನಗೆ, ಜಿಲ್ಲಾ ಕೇಂದ್ರದಲ್ಲಿ ಪ್ರಾಕ್ಟೀಸ್ ಮಾಡಿದವರು ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ, ತಾಲೂಕು ಮಟ್ಟದಲ್ಲಿ ವಕೀಲ ವೃತ್ತಿ ಪ್ರಾರಂಭಿಸಿದವರು
ತಾಲೂಕು ಮಟ್ಟದಲ್ಲಿ ಇರ್ತಾರೆ. ರಾಜ್ಯ ಮಟ್ಟದಲ್ಲಿದ್ದವರು ಹೈಕೋರ್ಟ್ಗೆ ಹೋಗಿಬಿಡ್ತಾರೆ. ಹಾಗಾಗಿ ನೀನು ಗಂಗಾವತಿ ಬಿಡು, ಅದನ್ನು ಮಾಡು ಅಂತೇಳಿ ನನ್ನ ಅಪ್ಪಗೆ ಹೇಳಿದೆ. ನಾನು ಈಗ ರಾಯಚೂರಿಗೆ ಹೋಗ್ತೀನಿ. ನಾನು ಅಷ್ಟೊತ್ತಿಗೆ ಇನ್ನಿಬ್ಬರು ಮಕ್ಕಳಾಗಿದ್ದರು. 3 ಜನ ಮಕ್ಕಳು ಕರ್ಕೊಂಡು ಬಾಡಿಗೆ ಮನೆಯಲ್ಲಿದ್ದು ಹೊಸಪೇಟೆಗೆ ಹೋಗೋದಕ್ಕಿಂತ ಇಲ್ಲೇ ಮಾಡಲ್ಲ ಪ್ರಾಕ್ಟೀಸ್ ಅಂತ. ನಾನು ಅವ್ರಿಗೆ ಏನು ಹೇಳಿದೆ, ಎದ್ದಾದರೂ ಒಂದು ದಿನ ನಾನು ಸೂಟ್ ಕೇಸ್ ಇಟ್ಕೊಂಡು ಹೆಂಡತಿ ಮಕ್ಕಳು ಕರ್ಕೊಂಡು ಹೊಸ್ಲಿ ದಾಟಿ ಹೋಗ್ಬೇಕಂದ್ರೆ, ಈ ಮಿಲ್ಲಿನ ಗೇಟ್ ದಾಟಿ ಹೋಗ್ಬೇಕಾಗಿತ್ತಂದರೆ ನಾನೇ ಹೋಗ್ಬೇಕು. ಚಿಕ್ಕವರು ನೀವು ಹೋಗ್ರಿ, ನಾನು ಇಲ್ಲಿರ್ತೀನಿ ಅಂತ ಅನ್ನೋಕ್ಕೆ ಬರೋದಿಲ್ಲ. ಆದ್ದರಿಂದ ನನಗೆ ಆಶೀರ್ವಾದ ಮಾಡಿರಿ. ಒಂದು 2 ವರ್ಷ ನನಗೆ ಖರ್ಚಿಗೆ ಬೇಕಾಗಿತ್ತು, ಒಂದಿಷ್ಟು 1500 ರೂಪಾಯಿ ದುಡ್ಡು ಕಳಿಸ್ರಿ. 2 ವರ್ಷ ಆದಮೇಲೆ ನಿಮ್ಮ ಆಶೀರ್ವಾದದಿಂದ ಸ್ವತಂತ್ರವಾಗಿ ಜೀವನ ಮಾಡೋಕ್ಕೆ ಶುರು ಮಾಡ್ತೀನಿ, ನಿಮ್ಗೆ ಒಳ್ಳೆಯ ಹೆಸರು ತರ್ತೀನಿ ನಾನು ಅಂತೇಳಿ ಹೋದೆ. ಅವ್ರು ಆಶೀರ್ವಾದ ಮಾಡಿದರು. ತಂದೆ ತಾಯಿ ಇಬ್ಬರು ಆಶೀರ್ವಾದ ತೊಗೊಂಡು, ನಮ್ಮ ಅಜ್ಜಿ ಅಪ್ಪನ ತಾಯಿ ಜಡೆಮಮ್ಮ ಅವರೂ ಇದ್ದರು. ಅವ್ರೂ ನೀವು ಹೋಗು ಒಳ್ಳೆಯದಾಗ್ತದೆ ಅಷ್ಟೇ, ಹೋಗಂತ ಹೇಳಲಿಲ್ಲ. ನಾವು ಹೋದಾಗ ಅಲ್ಲಿ ನನ್ನ ಜೊತೆಗೆ ಬಂದು ಆ ಮನೆಯಲ್ಲಿ ಹಾಲು ಉಗಿಸಿ ದೇವರೆಲ್ಲ ಒಳ್ಳೇದು ಮಾಡಲಿ ಅಮರೇಶ್ವರ ನಿನಗಂತ ಆಶೀರ್ವಾದ ಮಾಡಿ ವಾಪಸ್ ಬಂದರು ಅವರು. ಹೀಗಾಗಿ ನಾನು ರಾಯಚೂರಲ್ಲಿ ಕಲ್ಲೂರು ಮಹದೇವಪ್ಪನವ್ರು ಅಂತ ನಮಗೆ ಸಂಬಂಧಿಕರು, ಸೀನಿಯರ್, ಅವರು ಬೀಗರವರು, ಮಾವನವ್ರು ಆಗ್ಬೇಕಾದ್ರು. ಹಾಗಾಗಿ ಅವ್ರ ಹತ್ರ ಸೇರಿದೆ. ಅಲ್ಲಿ ವಕೀಲಿ ವೃತ್ತಿ ಶುರು ಮಾಡಿದೆ. ವಕೀಲಿ ವೃತ್ತಿ ಮಾಡ್ತಾ ಇರಬೇಕಾದಾಗ ಪ್ರಾಕ್ಟೀಸ್ ಭಾಳ ಚೆನ್ನಾಗಿದ್ದರು ಜಡ್ಜಸ್ ಆಗಕ್ಕೆ ಮನಸ್ಸು ಮಾಡೋದಿಲ್ಲ. ಅವ್ರು ಒಂದು ಕಡೆ ಸ್ವಾತಂತ್ರ್ಯ ಕಳ್ಕೊಳ್ತಾರೆ, ಹಣದ ಆದಾಯ ಇರೋಂಗಿಲ್ಲ. ಆದರೆ ನೀವು ಯಾಕೆ ನ್ಯಾಯಾಂಗ ಇಲಾಖೆಗೆ ಜಡ್ಜಾಗಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ರಿ? ಏನಿಲ್ಲ, ಹಣ ಗಳಿಸ್ಬೋದಾಗಿತ್ತಲ್ಲ ಇಲ್ಲ. 8ನೇ ವರ್ಷ ವಕೀಲಿ ವೃತ್ತಿಯಲ್ಲಿ 7 ವರ್ಷ ನಿರಂತರವಾಗಿ ಯಾರು ವಕೀಲಿ ವೃತ್ತಿ ಮಾಡಿರ್ತಾರೆ ಅವರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರ ಹುದ್ದೆಗೆ ಅರ್ಜಿ ಹಾಕ್ಬೋದು ಅಂತ ಬಂದು ನಾನು ಬಹಳಷ್ಟು ಕಷ್ಟಪಟ್ಟು ಪ್ರತಿಯೊಂದು ಕೇಸ್ನಲ್ಲಿ ತೊಡಗಿಸ್ಕೊಂಡು ವಕೀಲಿ ವೃತ್ತಿಯನ್ನು ಕಲ್ತ್ಕೊಂಡು ಹೋದೆ. ಯಾಕಂದರೆ ನನ್ನ ಸಮವಯಸ್ಕರು 7-8 ವರ್ಷ ನನಗಿಂತ ಸೀನಿಯರ್ಸ್ ಇದ್ದರು. ವಯಸ್ಸಿನಲ್ಲಿ ಸಮವಯಸ್ಕರು ಅಥವಾ 1-2 ವರ್ಷ ಚಿಕ್ಕವರೇ, ಆದರೆ ವೃತ್ತಿಯಲ್ಲಿ ನನಗಿಂತ ಸೀನಿಯರ್ ಆಗಿದೆ. ಅವರ ವಿರುದ್ಧ ನಾನು ಹೋರಾಡಬೇಕಾಗ್ತಿತ್ತು, ಅವ್ರ ಜೊತೆಗೆ ಇರಬೇಕಾಗಿತ್ತು. ಹಾಗಾಗಿ ಭಾಳಷ್ಟು ಕಷ್ಟಪಡಬೇಕಾಯ್ತು. ನಾನು ಹಗಲು ರಾತ್ರಿ ಕಷ್ಟಪಟ್ಟು ನಾನು ವಕೀಲ ವೃತ್ತಿ ಮಾಡಿದ್ರಿಂದ ಎಲ್ಲರ ಅಭಿಪ್ರಾಯದಲ್ಲಿ ಏನಿತ್ತು, ನನ್ನ ಸ್ನೇಹಿತರ ವಕೀಲರ ರಾಯಚೂರಲ್ಲಿ, ನೀನು ಡಿಸ್ಟ್ರಿಕ್ಟ್ ಜಡ್ಜ್ ಪೋಸ್ಟ್ಗೆ ಹಾಕಿಬಿಡು, ಹೋಗ್ತೀನಿ ನೀನು, ಏನು ಮಾಡೋಣ ಹೋಗಿ 4 ಗೋಡೆಯ ಮಧ್ಯೆ ಕೂತ್ಕೊಂಡ್ರೆ ಬೇಡ, ಇಲ್ಲಿದ್ದು ಸಮಾಜಕ್ಕೆ ಸೇವೆ ಮಾಡೋಕ್ಕಾಗ್ತದೆ, 4 ಜನರಿಗೆ ನ್ಯಾಯ ದೊರಕಿಸ್ಕೊಡೋಕ್ಕಾಗತ್ತೆ. ಹಾಗೆ ಅದಕ್ಕೆ ಒಬ್ಬ ನನ್ನ ಸ್ನೇಹಿತರು ಏನು ಹೇಳಿದರು, ನೀನು ಜಡ್ಜ್ ಆದರೆ ಆ ನ್ಯಾಯಾಲಯದಲ್ಲಿರೋ ಎಲ್ಲ ಪ್ರಕರಣಗಳಲ್ಲಿ ನೀನು ನ್ಯಾಯ ದೊರಕಿಸ್ಕೊಡೋಕ್ಕಾಗ್ತದೆ. ನೀನು ವಕೀಲ ವೃತ್ತಿನೇ ಮುಂದುವರೆದ್ರೆ ನೀನು ಹಣ ಗಳಿಸ್ಬೋದು ಜಾಸ್ತಿ, ದೊಡ್ಡ ದೊಡ್ಡ ಮನೆ ಕಟ್ಬೋದು, ಆದರೆ 4 ಜನರಿಗೆ ಉಪಯೋಗ ಆಗಂತ ಕೆಲಸ ಮಾಡ್ಬೇಕಂತೇನು ಧ್ಯೇಯ ಇಟ್ಕೊಂಡಿದ್ದೆ, ಅದು ಭಾಳ ಕಡಿಮೆ ಆಗ್ತೈತಿ. ಆದ್ದರಿಂದ ನೀನು ಹೋಗೋ ಸಾಧ್ಯತೆ ಐತಿ, ಹೋಗಿಬಿಡು ಅಂತ ಅರ್ಜಿ ಹಾಕಿದೆ. ಚಿಕನ್ ಕೊಪ್ಪದ ಅಜ್ಜವ್ರಿಗೆ, ಚನ್ನವೀರ ಶರಣರಿಗೆ, ಅವರಿಗೆ ನಮಸ್ಕಾರ ಮಾಡಿ ನಾನು ಇಂಟ್ರ್ಯೂಗೆ ಹೋಗ್ತೀನಿ ಅಂತ. ಅವ್ರು ಏನು ಹೇಳಿದರು, ಅಮರೇಶ್ವರ ನಿನಗೆ ಬಿಟ್ಟು ಇನ್ಯಾರಿಗೆ ಕೊಡ್ತಾನೆ, ನೀವು ಹೋಗು, ನೀನು ನ್ಯಾಯಾಧೀಶ ಆಗ್ತೀಯ ಅಂತ ಹೇಳಿದರು. ತೋಂಟದಾರ ಜಗದ್ಗುರುಗಳು ಹಾಗೆ ಹೇಳಿದರು. ನಮ್ಮ ಅಜ್ಜ ಬೇಲೆ ಚೆನ್ನಪ್ಪಜ್ಜ ಆತನೂ ಹೇಳಿದ. ನಮ್ಮ ಅಜ್ಜಿ, ನೀನು ಒಳ್ಳೇದಾಗ್ತದಪ್ಪ ಹೋಗು, ನನಗೆ ಜಡ್ಜ್ ಅಂದ್ರೆ ಏನು ಇದು ಅಂದ್ರೆ ಏನೋ ಗೊತ್ತಿಲ್ಲ ನನಗೆ, ಆದರೆ ನೀವು ಒಳ್ಳೇದಾಗ್ತದೆ ಅಂತ ನೀವು ಹೋಗ್ತೀಯ ಅಂದರೆ ಹೋಗು, ಭಗವಂತ ನಿನ್ನ ಜೊತೆಗೆ ಇರ್ತಾನೆ ಅಂತ. ಹಾಗಾಗಿ 12 ಹುದ್ದೆಗಳಿದ್ದು 12 ಪೋಸ್ಟ್ಗೆ 300 ಚಿಲ್ಲರೆ ಅರ್ಜಿಗಳು ಹಾಕಿ. ನನಗೆ ವಕಾಲತ್ತಿನ ಹಿನ್ನೆಲೆ ಇಲ್ಲ, ನ್ಯಾಯಾಧೀಶರು ಯಾರು ನಮ್ಮ ಸಂಬಂಧಿಕರಲ್ಲ. ಹಾಗಾಗಿ ನನಗೆ ಗಾಡ್ ಫಾದರ್ ಅಂತಾರೆ ನೋಡ್ರಿ, ದೇವಪಿತೃರು, ಅಂಥವ್ರು ಯಾರಿಲ್ಲ. ಸಿಕ್ಕಿತ್ತೋ ಸಿಗಲಿಕ್ಕಿಲ್ಲ ಅಂತ ಭಾಳ ಮಂದಿಗಿತ್ತು. ನಾನು ಅಮರೇಶ್ವರನ ಬೇಡ್ಕೊಂಡೆ. ನಾನು ನ್ಯಾಯಾಧೀಶನಾದ್ರೇ ನನ್ನ ಜೀವನ ಉದ್ಧಾರ ಆಗ್ತೈತೆ, ನನಗೆ ಒಳ್ಳೇದಾಗ್ತದೆ ಅಂದರೆ, ನನ್ನ ಮನೆತನಕ್ಕೆ ಒಳ್ಳೆಯ ಹೆಸರು ಬರ್ತದೆ ಅಂದರೆ ನ್ಯಾಯಾಧೀಶನ ಮಾಡು. ಅದು ಬೇಡ, ವಕೀಲನೇ ಆಗಿ ಮುಂದುವರೆ ಅಂತ ನಿನ್ನ ಆಶೀರ್ವಾದ ಇದ್ದರೆ ಅದು ಬೇಡ, ನೀನು ಕೊಟ್ಟರೆ ತೊಗೊಳ್ತೀನಿ, ಬಿಟ್ಟರೆ ಬಿಟ್ಬಿಡ್ತೀನಿ. ಹಾಗಾಗಿ ಆ ಬಸವಣ್ಣನ ಮನಸ್ಸಿನಾಗ ಬಂತು, ಅಮರೇಶ್ವರ ಮನಸ್ಸಿನಾಗ ಬಂತು. ನನಗೆ ಹುದ್ದೆ ಸಿಕ್ತು. 12.5 ವರ್ಷ 15 ವರ್ಷಕ್ಕಿಂತ ಹೆಚ್ಚು ಜಿಲ್ಲಾ ನ್ಯಾಯಾಧೀಶನಾಗ ಕೆಲಸ ಮಾಡಿದೆ. ಮುಂದೆ ಹೈಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆಯಿತು. ಈ ಇನ್ಸ್ಪಿರೇಷನ್ ವಿಷಯ ಅಂತ ಬಂದಾಗ ನೀವು ಈ ರೀತಿ ಯಾವುದೇ ಒಂದು ಯೋಜನೆಯನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾನು ಲಾಯರ್ ಆಗಬೇಕು, ಜಡ್ಜ್ ಆಗಬೇಕಂತ ಅಂದ್ಕೊಂಡವರಲ್ಲ.
ಈ ಅನಿರೀಕ್ಷಿತವಾದ ವೈಯಕ್ತಿಕ ಬದುಕಿನ ಟ್ವಿಸ್ಟ್ ಇದೆಯಲ್ಲ, ಅದು ನಿಮಗೆ ಲಭಿಸಿದಾಗ, ನೀವು ಜಿಲ್ಲಾ ನ್ಯಾಯಾಧೀಶರಾದಾಗ ಅದನ್ನು ಯಾವ ರೀತಿ ಪರ್ಫಾರ್ಮ್ ಮಾಡುವಂಥ ಮನಸ್ಥಿತಿ ನಿಮ್ಮದಿತ್ತು? ಯಾಕಂದರೆ ಅದು ನೀವೇ ಹೇಳಿದ್ರಿ, ಅನಿವಾರ್ಯ ಆಯ್ಕೆ ಇತ್ತು, ಲಾ ಮಾಡಿದ್ರಿ, ಅನಿರೀಕ್ಷಿತವಾಗಿ ಜಡ್ಜ್ ಆದ್ರಿ, ಆ ಕಾನೂನಿನ ಪೈಪೋಟಿ ಬೇಡ ಅನ್ನೋ ಕಾರಣಕ್ಕೆ. ಸೊ ಆ ಸ್ಥಾನವನ್ನು ಅಲಂಕರಿಸಿದಾಗ ಒಮ್ಮೆಲೇ ಎಲಿವೇಶನ್, ಅದು ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಸಡನ್ ಎಲಿವೇಶನ್ ಅಂತ ಕರಿತೀವಿ ನಾವು. ಹೊಲದಲ್ಲಿ ಕೆಲಸ ಮಾಡಿ ವ್ಯಾಪಾರ ಮಾಡುವಂಥವ್ರು ಬಹಳ ರೆಸ್ಪೆಕ್ಟ್ಫುಲ್ ಆಗಿರುವಂಥ ಹುದ್ದೆಗೆ ಹೋದಾಗ ನೀವು ಅದನ್ನು ಹೇಗೆ ನಿಭಾಯಿಸಿದ್ರಿ, ಹೇಗೆ ಗ್ರಹಿಸ್ಕೊಂಡ್ರಿ? ಏನಿಲ್ಲ, ಒಂದನ್ನು ನಾನು ತಿಳ್ಕೊಂಡಿದ್ದೆ ಹಿರಿಯರಿಂದ. ಏನು, ನೀನು ಅಪೇಕ್ಷೆ ಪಟ್ಟಂಥ ಕೆಲಸ ಭಗವಂತ ನಿನಗೆ ಕೊಡಲಿಕ್ಕಿಲ್ಲ, ಅದನ್ನು ನೀನು ಬೇರೆದೇ ಕೊಡ್ತಾನೆ. ಆತ ಏನು ಕೊಡ್ತಾನೆ ಅದನ್ನು ನಿನ್ನ ಅಪೇಕ್ಷೆ ಇರಲಿ ಇರದಿರಲಿ, ಅನಿವಾರ್ಯತೆ ಇರಲಿ, ಆಕಸ್ಮಿಕವಾಗಿರಲಿ, ಹೇಗೆ ಇರಲಿ, ಒಂದು ಕರ್ತವ್ಯ ನೀನು ಮಾಡುವಂಥ ಭಗವಂತ ನಿನಗೆ ಆಶೀರ್ವಾದ ಮಾಡಿ ಕೊಟ್ಟ ಅಂತ ಹೇಳಿದರೆ ಅದನ್ನು ನೀನು ಇಷ್ಟಪಟ್ಟು ಮಾಡಬೇಕು. ಇಷ್ಟವಾದ ಕೆಲಸ ಮಾಡೋದು ಒಂದಾದರೆ, ಕೊಟ್ಟ ಕೆಲಸವನ್ನು ಅಥವಾ ತಗೊಂಡ ಕೆಲಸವನ್ನು, ಸಿಕ್ಕ ಕೆಲಸವನ್ನು ಇಷ್ಟದಿಂದ ಪ್ರೀತಿಯಿಂದ ಮಾಡಬೇಕು. ಹಾಗಾದಾಗ ಯಶಸ್ಸು ನಿನ್ನ ಬೆನ್ನಿಂದ ತಾನಾಗಿ ಬರ್ತದೆ. ಇದನ್ನು ನಾನು ಅಳವಡಿಸ್ಕೊಂಡೆ. ಅದನ್ನು ವಕೀಲ ವೃತ್ತಿ ನಾನು ಅನಿವಾರ್ಯ ಕಾರಣಕ್ಕಾಗಿ ಅದು ಮಾಡಬೇಕಾದ್ರೂ ಸಹಿತ ಪ್ರತಿದಿನ ಇಷ್ಟಪಡ್ತಿದ್ದೆ ಅದನ್ನು. ಒಂದೊಂದು ಪ್ರಕರಣ ನಡೆಸಿದಾಗ ನನಗೆ ನನ್ನ ಕ್ಲೈಂಟ್ಗಳಿಗೆ ಯಶಸ್ಸು ಸಿಕ್ತು ನನ್ನ ಮೂಲಕ ಅಂತ ಹೇಳಿದರೆ ಭಾಳಷ್ಟು ಸಂತೃಪ್ತಿ ಬರ್ತಿತ್ತು. ಅವರು ಎಷ್ಟು ಫೀಸ್ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲೇನಿಲ್ಲ. ತೋಂಟದ ಜಗತ್ತಿಗರು ಕೂಡ ಒಂದು ಮಾತು ಹೇಳಿದ್ರು ನನಗೆ, ನೀನು ನಿನ್ನ ಕರ್ತವ್ಯ ನೀನು ಮಾಡು, ನೀನು ದುಡ್ಡಿನ ಬೆನ್ನು ಹತ್ತಬೇಡ. ಯಾರಿಗೆ ಕೊಡೋ ಸಾಮರ್ಥ್ಯ ಇರ್ತತಿ ಅವ್ರು ನಿನಗೆ ದುಡ್ಡು ಕೊಡ್ತಾರೆ. ಯಾರಿಗೆ ನಿನಗೆ ದುಡ್ಡು ಕೊಡೋ ಸಾಮರ್ಥ್ಯ ಇರಂಗಿಲ್ಲ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅರಳಿ ನಾಗರಾಜ ವಕೀಲರು ಇಷ್ಟೆಲ್ಲ ನನಗೆ ಒಳ್ಳೇದು ಮಾಡಿಕೊಟ್ಟಾರ, ನಾನು ಅವ್ರಿಗೇನು ವಾಪಸ್ ಕೊಡೋಕ್ಕಿಲ್ಲ, ಭಗವಂತ ನೀನು ಎಲ್ಲ ರೀತಿಯಿಂದ ಅವ್ರಿಗೆ ಒಳ್ಳೆಯದನ್ನು ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಇನ್ನೊಬ್ಬರಿಗಾಗಿ ಯಾರು ಪ್ರಾರ್ಥನೆ ಮಾಡ್ತಾರೆ ನೋಡು, ಆ ಪ್ರಾರ್ಥನೆಯನ್ನು ತಥಾಸ್ತೋತ ಬೇಗ ಅಂತಾನೆ ದೇವರು. ಸ್ವಾರ್ಥಕ್ಕಾಗಿ ಪ್ರಾರ್ಥನೆ ಮಾಡಿದವರಿಗೆ ಅಷ್ಟು ಬೇಗನೆ ಆಶೀರ್ವಾದ ಮಾಡಲಿಕ್ಕಿಲ್ಲ. ಹಾಗಾಗಿ ನಿನ್ನ ಸಂಪರ್ಕಕ್ಕೆ ಬಂದಂಥ ಎಲ್ಲರೂ ನಿನಗಾಗಿ ಒಳ್ಳೆಯದನ್ನು ಬಯಸೋ ಹಾಗೆ, ನಿನಗಾಗಿ ಭಗವಂತನಲ್ಲಿ ಒಳ್ಳೆಯದನ್ನು ಪ್ರಾರ್ಥನೆ ಮಾಡೋ ಹಾಗೆ ನಿನ್ನ ನಡೆ ನುಡಿ ಇಟ್ಕೊಂಡು ಬಿಡು, ಸಾಕು. ಯಶಸ್ಸು ತಾನಾಗಿ ಬರ್ತದೆ, ಅದರಿಂದ ದುಡ್ಡು ಬರ್ತದೆ, ಗೌರವ ಹೆಚ್ಚಾಗ್ತದೆ, ನೀನು ಒಳ್ಳೆಯದಾಗ್ತದೆ ನಿನಗಂತ. ಇದನ್ನು ವಕೀಲ ವೃತ್ತಿ ಪ್ರಾರಂಭ ಮಾಡ್ಬೇಕಾದ್ರೆ ನಾನು ಕೋಟಿನ ಬಟ್ಟೆ ಆಶೀರ್ವಾದ ಮಾಡಿಕೊಟ್ಟು ಅವ್ರು ಹೇಳಿದರು. ಅದನ್ನೇ ನಾನು ಚಾಚು ತಪ್ಪದೆ ಪಾಲಿಸ್ಕೊಂಡು ಬಂದಿದ್ದರಿಂದ ನನಗೆ ನ್ಯಾಯಾಧೀಶನಾಗೋದು ನನಗೆ ಅಷ್ಟು ಇಷ್ಟ ಇದ್ದಿಲ್ಲ. 4 ಗೋಡೆ ಮಧ್ಯೆ ಇರಬೇಕು, ಸ್ವಾತಂತ್ರ್ಯ ಕಮ್ಮಿ ಇರ್ತತಿ, ಹೆಚ್ಚು ಸೇವೆ ಮಾಡೋಕ್ಕಾಗಂಗಿಲ್ಲ, ಈ ಭಾವನೆ ಇತ್ತು. ಅದಿದ್ದಾಗ ಜಗದ್ಗುರುನ ಹತ್ರ ಮತ್ತೆ ಬಂದೆ. ಆಗ ನೀನು ಅರ್ಜಿ ಹಾಕು ಅಂದರು. ಅವ್ರ ಆಶೀರ್ವಾದ ಇತ್ತು, ಬಸವಣ್ಣನ ಕೃಪೆ ಇತ್ತು, ನನಗೆ ಸರಳವಾಗಿ ಸಿಕ್ಕಾಗಿತ್ತು. ಅದಾಗ ನಿಮ್ಗೆ ಅದನ್ನು ಹೆಂಗೆ ನಿಭಾಯಿಸ್ತೀರಿ? ಲಾಯರಾಗಿ ಒಂದು ಅನುಭವ ಇತ್ತು. ಪ್ರತಿದಿನ ನಾನು ನ್ಯಾಯಾಧೀಶನಾಗಿ ಕೋರ್ಟ್ಗೆ ಹೋಗ್ಬೇಕಾದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೋವಾಗ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೆ. ನಾನು ಇವತ್ತೇನೆಲ್ಲ ಮಾಡ್ತೀನಿ ಅದು ನಾನು ಮಾಡೋದಿಲ್ಲ, ನನ್ನ ಮೂಲಕ ನೀನು ಮಾಡಿಸು. ಯಾವುದನ್ನೂ ಭಗವಂತ ಪ್ರತ್ಯಕ್ಷ ಬಂದು ಮಾಡೋದಿಲ್ಲ. ಏನಾದರೂ ಒಂದು ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ಬೇಕಾದ್ರೆ ಯಾರನ್ನಾದರೂ ಒಬ್ಬರು ಬಳಸ್ಕೊಳ್ತಾರೆ. ಈಗ ನನ್ನ ನ್ಯಾಯಾಧೀಶನನ್ನು ಮಾಡಿಬಿಟ್ಟಿರಿ, ಅದನ್ನು ಪ್ರತಿಯೊಂದು ಪ್ರಕರಣದ ತಿರುಳನ್ನು ಅರ್ಥ ಮಾಡಿಕೊಂಡು ನ್ಯಾಯಸಮ್ಮತವಾದ ತೀರ್ಪನ್ನು ನನ್ನಿಂದ ನೀನೇ ಬರೆಸಬೇಕು ಅಂತೇಳಿ. ಹಾಗಾಗಿ ನಾನು ದಿನೇ ದಿನೇ ಭಾಳಷ್ಟು ಕಷ್ಟಪಡ್ತಾ ಹೋದೆ. ಯಾಕಂದರೆ 2 ವರ್ಷ ಪ್ರೊಬೆಷನರ್ ಅಂತ ಕೊಟ್ಟಿರ್ತಾರೆ. ಎಲ್ಲರಿಗೂ ಆಶ್ಚರ್ಯ, 8 ವರ್ಷ ಪ್ರಾಕ್ಟೀಸ್ ಮಾಡಿದತ್ತಿಗೆ 9 ವರ್ಷ ಮುಗಿಯೋದ್ರೊಳಗೆ ಹುದ್ದೆ ಬಂದುಬಿಡ್ತು. 15-16 ವರ್ಷ ಪ್ರಾಕ್ಟೀಸ್ ಮಾಡಿದವ್ರಿಗೆ ಸಿಗಲಿಲ್ಲ. ಮತ್ತು ಇದಕ್ಕೆ ಯಾವುದು ಇನ್ಫ್ಲೂಯೆನ್ಸ್ ಇಲ್ಲ, ಏನಿಲ್ಲ, ಅದರ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ಹಿನ್ನೆಲೆ ಇಲ್ಲದತ್ತು ಬಂದಂದರೆ ಏನು ಕಾರಣ ಇರಬೇಕು ಅಂತ ಅನಿಸ್ತು. ಬೆಳಗಾವಿ ಫಸ್ಟ್ ಪೋಸ್ಟಿಂಗ್ ನಂದು. ಆ ಬೆಳಗಾವಿನಲ್ಲಿ ವಕೀಲರು ಭಾಳ ಆಶ್ಚರ್ಯಚಕಿತರಾಗಿ ನೋಡ್ತಿದ್ರು. ನೋಡಿದಾಗ ಅವರು ಹೇಳ್ತಿದ್ರು ನನಗೆ, ಇಲ್ಲ ನಿಮ್ಗೆ ಇಷ್ಟೆಲ್ಲ ಹೆಂಗೆ ಗೊತ್ತಾಯ್ತು ನಿಮಗೆ? ನಾನು ಗೊತ್ತು ಮಾಡಿಕೊಳ್ಳಿಲ್ಲ, ಭಗವಂತನೇ ನನಗೆ ಗೊತ್ತು ಮಾಡಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗ್ತೈತೆ ಇರೋದು ನನಗೆ ಗಟ್ಟಿಯಾದ ನಂಬಿಕೆ. ಹಾಗಾಗಿ ನನಗೆ ಹೊಸ ಹೊಸ ದಾರಿಗಳನ್ನು ಹುಡುಕಿಕೊಟ್ಟ, ಹೊಸ ಹೊಸ ಚಿಂತನೆಗಳನ್ನು ಹುಡುಕಿಕೊಟ್ಟ. ಹಾಗಾಗಿ ನಾನು ಪ್ರೊಫೆಷನರಿ ಪೀರಿಯಡ್ ಮುಗೀತು. ನಿರಾಯಾಸವಾಗಿ ನಾನು 15 ವರ್ಷ ಜಿಲ್ಲಾ ನ್ಯಾಯಾಧೀಶನಾಗಿ
ಕೆಲಸ ಮಾಡಿದ್ವಿ, ಬೇರೆ 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 ವಿಭಾಗಗಳಲ್ಲಿ ಮಾಡಿದ್ವಿ. ಅದರಿಂದಾಗಿ ಹೈಕೋರ್ಟ್ಗೆ ಒಪ್ಪಿಗೆ ಆಯಿತು, ನನಗೆ ಪದೋನ್ನತಿ ಕೊಟ್ಟರು, ಹೈಕೋರ್ಟ್ ಜಡ್ಜನ್ನಾಗಿ ಮಾಡಿದೆ ಭಗವಂತ. ತಾವು ಈ ನಿಮ್ಮ ಪ್ರತಿಭೆ, ನಿಮ್ಮ ಹಾರ್ಡ್ ವರ್ಕ್ ಎಲ್ಲ ಇರುತ್ತೆ. ಆದರೆ ಇಡೀ ನಿಮ್ಮ ಮಾತಿನುದ್ದಕ್ಕೂ ಕಂಡು ಬಂದದ್ದೇನು ಅಂದರೆ ಇದು ದೈವಿ ಕೃಪೆ, ಭಗವಂತನ ಕೃಪೆ ಅನ್ನುವಂಥದ್ದು. ಆದರೆ ವಾಸ್ತವದಲ್ಲಿ ದೈವಿ ಕೃಪೆ, ಭಗವಂತನ ಇಚ್ಛೆ ಅನ್ನೋದು ಅದು ನಮ್ಮ ಸಮರ್ಪಣೆ ಭಾವನೆ ಮತ್ತು ಒಳ್ಳೆತನವನ್ನು ತೋರಿಸ್ತದೆ. ಆದರೆ ಅದು ನಿಜಾರ್ಥದಲ್ಲಿ ಹಾಗಿರಂಗಿಲ್ಲ. ವೈಯಕ್ತಿಕವಾಗಿ ಮನುಷ್ಯನ ಶ್ರದ್ಧೆ, ಶ್ರಮ ಭಾಳ ಮುಖ್ಯ ಇರ್ತದೆ. ಸೊ ಅದನ್ನು ನೀವು ಯಾಕಷ್ಟು ಸಮರ್ಪಣೆ ಭಾವನೆಯನ್ನು ಈ ದೈವ ಮತ್ತು ದೇವರಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋದು ಕಾರಣ ಏನು? ಇಲ್ಲ, ನನ್ನ ಯಾರಾದರೂ ಕೇಳ್ತಾರೆ, ಅದೃಷ್ಟ ನಮ್ಗೆ ಕೆಲಸ ಕೊಡ್ತದೋ ಪರಿಶ್ರಮ ಕೆಲಸ ಕೊಡ್ತದೋ? ನಾನು ಅವ್ರಿಗೆ ಹೇಳ್ತೀನಿ, 80% ನಮ್ಮ ಪರಿಶ್ರಮ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದು ದೈವ, ಅದು ಕೊಡ್ತದೆ. 80% ಪರಿಶ್ರಮ ಇದ್ದಾಗ 20% ದೈವಕ್ಕೆ ಯಾಕೆ ನಾವು ಕ್ರೆಡಿಟ್ ಕೊಡಬೇಕು? ಆ ದೈವದ ನಿರ್ಣಯ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡದೇ ಇರೋಕ್ಕಾಗೋದಿಲ್ಲ ಅಂತಾನೆ. ಯಾಕಂದರೆ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಸಂತರ ಜೀವನ ಕ್ರಮ ಆಗಲಿ, ಇವನ್ನೆಲ್ಲ ನಾವು ಅವಲೋಕನ ಮಾಡಿದಾಗ ಅವ್ರಿಗೆ ಇಷ್ಟಪಟ್ಟಿದ್ದೊಂದಾಗ್ತತಿ, ಸಿಕ್ಕಿದ್ದೊಂದಾಗ್ತತಿ. ಹಾಗಾಗಿ ಅದನ್ನು ಸಿಕ್ಕಿದ್ರಲ್ಲಿ ಯಶಸ್ಸು ಕಂಡಂಥವ್ರನ್ನ ಭಾಳಷ್ಟು ಜನರು ನೋಡ್ತೀವಿ. ನಮಗೆ BA ಓದುವಾಗ ಆನುವಂಶಿಕತೆ ಮತ್ತು ಪ್ರಯತ್ನ ಇವೆರಡರಲ್ಲಿ ಯಾವುದು ಅಂತ ಕೇಳಿದರು. ಆನುವಂಶಿಕತೆ ತಕ್ಕ ಮಟ್ಟಿಗೆ ಕಾರಣ ಇರ್ಬೋದು, ಆದರೆ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಲ್ಲ, ವಾತಾವರಣ, ಪರಿಸರ, ಆ ಪರಿಸರ ನಮ್ಮ ಮೇಲೆ ಭಾಳಷ್ಟು ಪರಿಣಾಮ ಮಾಡ್ತತಿ, ಪ್ರಯತ್ನ ಭಾಳಷ್ಟು ಫಲ ಕೊಡ್ತತಿ. ಹಾಗಾಗಿ ಬರೀ ನಾವು ಆನುವಂಶಿಕತೆಯ ಮೇಲೆ ಅವಲಂಬನೆ ಆಗಿದ್ದರೆ ನಾವು 6 ಜನ ಅಣ್ಣ ತಮ್ಮಂದ್ರಲ್ಲ, ಎಲ್ಲರೂ ಆಗಬೇಕಾಗಿತ್ತಲ್ಲ, ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಸಾತ್ವಿಕ ಮನೋಭಾವನೆಯಿಂದ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಯತ್ನ ಮಾಡಿದರೆ ಅದು ಫಲ ಕೊಡ್ತದೆ. ಈ ಪ್ರತಿಯೊಂದಕ್ಕೂ ನಾನು ಅಮರೇಶ್ವರ ಆಶೀರ್ವಾದ ಮಾಡಿದೆ, ಬಸವಣ್ಣ ಆಶೀರ್ವಾದ ಮಾಡಿದೆ, ಶ್ರೀಗಳು ಆಶೀರ್ವಾದ ಮಾಡಿದರು, ಹಾಗಾಗಿ ಸಿಕ್ತು ಅಂತ ಹೇಳ್ತೀನಲ್ಲ. ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಅವ್ರು ಆಶೀರ್ವಾದ ಮಾಡಿದರು. ಅದು ಕಾರಣ ಅದು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್. ನನ್ನ ಹತ್ರ ನೆಗೆಟಿವ್ ಥಾಟ್ ಅನ್ನೋದು ಇಲ್ಲೇ ಇಲ್ಲ, ನಕಾರಾತ್ಮಕ ಆಲೋಚನೆಗಳೇ ಇಲ್ಲ, ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ನಾನು ಒಂದು ಕಡೆ ಓದಿದ್ದೆ, ನಾನು ವಾರಪತ್ರಿಕೆಯಲ್ಲಿ ಅದರ ಕಟ್ಟಿಗೆ ತೆಗೆದಿಟ್ಟಿದ್ದೆ. ನಾನು ಮೇರು ಪರ್ವತವನ್ನು ಏರಬಲ್ಲೆ, ಸಪ್ತ ಸಮುದ್ರಗಳನ್ನು ದಾಟಬಲ್ಲೆ ಅಂತ ನಿಮ್ಗೆ ನೀವೇ ಹೇಳಿಕೊಡ್ರಿ. ನಿಮ್ಮಲ್ಲಿ ಸಾಧ್ಯವಾದಂಥ ಸಾಮರ್ಥ್ಯ ನಿಮಗೆ ಬರ್ತದೆ. ಆ ಸಾಮರ್ಥ್ಯ ಬಂತು ಅಂತ ಹೇಳಿದ್ರೆ ಇನ್ನೊಬ್ಬರು ಸಾಧನೆ ಮಾಡಿದ್ದಕ್ಕಿಂತ ಹೆಚ್ಚಿನ ಸಾಧನೆ ನಿಮ್ಮಿಂದ ಆಗ್ತದೆ. ಮತ್ತೊಬ್ಬರು ಯಾರು ಅಸಾಧ್ಯ ಅಂತ ಅಂದ್ಕೊಳ್ತಾರಲ್ಲ, ಅದೆಲ್ಲ ನಿಮ್ಮಿಂದ ಸಾಧ್ಯ ಆಗ್ತದೆ. ಅದಕ್ಕೆ ಬಸವಣ್ಣವ್ರ ವಚನ ನನಗೆ ಬೇಸಿಸ್ಸು, ಭದ್ರ ಬುನಾದಿ ಅಂದರೆ ನೀನು ಉಳಿದರೆ ಕೊರಡು ಕೊನರು. ನಮ್ಮ ಅಪ್ಪ ಅವಾಗ ಹೇಳ್ತಿದ್ರು, ಆತನ ಒಲಿಮೆ ಇತ್ತು ಅಂತ ಹೇಳಿದ್ರೆ, ಆತ ಒಲಿದ ಅಂತ ಹೇಳಿದ್ರೆ ನಿನಗೆ ಅಸಾಧ್ಯವಾದದ್ದು ಸಾಧ್ಯ ಆಗ್ತದೆ, ಕಷ್ಟ ಸಾಧ್ಯವಾದದ್ದು ಸುಲಭ ಸಾಧ್ಯ ಆಗ್ತದೆ, ನೀ ಮಾಡು. ಹಾಗಾಗಿ ನಮ್ಮ ಅಜ್ಜರ ಪ್ರೋತ್ಸಾಹನೂ ಹಂಗಿತ್ತು. ನಮ್ಮ ಯಾರು ಚೆನ್ನಬಾಜ ಅವರು ಅದನ್ನು ಹೇಳ್ತಿದ್ರು. ಆ ರೀತಿ ನಾನು ಎಲ್ಲರದ್ದು ಒಳಿತನ್ನು ಅಳವಡಿಸ್ಕೊಂಡು ಹೋಗಿದ್ದರಿಂದ ನಾನು ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ನೀವು ಆಗಲೇ ಜೆನೆಟಿಕಲ್ ವಿಷಯವಾಗಿ ಮಾತಾಡಿದ್ರಿ, ವಂಶವಾಹಿನಿ ದೃಷ್ಟಿಯಿಂದ. ನಿಮ್ಮ ಕುಟುಂಬ ಸಂಪೂರ್ಣವಾಗಿ ವ್ಯಾಪಾರಿ ಕುಟುಂಬ, ಕೃಷಿ ಮನೆತನದ ಕುಟುಂಬ. ಈ ಕಡೆ ಬೆಲ್ಲದ ಚೆನ್ನಪ್ಪನವರು ವೈಚಾರಿಕವಾಗಿದ್ದರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದರು. ಅವರು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿದ್ದರಿಂದ ನಮ್ಮ ಕಲ್ಯಾಣ ಕರ್ನಾಟಕದಷ್ಟು ಅವ್ರು ಹಿಂದೆ ಉಳಿದಿರಲಿಲ್ಲ. ಹಾಗೆ ಬೆಲ್ಲದ ಚೆನ್ನಪ್ಪನವ್ರ ಪ್ರಭಾವ ನಿಮ್ಮ ವ್ಯಕ್ತಿತ್ವದ ಮೇಲೆ ಯಾವ ರೀತಿ ಆಯಿತು? ಅವರು 2 ವರ್ಷ ನಾನು ಅವ್ರ ಕೈಯಾಗ ಓದಿದೆ, ಅಲ್ಲಿ ಮನೆಯಲ್ಲಿ ಊಟ ಮಾಡ್ಕೊಂಡು. ಕಾಲೇಜಿಗೆ ಹೋಗಿ ಬಂದ ತಕ್ಷಣ ಹೇಗೆ ನಡೆದಿದೆ ನಿನ್ನ ಅಭ್ಯಾಸ ಅಂತ ಕೇಳಿದ್ರು. ಅದ್ರ ಜೊತೆಗೆ ನಮ್ಮ ದೇಶದ ಬಗ್ಗೆ ಭಾಳ ಹೇಳ್ತಿದ್ರು ಅವರು. ಆಗಲೇ ಅವಾಗ ಹೇಳ್ತಿದ್ರು, ನಾನು 18ನೇ ವಯಸ್ಸಿನಲ್ಲಿ ಅಂತೇಳಿ ಹೇಳಿದರು. ಸ್ವಾತಂತ್ರ್ಯ ಬಂದ ನಂತರ ಪ್ರಜಾಪ್ರಭುತ್ವ ಬಂತು, ಅದನ್ನು ನಾವು ಒಪ್ಪಿಕೊಂಡಿದ್ದೀವಿ, ಆ ರೀತಿ ನಡ್ಕೊಳ್ಬೇಕು. ಒಂದು ವೇಳೆ ನೆಹರು ಅವರ ಬದಲಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರೇ ಪ್ರಧಾನಮಂತ್ರಿ ಆಗಿದ್ದರೆ ನಮ್ಮ ದೇಶದ ಚರಿತ್ರೆನೇ ಬದಲಾಗ್ತಿತ್ತು ಅಂತ ಹೇಳಿದರು. ಅದು ಏನು ಅಂತ ಕೇಳಿದ್ರೆ ಅವರು ಈ ರೀತಿ ಅಂತ ಏನು ನಡೀತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಹಾಗಾಗಿ ಅವರ ಶಿಸ್ತುಬದ್ಧ ಜೀವನ, ನಡೆ ನುಡಿ, ಒಂದು ಖರ್ಚಿಪ್ ಮೊದಲು ಮಾಡಿ, ಕರವಸ್ತ್ರ ಮೊದಲು ಮಾಡಿ ಅವರು ಖಾದಿದೇ ಇರ್ತಿತ್ತು. ಖಾದಿ ಪಂಚೆ, ಖಾದಿ ರುಮಾಲ, ಖಾದಿ ಟವಲು, ಖಾದಿ ಲುಗ್ಗೆ ಎಲ್ಲವೂ ಖಾದಿದೇ ಇರ್ತದೆ. ಆ ಒಂದು ಸಮರ್ಪಣಾ ಮನೋಭಾವನೆ ಏನಿತ್ತಲ್ಲ, ಅದು ನನ್ನ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಮಾಡ್ತದೆ. ಅದ್ರ ಜೊತೆಗೆ
ಅಲ್ಲಿ ಎಲ್ಲರೂ ಆ ಚಿತ್ವಾಡ್ಗಿ ಏರಿಯಾ ಅದು ಆ ಭಾಗದಲ್ಲಿದ್ದಂಥವರೆಲ್ಲರೂ ಚೆನ್ನಪ್ಪ ಅಪ್ಪ ಅಂತ ಕರೀತಿದ್ರು. ನಾನು ಇನ್ನೂ 8ನೇದು 7ನೇದು ಓದುವಾಗ ಹೋಗ್ತಿದ್ದೆ ನಮ್ಮ ತಾಯಿ ಜೊತೆಗೆ. ಚೆನ್ನಪ್ಪಪ್ಪ ಚೆನ್ನಪ್ಪಪ್ಪ ಅಂತ ಕರೀತಾರ, ಎಷ್ಟು ಮಂದಿ ಮಕ್ಕಳು ನಿನಗೆ ಅಂತ ಕೇಳ್ತಿದ್ದೆ. ನೋಡು, ಇಲ್ಲಿ ನನ್ನ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲರನ್ನ ಮಕ್ಕಳ ವಯಸ್ಸಿನವ್ರನ್ನ ಮಕ್ಕಳ ಸಮಾನ ಅಂತ ತಿಳ್ಕೊಂಡು ಹೋಗ್ತೀನಿ. ಹಾಗೆ ಹೋಗಿದ್ದರಿಂದ ನಾನು ಅವರು ಹುಟ್ಟಿಗೆ ಕಾರಣ ಅಲ್ಲದ್ರೂ ಕೂಡ ನಮ್ಮ ಮನೆಯಲ್ಲಿ ಹುಟ್ಟಲಿಲ್ಲ ಅಂದರೂ ಸಹಿತ ಅವರೆಲ್ಲರೂ ನನ್ನ ಅಪ್ಪ ಅಂತ ಕರೀತಾರೆ. ನಮ್ಮ ಚೆನ್ನಪ್ಪಜ್ಜಿಗೆ ಇಬ್ಬರು ತಮ್ಮಂದಿರು, ಸ್ವಂತ ತಮ್ಮಂದಿರಲ್ಲ, 3 ಅಳಿತನಕ ಬಂದವರು. ಅವ್ರ ಮಕ್ಕಳು ಇವ್ರ ಮಕ್ಕಳು ಎಲ್ಲರೂ ಚೆನ್ನಪ್ಪ ಅಪ್ಪ, ಚನ್ನಬಸಪ್ಪ ಅಪ್ಪ, ಶಿವಪ್ಪ ಅಪ್ಪ ಅಂತ ಪ್ರತಿಯೊಬ್ಬರನ್ನು ತಂದೆ ಸ್ಥಾನದಲ್ಲಿ ಇಟ್ಟು ನೋಡ್ತಿದ್ರು ಅವರು. ಅದು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಈಗ ನನಗೆ ಕರ್ನಾಟಕಾದ್ಯಂತ ಯಾವುದೇ ಶಾಲಾ ಕಾಲೇಜುಗಳಿಗೆ ಹೋಗಲಿ ಅಪ್ಪಾಜಿ ಅಂತ ಕರೆಯೋರದಾರ, ಪಪ್ಪ ಅಂತ ಕರೆಯೋರದಾರ, ಅಜ್ಜ ಅಂತ ಕರೆಯೋರದಾರ, ಹಾಗೆ ಅಣ್ಣ ತಮ್ಮದಿರು ಅಂತ ಕರೆಯೋರದಾರ. ಹೀಗಾಗಿ ವಿಶ್ವ ಕುಟುಂಬಿ ಆಗಬೇಕು ಅಂತ ನಮ್ಮ ತಾತನ ಬಯಕೆ ಇತ್ತು. ಆ ಪ್ರಕಾರ ಅವ್ರು ನಡ್ಕೊಂಡ್ರು. 85-86 ವರ್ಷ ದಾಟೋವರೆಗೂ ಇದ್ದರು. ಅವರು 90 ಸಂಯುಕ್ತ ಲಿಂಗೈಕ್ಯರಾದರು. ಹಾಗಾಗಿ ಅವರು ನನಗೆ ಒಂದಿಷ್ಟು ಮಾರ್ಗದರ್ಶಿ ಅಂತ. ಈಗ ನೀವು ಅಲ್ಲಿ ಆ ಎರಡೂ ಪ್ರಭಾವ, ಕುಟುಂಬದ ದೈವಭಕ್ತಿ, ತಂದೆಯವರ ದೈವಭಕ್ತಿ, ಚೆನ್ನಪ್ಪಜ್ಜನವರ ಜಾಣತನದ ಮೇಲೆ ನೀವು ಹೈಕೋರ್ಟ್ಗೆ ಎಲಿವೇಟ್ ಆಗುವ ಸಂದರ್ಭದಲ್ಲಿ ನ್ಯಾಯಾಂಗದ ತ್ವರಿತ ನಿರ್ಣಯಗಳು ಮತ್ತು ಆಡಳಿತ ಭಾಷೆಯಲ್ಲಿ ನ್ಯಾಯವನ್ನು ಕೊಡುವಂಥ ಪದ್ಧತಿ ಇರಲಿಲ್ಲ. ನೀವು ಆ ದೃಷ್ಟಿಯಿಂದ ಕನ್ನಡ ಭಾಷೆ ಮತ್ತು ಕನ್ನಡ ನಿರ್ಣಯಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಕಾರಣ ಏನಾಯಿತು? ಒಂದು, ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಲ್ಲ. ನಾನು ಕನ್ನಡದ ಮೇಲೆ ಎಷ್ಟು ಪ್ರಭುತ್ವ ಇತ್ತು, ಆ ಪ್ರಭುತ್ವ ಕನ್ನಡ ಬಿಟ್ಟು ಬೇರೆ ಭಾಷೆಯ ಮೇಲೆ ಇರಲಿಲ್ಲ. ಎರಡನೇದ್ದು, ನಾನು 3-4ನೇ ತರಗತಿಯಲ್ಲಿ ಓದಬೇಕಾದ್ರೆ ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಲಲಿತವಾಹ ನಡೆದ ನುಡಿಯಿರಲು ಸಂಸ್ಕೃತದೊಳಗಿನ್ನೇನು ಅಂತ ಪದ್ಯ ಇತ್ತು. ಅದನ್ನು ಹನುಮಂತಾಚಾರ್ಯ ಅಂತ ಮೇಷ್ಟ್ರು ಹೇಳಬೇಕಾದ್ರೆ, ಕನ್ನಡ ಅಂದರೆ ಏನು, ಅದು ಬರೀ ಒಂದು ಭಾಷೆ ಅಲ್ಲ, ಒಂದು ಸಂಪರ್ಕ ಸಾಧನೆ ಅಲ್ಲ, ಅದು ಒಂದು ವ್ಯಕ್ತಿತ್ವ ರೂಪಿಸುವಂಥ ಭಾಷೆ. ಅದು ನಿಮ್ಮ ಮಾತೃಭಾಷೆ, ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು, ಅದರಲ್ಲಿ ಪ್ರಭುತ್ವ ಗಳಿಸ್ಬೇಕು, ಕಷ್ಟಪಟ್ಟು ಕಲೀರಿ ಅಂತ ಹೇಳ್ತಿದ್ರು ಅವರು. ಹಾಗಾಗಿ ಇವತ್ತಿಗೂ ನನಗೆ 3-4ನೇ ತರಗತಿಯಲ್ಲಿ ಇದ್ದಂಥ ಸಿಲೆಬಸ್ನಲ್ಲಿದ್ದಂಥ ಪಠ್ಯಕ್ರಮದಲ್ಲಿದ್ದು ಸೋಮೇಶ್ವರ ಜೊತೆಗಾಗಲಿ ದಾಸರ ಪದಗಳಾಗಲಿ ಇವತ್ತಿಗೂ ನನ್ನ ಜೀವನದಲ್ಲಿ ಅಳಿಸ್ಕೊಳ್ಳೋಕ್ಕಾಗಲಿ. ತಲ್ಲಣಿಸಿದರೂ ಕಂಡೆ ತಾಳು ಮನವೇ ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತೇನು ದಾಸರು ಹೇಳ್ತಾರೆ. ಅದು ನನಗೆ ಆತ್ಮಸ್ಥೈರ್ಯ ಕೊಡ್ತೀನಿ. ಇವತ್ತಿಗೂ ನಾನು ಏನೂ ಯೋಚನೆ ಮಾಡಬೇಕಾಗಿಲ್ಲ, ತಲ್ಲಣಗೊಳ್ಳೋದು ಬೇಕಾಗಿಲ್ಲ. ಎಲ್ಲರನ್ನೂ ಸಲಹುವನು ಅಂತಂದರೆ ನನ್ನ ಯಾಕೆ ಸಲುವಾಗಿಲ್ಲ, ನನ್ನನ್ನು ಸಲುತಾನ ಅಂಥೇಳಿ. ಹಾಗಾಗಿ ಉಣದಿರ್ಪ ದನಮಿರ್ದಡೇನು ಸುಧರಿದ್ದೆ ಮುಪ್ಪಿನಲ್ಲಾಗದಂಥ ಸೋಮೇಶ್ವರ ಜೊತೆಗಿತ್ತು. ಅವೆಲ್ಲವೂ ನನ್ನ ಜೀವನದಲ್ಲಿ ಹಾಸುಹೊಕ್ಕಾಗಿಬಿಟ್ಟಿದ್ದಾವೆ. ಹಾಗಾಗಿ ನಾನು ಹೆಚ್ಚು ಗಳಿಸ್ತಿದ್ರು ಕೂಡ ನಾನು ಡಾಕ್ಟ್ರಾಗಿದ್ದರೆ ಕೋಟಿಗಟ್ಟಲೆ ಗಳಿಸ್ತಿದ್ದೆ. 1 ಕೋಟಿ 2 ಕೋಟಿ ಖರ್ಚು ಮಾಡಿ ಮನೆ ಕಟ್ಬೋದಾಗಿತ್ತು. ಆದರೆ ಇದು ಎಲ್ಲರ ಹೃದಯಗಳಲ್ಲಿ ನನಗೆ ವಾಸಕ್ಕೆ ಸ್ಥಾನ ಸಿಕ್ಕತ್ತದೆ ಅಂದರೆ ಇದು ಕಮ್ಮಿ ಏನಲ್ಲ ನನಗೆ. ಹಾಗಾಗಿ ನಾನು ಮನೆ ಕಟ್ಟೋದು ಅಗತ್ಯ ಇಲ್ಲ. ನನ್ನ 3 ಜನ ಮಕ್ಕಳು ಅವ್ರು ಕಟ್ತಾರೆ ಬಿಡ್ತಾರೆ ಅನ್ನೋ ನಿರ್ಣಯಕ್ಕೆ ಬಂದು ಸರ್ಕಾರದಿಂದ ಬೆಂಗಳೂರಲ್ಲಿ ಸೈಟ್ ಕೊಡ್ತಾರೆ ನ್ಯಾಯಾಧೀಶರಿಗೆ. ನಾನು ತೊಗೊಳ್ಳೋದಿಲ್ಲ. ಅದು ನಾನು ಇಲ್ಲಿರೋದಿಲ್ಲ, ನಾನು ಕಟ್ಟೋದಿಲ್ಲ, ನಂಗೆ ಬೇಡ. ಇಲ್ಲ, 2 ಗಂಡು ಮಕ್ಕಳು ಅದಾರಲ್ಲ ಅವ್ರದ್ದು ತೊಗೋತಾರೆ, ಅವ್ರಿಗಾಗಿ ತೊಗೊಳ್ರಿ ಅಂತ ಹೇಳಿದರು. ಬಸವಣ್ಣವ್ರ ಅನ್ಯಾಯ ಇಲ್ಲ, ನಾನು ಎಲ್ಲರೂ ಅಂತಾರೆ, ನಾನು ಅಂದ್ಕೊಂಡಿಲ್ಲ ಅಂದರು, ಎಲ್ಲರೂ ಅನ್ಕೊಂತ ಬಂದಾರ. ಅವ್ರು ಅನ್ನೋದನ್ನು ಸರಿ ಮಾಡ್ಬೇಕಂತೇಳೇ ನಾನು ಹಾಗೆ ಮಾಡ್ಕೊತ ಹೋದೆ. ಇಂದಿಗೆ ನಾಳೆಗೆ ಎಂದನಾದರೆ ನಿಮ್ಮ ಆಣೆ ಅಂತೇನು ಅಪ್ಪರು ಬಸವಣ್ಣವ್ರು ಹೇಳ್ತಾರೆ. ಅದು ಇಂದಿಗೆ ಅಂದರೆ ನಾನು ಅರ್ಥ ಮಾಡಿಕೊಂಡಿದ್ದು ನನಗಾಗಿ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕಾಗಿ ಅಂತ. ನಾಳೆಗೆ ಅಂತ ಹೇಳಿದ್ರೆ ನನ್ನ ಮುಂದಿನ ಪೀಳಿಗೆ ಇರಬೇಕಾಗಿ, ಅವರಿಗಾಗಿ ಏನೂ ಮಾಡೋದಿಲ್ಲ ಅಂತ ಹೇಳಿದೆ. ಹಾಗಾಗಿ ದೇವರ ದಯದಿಂದ ನನ್ನ 3 ಜನ ಮಕ್ಕಳು ನನಗಿಂತ ಹೆಚ್ಚು ವಿದ್ಯಾವಂತರಾದರು. ದೊಡ್ಡವನು ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿದ್ದಾನೆ, 2ನೇದಕ್ಕೆ ಪ್ರಸೂತಿ ತಜ್ಞ ಆಗಿ ಗಂಡನ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾಳೆ, 3ನೇ ಮಗ ಚಿಕ್ಕ ಮಕ್ಕಳ ತಜ್ಞಾಗಿ ಅವನು ದುಡಿತಾನೆ. ಹೀಗಾಗಿ ಅವರಿಗಾಗಿ ನಾನು ಮಾಡಬೇಕನ್ನೋದು ಏನು ಉಳಿದಿಲ್ಲೇನಿಲ್ಲ, ನನಗಾಗಿ ನಾನು ಮಾಡ್ಕೋಬೇಕು ಅನ್ನೋದನ್ನು ಉಳಿದಿಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ಲಕ್ಷಗಟ್ಟಲೆ ಪ್ರತಿ ತಿಂಗಳು ಲಕ್ಷಕ್ಕಿಂತ ಹೆಚ್ಚು ನಿವೃತ್ತಿ ವೇತನ ಬರ್ತದೆ.
ಆರೋಗ್ಯ ಕೆಟ್ಟದ್ದು ಅಂತ ಹೇಳಿದರೆ ಸರ್ಕಾರ ಪೂರ್ತಿ ದುಡ್ಡು ಕೊಡ್ತತಿ. ಹೀಗಾಗಿ ನಾನು ಯಥಾ ಪ್ರಕಾರ ಸಮರ್ಪಣಾ ಮನೋಭಾವದಿಂದ ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಅನ್ಯಕ್ಕೆ ವ್ಯಯಿಸನು ಅಂತ ಬಸವಣ್ಣ ಹೇಳ್ತಾರಲ್ಲ, ಹಾಗೆ ನಾನು ಆತ ಕೊಟ್ಟಿದ್ದ ದ್ರವ್ಯನ ಆತಗಾಗಿ ಸಮಾಜಕ್ಕಾಗಿ ಆತಗಾಗಿ ಬಳಸೋದಂದ್ರೆ ಜನರಿಗಾಗಿ ಬಳಸೋದಂದ್ರೆ ಸಮಾಜಕ್ಕಾಗಿ ಬಳಸೋದು ಅಂತ ನನಗೆ ತಿಳ್ಕೊಂಡಿದ್ದೀನಿ. ಆ ಪ್ರಕಾರ ಹೊರಟಿದ್ದೀನಿ. ನೀವು ಕನ್ನಡದಲ್ಲಿ ತೀರ್ಪು ಕೊಡಲಿಕ್ಕೆ ಅದು ಕಾರಣ ಆದರೆ ಈ ನ್ಯಾಯಾಂಗದ ಬಗ್ಗೆ ಜನರಿಗೆ ಅಷ್ಟೊಂದು ಅವೇರ್ನೆಸ್ ಕೊಡಲಿಕ್ಕೆ ನೀವು ಇದಕ್ಕೆ ಬಂದಾಗ ನೀವು ಈಗ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿದ್ದಾಗ ಭಾಳಷ್ಟು ಕೆಲಸಗಳನ್ನು ಮಾಡಿದ್ರಿ. ಜನರಿಗೆ ಹತ್ತಿರ ಆಗಲಿಕ್ಕೆ ಕನ್ನಡ ಭಾಷೆಯಲ್ಲಿ ಪುಸ್ತಕಗಳು ತಂದು ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಯಾವ ಪ್ರೇರಣೆ ಆಯಿತು? ಯಾಕಂದರೆ ಯಾರು ಎಕ್ಸಿಕ್ಯೂಟಿವ್ ಪೋಸ್ಟ್ಗಳನ್ನ ಬಯಸ್ತಾರೆ, ಆ ಥರ ಸರ್ವಿಸ್ ಓರಿಯೆಂಟೆಡ್ ಹುದ್ದೆಗಳನ್ನು ಜನ ತಗೊಳ್ಳೋದಿಲ್ಲ. ಅದು ಯಾಕೆ ಕಾರಣ ಆಯಿತು? ನಾನು ನ್ಯಾಯಾಧೀಶನಾಗೋದಕ್ಕಿಂತ ಮುಂಚೆ ಜಸ್ಟಿಸ್ ಶಿವರಾಜ್ ಪಾಟೀಲ್ ಇರ್ತಾರಲ್ಲ, ಸುಪ್ರೀಂ ಕೋರ್ಟ್ಗೆ ಹೋದರು. ಅವರು ಹುಟ್ಟಿ ಬೆಳೆದ ಪರಿಸರ, ಅವರ ಆರ್ಥಿಕ ಸ್ಥಿತಿ ಮನೆಯಲ್ಲಿ ಅದನ್ನೆಲ್ಲ ನಾನು ಗಮನಿಸಿದಾಗ ನನಗಿಂತ ಕಮ್ಮಿ ಇತ್ತು ಅವರು. ನನಗಿಂತ ಹೆಚ್ಚು ಕಷ್ಟಪಟ್ಟರು. ದೇವದುರ್ಗ ತಾಲೂಕಿನ ಅತ್ಯಂತ ಹಿಂದುಳಿದ ತಾಲೂಕು. ನನಗಿಂತ ಭಾಳ ದೊಡ್ಡವರು, ಅವರು ವಯಸ್ಸಿನಲ್ಲಿ ದೊಡ್ಡವರು, ಜ್ಞಾನದಲ್ಲಿ ಎಲ್ಲರೂ. ಅಂಥವರು ತಾವು ಓದಿದ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರಾದರು, ಪ್ರಾಕ್ಟೀಸ್ ಮಾಡಿದ ಹೈಕೋರ್ಟ್ನಲ್ಲಿ ಜಡ್ಜ್ ಆದರು, ಚೀಫ್ ಜಸ್ಟಿಸ್ ಆದರು. ಅವ್ರು ಚೀಫ್ ಜಸ್ಟಿಸ್ ಆದಮೇಲೆ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಪೋಸ್ಟ್ಗೆ ಅರ್ಜಿ ಹಾಕಿ ಕೊಟ್ಟಿದ್ದೆ. ನಾನು ಅಲ್ಲಿ ಹೋಗಿ ಅವ್ರನ್ನ ಕೇಳಿದೆ, ನಿಮ್ಮ ಆಶೀರ್ವಾದ ಇರಬೇಕು ನನಗೆ, ನೀವೇ ನನಗೆ ರೋಲ್ ಮಾಡಲ್. ನಾನು ವಕೀಲಿ ವೃತ್ತಿ ಕೈಗೊಳ್ಬೇಕಾದ್ರೂ ನಾನು ಕಕ್ಷಿಗಾರನಾಗಿ ಶಿವರಾಜ್ ಪಾಟೀಲ್ ಹತ್ರ ಹೋದಾಗ ಅವ್ರ ಆಫೀಸ್ ನೋಡ್ತಿದ್ದೆ. ನಾನು ಒಂದು ತಾಲೂಕು ಮಟ್ಟದ ನ್ಯಾಯಾಲಯಕ್ಕಿಂತ ದೊಡ್ಡ ಲೈಬ್ರರಿ, ದೊಡ್ಡ ಫೈಲ್ಗಳೆಲ್ಲ ಇಟ್ಕೊಂಡಿದ್ರು ಬೆಂಗಳೂರಲ್ಲಿ ನಿಚ್ಚಿಡಿಕೆ ಮೇಲೆ ನಿಂತ್ಕೊಂಡು ಇಟ್ಕೊಂಡು ಫೈಲ್ ತೆಗಿಬೇಕು ಅವರು, ಅಷ್ಟು ಇದು. ಆದರೆ ಇಂಥ ವಕೀಲರಾಗಬೇಕು ಅಂತಿತ್ತು. ವಕೀಲ ಅದೇ ನೋಡಿ, ಅವರು ನಮ್ಮ ಹಿಂದುಳಿದ ಜಿಲ್ಲೆ. ಹೌದೌದು. ನಮ್ಮ ಇನ್ನು ನಮ್ದು ಗಂಗಾವತಿಗಿಂತಲೇ ಗಂಗಾವತಿ ಭಾಳ ಚಲೋ, ನೀರಾವರಿಯಾಗಿ ಇಷ್ಟೆಲ್ಲ ಅನುಕೂಲ. ಅಂಥದ್ರೊಳಗಿದ್ದಾಗ ವಾರದ ಮನೆಯಲ್ಲಿ ಊಟ ಮಾಡಿ ಹಾಸ್ಟೆಲಲ್ಲಿದ್ದು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದಮೇಲೆ ನನಗೆ ಅವ್ರಿಗಿಂತ ಹೆಚ್ಚಿನ ಅನುಕೂಲಗಳನ್ನು ಕೊಟ್ಟಾರೆ ಭಗವಂತ. ಅವ್ರಿಗಿಂತ ಹೆಚ್ಚು ಸಾಧನೆ ಮಾಡೋಕ್ಕಂತೂ ನನಗೆ ಆಗಂಗಿಲ್ಲ, ಯಾಕಂದ್ರೆ ವಯಸ್ಸಿಲ್ಲ ನನಗೆ. ಭಾಳ ತಡ ಮಾಡಿ ವಕೀಲಿ ವೃತ್ತಿ ಮಾಡಿದೆ, ತಡ ಮಾಡಿ ಜಡ್ಜ್ ಆದೆ, ಅದೆಲ್ಲ ಆಯಿತು. ಇದ್ದಿದ್ದರಲ್ಲೇ ನಾನು ಸಾಧನೆ ಮಾಡಬೇಕು ಅನ್ನೋದು ಬಂತು. ಹಾಗಾಗಿ ನ್ಯಾಯಾಧೀಶನಾಗಬೇಕಾದ್ರೆ ಅವ್ರ ಆಶೀರ್ವಾದನೂ ಭಾಳ ಮುಖ್ಯ. ಅವರು ನನಗೆ ನೈತಿಕ ಬಲ ಕೊಟ್ಟರು. ಅವ್ರು ಏನು ಹೇಳಿದರು, ನಾಗರಾಜ್, ಸೇವೆ ಮಾಡುವ ಸಾಮರ್ಥ್ಯ 100 ಜನರಿಗಿದ್ದರೂ ಕೂಡ ಸೇವೆ ಮಾಡುವ ಅವಕಾಶ 3 ಜನರಿಗೆ ಕೊಡಲಿಕ್ಕಿಲ್ಲ ದೇವರು. ಒಬ್ಬರಿಗೆ ಕೊಡ್ಬೋದು, ಇಬ್ಬರಿಗೆ ಕೊಡ್ಬೋದು, 3 ಕೊಡ್ಬೋದು. ಹಾಗಾಗಿ ನಿನಗೆ ಕಕ್ಷಿಗಾರರಿಗೆ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ. ಇದು ಪ್ರಾಧಿಕಾರಕ್ಕೆ ಸದಸ್ಯ ಕಾರ್ಯದರ್ಶಿ ಆದಾಗೂ ಅದೇ ಮಾತು ಹೇಳಿದರು. ಈಗ ನೋಡು, ಭಗವಂತ ನಿನಗೆ ಹೆಚ್ಚಿನ ಅವಕಾಶ ಕೊಟ್ಬಿಟ್ಟಾರೆ ಇನ್ನೊಬ್ಬರಿಗೆ ಸೇವೆ ಮಾಡೋದಕ್ಕೆ. ನೀನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ, ರಾಜ್ಯ ಮಟ್ಟದ ಕಾರ್ಯದರ್ಶಿಯಾಗಿ ನೀನು ಎಷ್ಟೆಷ್ಟು ಸೇವೆ ಮಾಡ್ತಿದ್ದಿ, ಅದರ ಪ್ರತಿಫಲ ನಿನಗೇ ಗೊತ್ತಿರಲಾರ್ದಕ್ಕೆ ಭಗವಂತ ಕೊಟ್ಬಿಡ್ತಾರೆ. ಅವರು ಬಸವಾದಿ ಶರಣರು, ಆ ಪರಮ ಭಕ್ತರು. ಶರಣ ಬಸಪ್ಪ ಅಂದರೆ ಸಂಪೂರ್ಣ ಅವರು ಅರ್ಪಣೆ ಮಾಡ್ಕೊಂಡ್ರು. ಅದನ್ನೆಲ್ಲ ನೋಡಿ ನಾನು ಕನ್ನಡದಲ್ಲಿ ಜಡ್ಜ್ಮೆಂಟ್ ಬರೀಬೇಕು. ಯಾಕೆ ಅಂದರೆ ಕನ್ನಡದ ಬಗ್ಗೆ ಅಭಿಮಾನ ಭಾಳ, ನನಗೆ ಪ್ರೀತಿ ಭಾಳ. ಹೈಕೋರ್ಟ್ನಲ್ಲಿ ಕನ್ನಡದಲ್ಲಿ ತೀರ್ಪು ಬಂದರೆ ಜನರಿಗೆ ಅರ್ಥ ಆಗ್ತದೆ ಅನ್ನೋ ಭಾವನೆ ನನಗಿತ್ತು. ಆದರೆ ಸಂವಿಧಾನದ ವಿಧಿ ಅಡ್ಡ ಬರ್ತಿತ್ತು. ಕನ್ನಡದಲ್ಲಿ ಜಜ್ಮೆಂಟನ್ನು ಬರೆಯೋ ಹಾಗಿಲ್ಲ, ಬರೆಯೋ ಹಾಗಿಲ್ಲ ಅಂತ ಹೇಳಿಲ್ಲ ಅವರು ಹೈಕೋರ್ಟ್ನಲ್ಲಿ. ಆದರೆ ಏನು ಹೇಳಿದ್ದಾರೆ ಅಂದರೆ, ಸಂಸತ್ತು ಅನ್ಯಥಾ ಕಾನೂನು ಮಾಡುವವರೆಗೆ ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟಿನ ಭಾಷೆ ಇಂಗ್ಲೀಷ್ ಆಗಿರತಕ್ಕದ್ದು ಅಂತ ಹೇಳಿದ್ರು. ಏನಾಗೋವರೆಗೂ ಸಂವಿಧಾನದಲ್ಲಿ ಸಂಸತ್ತು ಅಂದರೆ ಪಾರ್ಲಿಮೆಂಟು ಅನ್ಯಥಾ ಕಾನೂನು ಮಾಡುವವರೆಗೆ ಹೈಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟಿನ ಭಾಷೆ ಇಂಗ್ಲೀಷ್ ಆಗಿರತಕ್ಕದ್ದು. ಅನ್ಲೆಸ್ ದಿ ಪಾರ್ಲಿಮೆಂಟ್ ಅದರ್ವೈಸ್ ಮೇಕ್ಸ್ ಲಾ ಅಂತ ಇಂಗ್ಲೀಷ್. ಅಂದರೆ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಕೊಟ್ಟರು. ಏನು, ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಬರಿಬೋದು, ಅಥವಾ ಇಂಗ್ಲೀಷಿನ ಜೊತೆಗೆ ಬೇರೆ ಭಾಷೆಯಲ್ಲಿ ಬರಿಬೋದು ಅಂತೇಳಿ. ಹಾಗಾಗಿ ಇದು ಶಾಶ್ವತವಾಗಿ ಇಂಗ್ಲೀಷೇ ಇರಬೇಕಂತ ಸಂವಿಧಾನದಲ್ಲಿ ಇಲ್ಲ. ಅಲ್ಲಿದ್ದದ್ದು ಸಂಸತ್ತು ಕಾನೂನು ಮಾಡುವವರೆಗೆ, ಅನ್ಯಥಾ ಕಾನೂನು ಅಂದರೆ ಬೇರೆ ಭಾಷೆಯಲ್ಲಿ ಬರೆಯೋದಕ್ಕೆ ಅವಕಾಶ ಕೊಟ್ಟು ಕಾನೂನು ಮಾಡುವವರೆಗೆ ಇಂಗ್ಲೀಷ್ ಇರ್ತಕ್ಕದ್ದು.
ಹೀಗಿದ್ದರಿಂದ ನಾನು ಹೈಕೋರ್ಟ್ನಲ್ಲಿ ಹೇಗೆ ಬರೆಯೋಕ್ಕೆ ಸಾಧ್ಯ? ಒಂದು ಪ್ರಕರಣ ಬಂತು ನನಗೆ, ಭೂ ನ್ಯಾಯ ಮಂಡಳಿದು ಗೇಣಿದಾರನ ಅರ್ಜಿ ಇತ್ತು. ನಾನು 2 ಸರ್ತಿ ಆಗಲೇ ಪುನರ್ ಪರಿಶೀಲನೆಗೆ ಹಿಂದಕ್ಕೆ ಕಳಿಸಿದ್ರು, ಭೂ ನ್ಯಾಯ ಮಂಡಳಿಗೆ ಕಳಿಸಿದ್ರು. 3ನೇ ಸರ್ತಿ ನನ್ನ ಮುಂದೆ ಆರ್ಗ್ಯುಮೆಂಟ್ ಮಾಡಿದಾಗ ಟೆನೆಂಟ್ ಪರವಾಗಿದ್ದ ವಕೀಲರು ಏನಿದ್ರು ಅವರೇ ರಿಟ್ ಪಿಟಿಷನ್ ಹಾಕಿದಾಗ ಸರ್ ಮತ್ತೆ ವಾಪಸ್ ಕಳಿಸ್ತೀರಲ್ಲ ನೀವು, ಮತ್ತು ಏನು ಮಾಡಬೇಕು ನಾನು? ಸಾಕ್ಷಿ ಆಧಾರಗಳನ್ನು ಪರಿಶೀಲನೆ ಮಾಡೋ ಅಧಿಕಾರ ಹೈಕೋರ್ಟ್ಗಿಲ್ಲ. ಯಾವ ಸಾಕ್ಷಿ ಆಧಾರಗಳನ್ನು ಪರಿಶೀಲನೆ ಮಾಡಿ ಒಂದು ತೀರ್ಪು ಕೊಟ್ಟಾರ ಅದು ಕಾನೂನುಬದ್ಧ ಅಪ್ಲೈ ಮಾಡ್ಯಾರ ಇಲ್ಲ ಅಂತ ನೋಡಬೇಕಾಗ್ತದೆ. ಕಾನೂನನ್ನು ಸರಿಯಾಗಿ ವಿಮರ್ಶೆ ಮಾಡಿ ಸರಿಯಾಗಿ ಅನ್ವಯಿಸಿದಾರ ಇಲ್ಲ ಅಂತ ಅಷ್ಟೇ. ಇದರಲ್ಲಿ ಸಂಬಂಧಪಟ್ಟ ಭೂನ್ಯಾಯ ಮಂಡಳಿಯವರು ಟೆನೆನ್ಸಿ ಆ್ಯಕ್ಟ್ ಕಾನೂನು ಪ್ರಕಾರ, ಗೇಣಿದಾರರ ಕಾನೂನು ಪ್ರಕಾರ ಯಾರ ಕಬ್ಜದಲ್ಲಿತ್ತು ಅಂಥೇಳಿ ಪಹಣಿಯಲ್ಲಿ ಏನಿದೆ ಅನ್ನೋದನ್ನು ಬರೆದಿಲ್ಲ. ಹಾಗಾಗಿ ಇದನ್ನು ಪರಿಶೀಲನೆ ಮಾಡಿರಿ ಅಂತ ನಾನು ವಾಪಸ್ ಕಳಿಸ್ಬೇಕಾಗೈತೆ. ಸರ್ 3ನೇ ಸರ್ತಿನೂ ವಾಪಸ್ ಹೋಯ್ತು ಅಂತ ಹೇಳಿದ್ರೆ ನನ್ನ ಕಕ್ಷಿದಾರನಿಗೆ ನನ್ನ ಮೇಲೆ ನಂಬಿಕೆ ಹೋಗ್ತದೆ. ಅಷ್ಟೇ ಅಲ್ಲ, ತಾವು ತಪ್ಪು ತಿಳ್ಕೋಬಾರ್ದು, ತಮ್ಮ ಮೇಲಿನ ನಂಬಿಕೆ ಹೋಗ್ತದೆ. ತಮ್ಮ ಅಂದರೆ ನ್ಯಾಯಾಧೀಶ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗ್ತದೆ. ಎಷ್ಟು ಸರ್ತಿ ವಾಪಸ್ ಕಳಿಸ್ತಾರೆ ಇವರು? ದೊಡ್ಡ ಕೋರ್ಟು, ಹೈಕೋರ್ಟ್ ಅಂತ ಹೇಳಿದರೆ ಅದು ನಡೆದಿದ್ದ ದಾರಿ, ಈ ಭಾವನೆ ಜನರಲ್ಲಿ ಇದೆ. ಹಾಗಿದ್ದಾಗ ಮತ್ತೆ ಯಾಕೆ ವಾಪಸ್ ಕಳಿಸ್ತಾರದ್ದು? ಒಂದು ಸರ್ತಿ ವಾಪಸ್ ಕಳಿಸಿದ್ರು, ಅಲ್ಲಿ ಆಡಳಿತ ಪಕ್ಷ ಬೇರೆ ಬಂತು, ಒಂದು ತೀರ್ಪು ಬಂತು. ಇನ್ನೊಂದು ಸರ್ತಿ ವಾಪಸ್ ಕಳಿಸಿದ್ರು, ಮತ್ತೊಂದು ಬೇರೆ ತೀರ್ಪು ಬಂತು. ಹೀಗಾಗ್ತದೆ. ಏನು ಮಾಡಲಿ ನಾನು ಅಂದೆ ನಾನು. ಸರ್ ಅದು ಕನ್ನಡದಲ್ಲಿ ಆದರೂ ಇದ್ದರೆ ನೀನೇ ಓದ್ಕೊಳ್ಳಪ್ಪ ಅಂತಿದ್ದೆ ನಾನು. ಕನಿಷ್ಠ ಇದು ಒಂದರ ನೀವು ಯೋಚನೆ ಮಾಡಿರಿ ಅಂತ ನನಗೆ ಬಿಟ್ಟರು. ನಾನು ಸರ್ಕಾರದ ಪರವಾಗಿ ಭೂ ನ್ಯಾಯ ಮಂಡಳಿ ಪರವಾಗಿ ವಾದ ಮಾಡೋ ವಕೀಲರನ್ನು ಕೇಳಿದೆ, ಹೇಗೆ ಮಾಡೋಣ ಅಂತ. ಕನ್ನಡದಲ್ಲಿ ಬರೀಲ್ಲ ಅಂದೆ. ತಮ್ಮ ಇಚ್ಛೆ ಅಂದರು. ತಮ್ಮ ಇಚ್ಛೆ ಅಂದ ತಕ್ಷಣ ನಾನು 2 ಭಾಷೆಯಲ್ಲಿ ಬರೆದೆ. ಸಂವಿಧಾನದ ಉಲ್ಲಂಘನೆ ಆಗಬಾರ್ದು ಅಂತೇಳಿ ಇಂಗ್ಲೀಷ್ ಭಾಷೆ, ಅವನಿಗೆ ಕಕ್ಷಾರನಿಗೆ ತಿಳಿಬೇಕು ಅನ್ನೋದಕ್ಕಾಗಿ ಕನ್ನಡ ಭಾಷೆ ಬರೆದು ಶರ ಬರೆದು ಕಡೆಗೆ ದೃಢೀಕೃತ ನಕಲು ಕೇಳಿದಾಗ 2 ಭಾಷೆಯಲ್ಲಿರುವ ತೀರ್ಪುಗಳನ್ನು ಜೊತೆಗೂಡಿಸಿಕೊಡಬೇಕು ಅಂತ ಬರೆದೆ. ಹೀಗಾಗಿ ಬೆಳಕು ಹರಿಯೋದ್ರೊಳಗಾಗಿ ಕನ್ನಡದಲ್ಲಿ ಹೈಕೋರ್ಟ್ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಅರಳಿತು ಅಂಥೇಳಿ ನನ್ನ ಸರ್ನೇಮು ಅಡ್ಡ ಹೆಸರು ಅರಳಿ ಅನ್ನೋದನ್ನು ವಿಜಯ ಕರ್ನಾಟಕದವರು ಒಂದು ಬೇರೆ ಬಣ್ಣದಲ್ಲಿ ಪ್ರಿಂಟ್ ಮಾಡಿದರು. ಇದು ನನಗೆ ಆತ್ಮತೃಪ್ತಿ ತಂತು, ಹೆಮ್ಮೆ ಅನಿಸ್ತು. ಅದು ಮೊದಲನೇ ನಿರ್ಣಯ ಆ ರೀತಿ ಅದೇ ಮೊದಲೇ. ನಿಮ್ಮ ಕಲೀಗ್ಸ್ ರಿಯಾಕ್ಷನ್ ಹೇಗಿತ್ತು ಅವಾಗ? ಅವ್ರು ಕೆಲವರು ಹೇಳಿದರು, ಅವರು ನಾಗರಾಜ್ ನೀನು ಭಾಳ ತಪ್ಪು ಮಾಡಿದ್ದೀನಿ, ನಮಗೇನು ಕನ್ನಡ ಬರ್ತಿದ್ದಿಲ್ಲ, ನಾವ್ಯಾಕೆ ಬರಲಿಲ್ಲ, ಸಂವಿಧಾನದಲ್ಲಿ ಅವಕಾಶನೇ ಇಲ್ಲಿದ್ರೆ. ನಾನು ಅವ್ರ ಜೊತೆ ವಾದ ಮಾಡೋಕ್ಕೆ ಹೋಗಲಿಲ್ಲ. ಬಂದದ್ದನ್ನು ಅನುಭವಿಸೋಣ, ಏನಾಗ್ತದೆ. ಭಾಳ ಅಂದರೆ ಈ ಎಡಿಷ್ನಲ್ ಜಡ್ಜಸ್ ಅಂತ ಏನು ತೊಗೊಂಡಿರ್ತೀವಿ ಪ್ರೊಫೆಷ್ನರಿ ಪೀರಿಯಡ್ ಇದ್ದಾಗ, ಖಾಯಂ ಜಡ್ಜಾಗಿ ಮತ್ತೆ ಇನ್ನೊಂದು ಆದೇಶ ಬರಬೇಕು ನಾವು ರಾಷ್ಟ್ರಪತಿಯಿಂದ 2 ವರ್ಷದೊಳಗಾಗಿ. ಖಾಯಂ ಮಾಡಲಿಕ್ಕಿಲ್ಲ. ಖಾಯಂ ಮಾಡಿದ್ರು ಪ್ರೊಫೆಷನರಿ ಟೈಮ್ನಲ್ಲಿ ಇದ್ರೆ ಆವಾಗ ಖಾಯಂ ಮಾಡಿದ್ರು ನಾನು ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅಂತಾರೆ. ನಾಳೆನೇ ನಾನು ವಿಧಿವೇಶ ಆದ್ರೂ ನ್ಯಾಯಮೂರ್ತಿ ಅರಳಿ ನಾಗರಾಜರು ಹೋದರು ಅಂತ ಹೇಳ್ತಾರೆ. ಆದರೆ ಆ ನ್ಯಾಯಮೂರ್ತಿ ಅನ್ನೋದೇನು ಪದ ಐತಲ್ಲ, ಅದು ಯಾರೂ ಒಳಗ್ಸೋಕ್ಕಾಗಂಗಿಲ್ಲ. ಖಾಯಂ ಆದರೂ ಬಂತು, ನನ್ನ ವರ್ಕ್ ಬಿಟ್ಟರು ಬಂತು. ಹಾಗಾಗಿ ಕನ್ನಡಕ್ಕಾಗಿ ಬಿಟ್ಟೆ ಅಂತ ಹೇಳಿದರೆ ಅದು ಒಂದು ಒಳ್ಳೆಯ ಹೆಸರೇ. ಅದು ಎತ್ತು ಬಿದ್ದರೂ ಎತ್ತು ಕಡಿದ್ರು ಸಿಹಿ ಅಂತಾರಲ್ಲ, ಹಾಗೆ ಅನಿಸ್ತಂತ ನನ್ನ ಗಟ್ಟಿ ಅದು ನಿರ್ಣಯ ಎತ್ತಿ ಬಂದಿದ್ದನ್ನು ಹ್ಞೂ ಅನ್ನೋಣ. ಏನು ಹೇಳಿದ್ರು, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಕೃತ್ಯದ ಪರಿಣಾಮವನ್ನು ಫಲವನ್ನು ಅನುಭವಿಸಲೇಬೇಕು, ಸ್ವೀಕರಿಸಲೇಬೇಕು. ನಾನೊಂದು ಕನ್ನಡದ ಅಭಿಮಾನ ಇಟ್ಕೊಂಡು ನಾನು ಇದನ್ನು ಮಾಡಿಬಿಟ್ಟಿನಿ, ಇದು ಕೃತ್ಯ ಸರಿಯಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿ ನನ್ನನ್ನು ಹೋಗು ಅಂತ ಹೇಳಿದರೆ ಮನೆಗೆ ಹೋಗ್ಬಿಡ್ತೀನಿ, ಸಾಕಲ್ಲ. ಅಷ್ಟೇ. ಸಮಾಜದ ಕೆಲಸ ಮಾಡೋಕ್ಕೆ ಇನ್ನೊಂದಿಷ್ಟು ಹೆಚ್ಚು ಸ್ವಾತಂತ್ರ್ಯ ಸಿಗ್ತೈತಿ, ನಾನು ಮಾಡ್ಕೊತ ಹೋಗ್ತೀನಿ. ಕನ್ನಡದ ಕೆಲಸನೂ ಆಗ್ತೈತಿ, ಸ್ವತಂತ್ರ ಕೆಲಸ ಆಗ್ತೈತಿ. ಇನ್ನು ಪ್ರಾಧಿಕಾರದಾಗಿದ್ದಾಗ ಎಲ್ಲ ಕಡೆಗೆ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅರಿವು ನೆರವು ಕಾರ್ಯಕ್ರಮ ಮಾಡ್ತಿದ್ವಿ ನಾವು. ಆ ಅರಿವು ನೆರವು ಕಾರ್ಯಕ್ರಮ ಮಾಡಿದಾಗ ಶಾಲಾ ಕಾಲೇಜುಗಳಿಗೆ ಹೋಗ್ತಿದ್ವಿ, ಸಾರ್ವಜನಿಕ ಸಭೆಗಳನ್ನ ವ್ಯವಸ್ಥೆ ಮಾಡ್ತಿದ್ರು. ಆವಾಗ ಏನಂತಿದ್ರು ಅವರು, ಸರ್ ನೀವು ಈಗ ಹೇಳ್ತೀರಿ ಹೋಗಿಬಿಡ್ತೀರಿ, ನಮಗೆ ಒಂದು ದಿನ 2 ದಿನ ನೆನಪಿರ್ತದೆ, ಆಮೇಲೆ ನಮಗೆ ಗೊಂದಲ ಆಗ್ತದೆ. ಮುಸಲ್ಮಾನರು ಕ್ರಿಶ್ಚಿಯನ್ರು ಮದುವೆ ಆಗಬೇಕಾದ್ರೆ ಚರ್ಚ್ನಲ್ಲಿ ಆಗಬೇಕು, ಮಸೀದಿಯಲ್ಲಿ ಆಗಬೇಕು. ಹಿಂದೂಗಳು ಮುಸ್ಲಿಮ್ಸ್ ಮದುವೆ ಆಗಬೇಕಾದ್ರೆ ಮಸೀದಿಯಲ್ಲಿ ಆಗಬೇಕು, ದೇವಸ್ಥಾನದಲ್ಲಿ ಆಗಬೇಕು. ಇದು ನಮಗೆ ಕನ್ಫ್ಯೂಸ್ ಆಗ್ತದೆ.
ಅದಕ್ಕೆ ನೀವು ಒಂದಿಷ್ಟು ಪುಸ್ತಕ ಬರೆದು ಕೊಟ್ಟರೆ ನಮಗೆ ಅನುಕೂಲ ಆಗ್ತದೆ. ಹಾಗಾಗಿ ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಅಂತ ಬರೆದೆ ನಾನು. ಜಸ್ಟಿಸ್ ರವೀಂದ್ರನ್ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋದ್ರಂಥವ್ರು, ಅವರು ನನ್ನ ಅಧ್ಯಕ್ಷರಾಗಿದ್ದರು. ಅವರು ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು, ಒಪ್ಪಿಗೆ ಕೊಟ್ಟರು. ಹಾಗಾಗಿ ನಾನೆಲ್ಲ ಒಂದು 25-30 ಲೇಖನಗಳನ್ನು ನನ್ನವೇ ಇಟ್ಕೊಂಡು ಉಳಿದದ್ದು ಒಂದೆರಡು ಬೇರೆಯವ್ರು ಬರೆದು ತೊಗೊಂಡು ಅದನ್ನು ಮುದ್ರಣಗೊಳಿಸಿ ₹15 ಪ್ರಿಂಟಿಂಗ್ ಖರ್ಚು ಬಂದರೆ ₹10 ಕೊಡ್ತಿದ್ರು. ಅದರ ಜೊತೆಗೆ ರೇಡಿಯೋ ನಾಟಕಗಳನ್ನು ಮಾಡಿಸಿದ್ವಿ, ದೂರದರ್ಶನದಲ್ಲಿ ಕಿರುಚಿತ್ರಗಳನ್ನು ಮಾಡಿಸಿದ್ವಿ. ಹೀಗಾಗಿ ಎಲ್ಲ ಕನ್ನಡಕ್ಕಾಗಿ ಮತ್ತು ಸಾಮಾನ್ಯ ಜನರಿಗಾಗಿ ಕಾನೂನು ಬಗ್ಗೆ ತಿಳುವಳಿಕೆ ಕೊಡೋದು ಭಾಳ ಮುಖ್ಯ. ಯಾಕೆ ಅಂತ ಕೇಳಿದ್ರೆ ನಮ್ಮದು ಕಾನೂನು ಆಡಳಿತ, ಪ್ರಜಾಪ್ರಭುತ್ವ. ಹಾಗಾಗಿ ಕಾನೂನು ಏನೈತೆ ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿ ತಿಳ್ಕೊಳ್ಳೇಬೇಕು. ಎಲ್ಲ ಪಂಡಿತರಾಗಬೇಕಾಗಿಲ್ಲ. ಅದು ಸಂಕಷ್ಟಕ್ಕೆ ಬಂದಾಗ ಅದರದ್ದು ಪ್ರಭಾವ ಭಾಳ. ಪ್ರಾಥಮಿಕ ಶಿಕ್ಷಣ ಇರಬೇಕು ಕಾನೂನು ಬಗ್ಗೆ ಅಂತೇಳಿ. ಈಗ ಮದುವೆ ಮಾಡ್ತೀವಿ. ಮದುವೆ ಅಂದರೆ ಏನು, ಯಾವುದು ಕಾನೂನುಬದ್ಧ ಮದುವೆ, ಯಾವುದು ಕಾನೂನುಬದ್ಧ ಮದುವೆ ಅಲ್ಲ. ಈಗ ಒಂದು ದಾನ ಕೊಡಬೇಕಂತ ಹೇಳಿದ್ರೆ ನಾವು ದಾನ ಕೊಟ್ಟರೆ ಯಾವ ರೀತಿ ಕೊಡಬೇಕು, ಯಾವ ರೀತಿ ಇಲ್ಲ. ಒಂದು ದತ್ತಕ್ಕೆ ತೊಗೋಬೇಕಾಗಿತ್ತಂದರೆ ದತ್ತಕ್ಕೆ ತೊಗೊಳ್ಳೋ ಅಧಿಕಾರ ಹೇಗಿದೆ, ಅದು ಎಂಥವ್ರು ದತ್ತಕ್ಕೆ ತೊಗೋಬೋದು, ಎಂಥವ್ರು ತೊಗೋಬೋದು, ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಅವರಿಗೆ ಗೊತ್ತಾಗೋ ರೀತಿಯೊಳಗೆ ಸರಳ ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮ ಅಧ್ಯಕ್ಷರು. ನಾನು ಅದನ್ನು ಮಾಡಿದೆ. ಈಗ ನೀವು ಒಬ್ಬ ರಿಮಾರ್ಕೆಬಲ್ ರೋಲ್ ಮಾಡೆಲ್ ಜಡ್ಜ್ ಶಿವರಾಜ್ ಪಾಟೀಲ್ರ ಹೆಸರು ಹೇಳಿದ್ರಿ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಜಸ್ಟಿಸ್ ಶಿವರಾಜ್ ಪಾಟೀಲ್ರು. ಹಾಗೆ ನೀವು ಸೇವೆಯಲ್ಲಿದ್ದಾಗ ಎಲ್ಲ ರೀತಿಯಿಂದ ನಿಮಗೆ ರಿಮಾರ್ಕೆಬಲ್ ಅಥವಾ ಪ್ರೇರಣೆ ನೀಡಿದಂಥ ಜಸ್ಟಿಸ್ಗಳು ಅಥವಾ ನಿಮ್ಮ ಕೊಲೀಗ್ಸ್ ಯಾರಾದರೂ ಉದಾಹರಿಸ್ಬೋದಾ? ಅಲ್ಲ, ಈಗ ಜಸ್ಟಿಸ್ ಗೋಪಾಲ್ ಗೌಡ್ರು, ಹಾಂ, ಅವರು ನಾನು ಪದೋನ್ನತಿ ಪಡೆದ ಜಡ್ಜ್ ಆದಾಗ ಒಂದೇ ತಿಂಗಳೊಳಗಾಗಿ ಡಿವಿಷನ್ ಬೆಂಚ್ ವಿಭಾಗೀಯ ಪೀಠಕ್ಕೆ ಕೊಡ್ತಿದ್ವಿ. ನಾಗರಾಜ್ ನೀವು ಜಜ್ಮೆಂಟ್ ಬರೀರಿ ಅಂತಿದ್ರು. ಹೈಕೋರ್ಟ್ ನ್ಯಾಯಾಧೀಶನಾಗಿದ್ದಾಗ ಓಪನ್ ಕೋರ್ಟ್ನಲ್ಲಿ ಜಜ್ಮೆಂಟ್ ಬರೀಬೇಕು, ಬಹಿರಂಗ ನ್ಯಾಯಾಲಯದಲ್ಲಿ ಎಲ್ಲರ ಎದುರಿಗೆ ಬರೀಬೇಕು. ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ಏನಾಗುತ್ತೋ, ನಾವು ಜಜ್ಮೆಂಟ್ಗೆ ತೀರ್ಪಿಗಾಗಿ ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ನೊಳಗಾಗಿ ನಾವು ತೀರ್ಪು ಪ್ರಕಟಿಸ್ತೀವಿ. ಅಷ್ಟು ಬರಿಬೇಕಾಗಿತ್ತು ಅಂತ ಹೇಳಿದರೆ ಪ್ರಕರಣದ ಬಗ್ಗೆ ಜಾಸ್ತಿ ತಿಳ್ಕೊಬೇಕಾಗ್ತದೆ. ಆಯಿತು, ಹಾಗಾದ್ರೆ ನಾನು ನಾಳೆ ಕೇಸ್ಗಳಿದ್ದರೆ ಇವತ್ತೆಲ್ಲ ಮನೆಗೆ ಕಳಿಸ್ಕೊಡ್ತಿದ್ರು ಹೈಕೋರ್ಟ್ನಿಂದ. ಪ್ರತಿಯೊಂದು ಕೇಸಿಂದು ನಾವು ನೋಡಿ ಆ ಆರ್ಡ್ರ್ ಏನಾಗೈತೆ ಅಂತೇಳಿ ಜಜ್ಮೆಂಟ್ಗೆ ಅಂತ ಇರೋ ಆರ್ಗ್ಯುಮೆಂಟ್ಗೆ ಅಂತಿದ್ದು ಸಣ್ಣ ಪುಟ್ಟ ಪ್ರಕರಣಗಳನ್ನೆಲ್ಲ ನಾನು ಅಧ್ಯಯನ ಮಾಡಿ ಬರೆಯೋಕ್ಕೆ ರೂಢಿ ಮಾಡಿಕೊಂಡಿದ್ದೆ. ಅದನ್ನು ಮಾಡಬೇಕಾದ್ರೆ ನಾನು ಜಿಲ್ಲಾ ನ್ಯಾಯಾಧೀಶನಾಗಿದ್ದಾಗ ನಾನು ಬಹಿರಂಗ ನ್ಯಾಯಾಲಯದಲ್ಲೇ ನಾನು ತೀರ್ಪು ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ನಾನು ಜಜ್ಮೆಂಟ್ ರೈಟರ್ಗೆ ಹೇಳ್ತಿದ್ದೆ. ಅದನ್ನು ಎಲ್ಲೆಲ್ಲಿ ತಪ್ಪು ಹೇಳಿದ್ದೀನಿ ಅಂತ ನಾನು ಜಜ್ಮೆಂಟ್ ತಿದ್ದುಕೊಳ್ತಿದ್ದೆ ನಾನು. ಹಾಗಾಗಿ ಸರಳವಾಗಿ ಅವ್ರು ಭಾಳಷ್ಟು ಪ್ರೋತ್ಸಾಹ ಕೊಟ್ಟರು ನನಗೆ. ಅವರು ಜಸ್ಟಿಸ್ ಎನ್ ಕುಮಾರ್ ಅಂತ ನನಗಿಂತ ಸೀನಿಯರ್ ಅವರು ಶೈಲೇಂದ್ರ ಕುಮಾರ್ ಅವರೆಲ್ಲರ ಬೆಂಚ್ಗಳು ಕೂತ್ಕೊಂಡಾಗ ನನಗೆ ಪ್ರೋತ್ಸಾಹ ಕೊಡ್ತಿದ್ರು. ಅವರು ತೋರಿಸಿ ಹೇಳ್ತಿದ್ರು, ಇದನ್ನು ಕನ್ಸಿಡರ್ ಮಾಡಿ, ಇದನ್ನು ಮಾಡು ಅಂತೇಳಿ. ಹಾಗಾಗಿ ಅವರಿಗೆ ಭಾಳ ಚಿರಋಣಿ ನಾನು. ಈಗ ತ್ವರಿತ ನಿರ್ಣಯ ಒಂದು ಸಮಸ್ಯೆ ನ್ಯಾಯಾಂಗದಲ್ಲಿ. ಆಮೇಲೆ ಸರ್ಕಾರ ಯಾವುದು ತನ್ನ ಕಡೆಯಿಂದ ಪರಿಹರಿಸೋಕ್ಕಾಗೋದಿಲ್ಲ, ಇದನ್ನು ನೀವು ಕೋರ್ಟ್ಗೆ ಹೋಗಿ ಅನುಮತಿ ತೊಗೊಂಡು ಬರ್ರಿ ಅಂತ ಈ ಕಾರ್ಯಾಂಗದವರು ನ್ಯಾಯಾಂಗದ ಕೈ ಮಾಡಿ ತೋರಿಸ್ತಾರೆ. ನೀವು ಅದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡೋಕ್ಕೆ ಬಯಸ್ತಿದ್ರಿ, ಅಥವಾ ಅದು ಯಾವ ರೀತಿ ಆ ನ್ಯಾಯವನ್ನು ಎತ್ತಿ ಹಿಡಿತಿದ್ರಿ? ಅಲ್ಲ, ಏನನ್ನಾದರೂ ನಾವು ತೀರ್ಮಾನಕ್ಕೆ ಬರಬೇಕಾದ್ರೆ ಸಂವಿಧಾನ ಏನು ಹೇಳುತ್ತೆ ಅನ್ನೋದೇ ಮುಖ್ಯ ನಮಗೆ. ಆ ಸಂವಿಧಾನದ ಅಡಿಯಲ್ಲಿ ರಚಿತವಾದ ಕಾನೂನುಗಳು ಏನು ಹೇಳ್ತವೆ ಅನ್ನೋದು ಮುಖ್ಯ. ಯಾವ ವಕೀಲರು ಆರ್ಗ್ಯುಮೆಂಟ್ ಮಾಡ್ತಾರೆ, ಅವರು ಹಿರಿಯ ನ್ಯಾಯವಾದಿಗಳು, ಕಿರಿಯ ನ್ಯಾಯವಾದಿಗಳು, ಇವು ಯಾವ ಸಂಬಂಧ ಏನಿಲ್ಲ. ಹೀಗಾಗಿ ನಾವು ವಿಭಾಗೀಯ ಪೀಠದಲ್ಲಿ ಕೂತ್ಕೊಂಡಾಗ ನಮ್ಮ ಹಿರಿಯ ನ್ಯಾಯಾಧೀಶರು ನಮಗೂ ಸ್ವಲ್ಪ ಮಾರ್ಗದರ್ಶನ ಮಾಡ್ತಾರೆ. ಒಬ್ಬರೇ ಏಕಸದಸ್ಯ ಪೀಠ ಇದ್ದಾಗ ನಾವು ಯೋಚನೆ ಮಾಡ್ತಿದ್ವಿ, ಸ್ವಲ್ಪ ಡೇಟ್ ಕೊಡ್ತಿದ್ವಿ ಅವ್ರಿಗೆ. ಸಂಭವ ಹೇಳ್ತಿದ್ದೆ ನಾನು ಬಹಿರಂಗವಾಗಿಯೇ, ನಾನು ಇದನ್ನು ಆಳವಾಗಿ ಅಧ್ಯಯನ ಮಾಡಿ ನೋಡಬೇಕು, ನನಗೊಂದು ಸ್ವಲ್ಪ ಟೈಮ್ ಬೇಕು, ಒಂದು ವಾರ ಡೇಟ್ ಕೊಡ್ತೀನಿ, ಆವತ್ತು ನಾನು ಜಜ್ಮೆಂಟ್ ಡಿಕ್ಟೇಟ್ ಮಾಡ್ತೀನಿ. ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಂಡೇ ನಾನು ಜಜ್ಮೆಂಟ್ ಬರ್ಸೋಕ್ಕೆ ಶುರು ಮಾಡ್ತಿದ್ದೆ. ಸರ್ಕಾರ
ಈಗ ನಾನು ಜಿಲ್ಲಾ ನ್ಯಾಯಾಧೀಶನಾಗಿ ಇದು ಜಿಲ್ಲಾ ಕೇಂದ್ರದಲ್ಲಿ ವಕಾಲತ್ತು ಮಾಡುವಾಗ ತಹಸೀಲ್ದಾರರು ಈ ಶಾಂತತಾ ಭಂಗದ ಪ್ರಕರಣಗಳಲ್ಲಿ ಒಂದು ಆರ್ಡ್ರ್ ಮಾಡ್ತಾರೆ, ಮುಚ್ಚಳಿಕೆ ಬರೆದು ಕೊಟ್ಟು ಹೋಗ್ರಿ ಅಂತೇಳಿ. ಆ ಆರ್ಡ್ರ್ ಅಲ್ರಿ ಸಾಹೇಬ್ರೆ, ನೀವು ಹೇಳ್ದಂಗೆ ಕೇಳೀವಿ, ಎಲ್ಲ ಮಾಡೀವಿ, ಹಿಂಗ್ಯಾಕೆ ಮಾಡಿದ್ರಿ, ನಮ್ಮ ವಿರುದ್ಧ ಆರ್ಡ್ರ್ ಮಾಡಿರಲ್ಲ ಅಂತ ಆ ಗುಂಪಿನವ್ರು ಹೋಗಿ ಕೇಳಿದಾಗ, ನೋಡು ನನಗೆ ಒತ್ತಡ ಇತ್ತು, MLA ಅವರು ಬೇರೆಯವರು ಎಲ್ಲರೂ ಒತ್ತಡ ತಂದರು, ನಿಮ್ಮ ಮೇಲೆ ಒಂದು ಕೇಸ್ ಮಾಡಬೇಕಂತ ಹೇಳಿದ್ರು. ಮಾಡಿಬಿಟ್ರಿ. ಅರಳಿ ನಾಗರಾಜ್ ತಗೋ, ನೀವು ಕೊಟ್ಟಷ್ಟು ಫೀಸ್ ತೊಗೋತಾರ, ಇದಕ್ಕೆ ಸ್ಟೇ ಕೊಡಿಸ್ತಾರ ಅವ್ರು. ನಾನು ಡಿಸ್ಟ್ರಿಕ್ಟ್ ಕೋರ್ಟ್ನೊಳಗೆ ಸೆಷನ್ಸ್ ಕೋರ್ಟ್ನೊಳಗೆ ಅರ್ಜಿ ಹಾಕಿ ಅವ್ರಿಗೆ ಒಂದು ತಡೆಯಾಜ್ಞೆ ಕೊಡಿಸ್ತಿದ್ದೆ. ನಾನು ಜಡ್ಜೇನು ಕೇಳ್ತಿದ್ರು ನನಗೆ, ಆವಾಗ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದರು, ಮತ್ತೆ ನಿಮ್ಮ ಗಂಗಾವತಿ ತಹಸೀಲ್ದಾರರು ಅಂಥದ್ದೇ ತಪ್ಪು ಮಾಡ್ತಾರಲ್ಲ, ಇದು ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿಬಿಡ್ಬೇಕು ಅಂತ ಹೇಳಿದ್ರು. ಅದು ತಮಗೆ ಬಿಟ್ಟಿದ್ರಿ ಸರ್, ದಯವಿಟ್ಟು ಇದಕ್ಕೊಂದು ತಡೆಯಾಜ್ಞೆ ಕೊಟ್ಟರೆ. ಕೊಟ್ಟ ಮೇಲೆ ನಾನು ತಹಸೀಲ್ದಾರನಿಗೆ ಗಂಗಾವತಿಗೆ ಬಂದಾಗ ಭೇಟಿಯಾಗಿ ಕೇಳಿದ್ದೆ, ಹಿಂಗೆ ಯಾಕೆ ಆಕತಿ ಅಂಥೇಳಿ. ನೋಡ್ರಿ, ನೀವು ನ್ಯಾಯಾಧೀಶರಾಗಿದ್ದೀರಿ, ನ್ಯಾಯವಾದಿಗಳಿದ್ದೀರಿ, ನೀವು ಸ್ವತಂತ್ರ, ನೀವು ಏನಾರು ಆರ್ಗ್ಯುಮೆಂಟ್ ಮಾಡ್ತೀರಿ, ನ್ಯಾಯಾಧೀಶರು ಏನಾರು ಬರೀತಾರೆ, ಹೆಂಗಾರು ಆಗ್ತದೆ. ನಾವು ಹಂಗಲ್ಲ, ನಾವು ಅರ್ಧಂಬರ್ಧ ಈ ಕಡೆ ಅರ್ಧಂಬರ್ಧ ನ್ಯಾಯಾಂಗ ಅಧಿಕಾರಿಗಳು, ಅರ್ಧಂಬರ್ಧ ಕಾರ್ಯಾಂಗದ ಅಧಿಕಾರಿಗಳು. ಹೀಗಾಗಿ ಶಾಸಕಾಂಗದವ್ರು ಏನು ಒತ್ತಡ ತರ್ತಾರೆ ಅದು ನಾವು ಹ್ಞೂ ಅನ್ಬೇಕಾಗ್ತದೆ. ಅನ್ಯಾಯ ಆಗ್ತದ್ದು ಗೊತ್ತು. ಈ ಫೇರ್ ಪ್ರೈಸ್ ಶಾಪ್, ನ್ಯಾಯಬೆಲೆ ಅಂಗಡಿದ ಒಮ್ಮೆಲೆ ಲೈಸೆನ್ಸ್ ರದ್ದು ಮಾಡಿಬಿಡ್ತೀವಿ. ಮಾಡಿದ ಮೇಲೆ ತಪ್ಪು ಮಾಡ್ತೀವಿ, ಅಲ್ಲಿ ಕಾನೂನುಬದ್ಧವಾಗಿ ತಿಳಿದು ತಪ್ಪು ಮಾಡ್ತೀವಿ. ನಾವು ಮಾಡಿ ಅವನಿಗೆ ನ್ಯಾಯ ಸಿಗಬೇಕಲ್ಲ, ಕೋರ್ಟಿಗೆ ಕಳಿಸ್ಬೇಕು, ಅಲ್ಲಿ ಹೋಗಂತ. ಅಂದರೆ ಕಾರ್ಯಾಂಗದ ಆದೇಶದ ಮೇಲೆ ಶಾಸಕಾಂಗದ ಆದೇಶದ ಮೇಲೆ ಕಾರ್ಯಾಂಗ ತಪ್ಪು ಮಾಡಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಅವರೇ ಸ್ವತಃ ನ್ಯಾಯಾಂಗದ ಮೂಲಕ ಸರಿ ಮಾಡ್ತಾರೆ, ಕಳಿಸ್ಕೊಡ್ತಿದ್ರು. ಅವಾಗ ಏನಂತಿದ್ರು, ಕೋರ್ಟ್ ಆರ್ಡರ್ ಬಂತಲ್ಲಪ್ಪ, ನಾವೇನು ಮಾಡೋಣ. ಹಾಂ, ಅವಾಗ ಕಾರ್ಯಾಂಗ ಆತ ನಾನು ಅಲಾಟ್ಮೆಂಟ್ ಮಾಡಬೇಕು. ಅವಾಗ MLA ಹೇಳಕ್ಕೆ ಅದು ಈಸಿ ಆಗ್ತದೆ ಎಲ್ಲರಿಗೂ. ನಾವೇನು ಮಾಡಿದ್ರಿ ಸರ್, ತಾವು ಹೇಳಿದ್ರೆ ನಾವು ಆರ್ಡ್ರ್ ಮಾಡಿಬಿಟ್ವಿ, ನಮ್ಮ ಮೇಲೆ ಒಂದಿಷ್ಟು ಸ್ಟಿಚರ್ಸ್ ಪಾಸ್ ಮಾಡ್ತಾರೆ, ಅದು ಟೀಕೆ ಬರೀತಾರೆ, ಬರೀವಲ್ರಕ್ಕೆ ಬಿಟ್ರೆ ಮತ್ತೇನು ಮಾಡ್ಬೇಕಂತ ಹೇಳ್ತಾರೆ. ಇದನ್ನು ನಾನು ಜಿಲ್ಲಾ ನ್ಯಾಯಾಧೀಶರಿಗೆ ಹೇಳ್ತಿದ್ದೆ, ವ್ಯವಸ್ಥೆ ಹೀಗಿರೋದ್ರಿಂದ ಇವೆಲ್ಲ ಮತ್ತೆ ಬರ್ತಾವೆ, ಅವೇ ತಪ್ಪುಗಳನ್ನ ಮಾಡ್ತಾವೆ, ಅಂಥದ್ದೇ ತಪ್ಪುಗಳನ್ನ ನಾವು ನ್ಯಾಯಾಧೀಶರ ಮುಂದೆ ಇಡ್ತೀವಿ, ತಾವು ಜಡ್ಜ್ಮೆಂಟ್ ಬರೀಬೇಕು. ಹಾಗಾಗಿ ಅದು ನ್ಯಾಯಾಂಗವನ್ನು ಈ ರೀತಿ ಪರೋಕ್ಷವಾಗಿ ಬಳಸ್ಕೊಳ್ತಾರೆ ಅವರು. ಪರೋಕ್ಷವಾಗಿ ಜನರ ಒಳಿತಿಗಾಗಿ ಜನರು ಒಳಿತಿಗಾಗಿ ಬಳಸೋರು ಇರ್ತಾರೆ, ಕೆಡಕಿಗಾಗಿ ಬಳಸೋರು ಇರ್ತಾರೆ ಅವರು. ಹಾಗಾಗಿ ಒಳಿತಿಗಾಗಿ ಬಳಸೋರ ಮನಸ್ಸಿದ್ದವರು ಇದನ್ನು ಕಳಿಸ್ಕೊಟ್ಬಿಡ್ತಾರೆ ಅವರು. ಈ ರೀತಿಯಾಗಿ ನ್ಯಾಯಾಂಗದ ಮೇಲೆ ಒತ್ತಡ ಜಾಸ್ತಿ ಬರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿಯಲ್ಲಿ ಒಂದು ರಿಮಾರ್ಕೆಬಲ್ ಜಜ್ಮೆಂಟ್ ಅಂತ ಇರ್ತದೆ ಸರ್. ನೀವು ಹಾಗೆ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಂತೃಪ್ತಿ ಅಥವಾ ರಿಮಾರ್ಕೆಬಲ್ ಜಜ್ಮೆಂಟ್ ಏನಾರ ಉದಾಹರಿಸ್ಬೋದಾ? ಈಗ ರಿಮಾರ್ಕೆಬಲ್ಲು ಅಂತ ಅಥವಾ ರಿಮಾರ್ಕೆಬಲ್ ಅಲ್ಲದ್ದು ಅಂತ ನನ್ನಲ್ಲಿ ವ್ಯತ್ಯಾಸ ಇಲ್ಲ. ಪ್ರತಿಯೊಂದು ತೀರ್ಪು ಬರಿಬೇಕಾದ್ರೆ ಅದು ನ್ಯಾಯಸಮ್ಮತವಾಗಿರಬೇಕು. ಸೋತವನು ಕೂಡ ನನ್ನ ವಿರುದ್ಧ ಸಾಕಷ್ಟು ಆಧಾರ ಇತ್ತು, ಹಾಗಾಗಿ ಜಜ್ಮೆಂಟ್ ಬರ್ದಾರನ್ನ ಭಾರಿ ಬರಬೇಕು. ಹೆಚ್ಚು ನನಗೆ ತೊಂದರೆ ಕೊಟ್ಟಿದ್ದ ಪ್ರಕರಣ ಅಂತ ಹೇಳಿದ್ರೆ, ನಾನು ಮಂಗಳೂರಲ್ಲಿದ್ದಾಗ ಹೆತ್ತ ತಂದೆನೇ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಅಂತ ಪ್ರಕರಣ. ಆ ಹುಡುಗಿ ತಂಗಿ ಚಿಕ್ಕ ಮಗಳು ಪ್ರತ್ಯಕ್ಷ ಸಾಕ್ಷಿ. ಒಂದು ಮನೆಯಲ್ಲಿ ಎಲ್ಲ ಆಗಿತ್ತು, ಸಾಕ್ಷ್ಯ ಆಧಾರಗಳು ಎಲ್ಲ ತೊಗೊಂಡ್ವಿ. ಆವಾಗ ಆರೋಪಿ ಪರ ವಕೀಲರು ವಾದ ಮಾಡಿದರು. ಏನು, ಮಗಳು ತಂದೆ ವಿರುದ್ಧ ಬೇಕಾದ್ದು ಹೇಳ್ಬೋದು, ಆದರೆ ನನ್ನ ಶೀಲಹರಣ ಮಾಡಿದ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು ತಂದೆ ಮಾಡೋಕ್ಕೆ ಸಾಧ್ಯನೇ ಇಲ್ಲಿದು, ಅಸಾಧ್ಯ ಅಂತ ಹೇಳಿದರು. ಸರ್ಕಾರಿ ವಕೀಲರು ಏನು ಹೇಳಿದರು, ಆರೋಪಿ ವಿರುದ್ಧ ಯಾವುದೇ ಮಹಿಳೆ ತನ್ನ ಶೀಲಹರಣ ತನ್ನ ತಂದೆಯಿಂದನೇ ಆಯಿತು ಅಂತ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ, ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲ ಸಾಕ್ಷ್ಯಾಧಾರಗಳು ಅದಾವ. ಘಟನೆ ನಡೆದ ತಕ್ಷಣ ಚರ್ಚ್ಗೆ ಹೋಗ್ಯಾರ, ಚರ್ಚ್ನಾಗ ಅವ್ರನ್ನ ಇಟ್ಕೊಂಡ್ರು. ಬೆಳಗ್ಗೆ ವೈದ್ಯಕೀಯ ತಪಾಸಣೆ ಆಯಿತು, ಸಾಯಂಕಾಲದಷ್ಟೊತ್ತಿಗೆ ಅರ್ಧಕ್ಕರ್ಧ ತನಿಖೆ ಮುಗಿದೋಗಿತ್ತು. ಇಷ್ಟೆಲ್ಲ ಇದ್ದಾಗ ಎಲ್ಲ ಸಾಕ್ಷಿಗಳು ಸರಿಯಾಗಿ ಹೇಳಿದ್ದಾರೆ, ನೀವು ಶಿಕ್ಷೆ ಕೊಡಬೇಕು. ನನಗೆ ದೊಡ್ಡ ಸಮಸ್ಯೆ ಆಯ್ತದೆ. ಎರಡೂ ಅಸಾಧ್ಯನೇ. ಯಾರಾದರೂ ನಮ್ಗೆ ನನ್ನ ತಂದೆ ಸಮಾನ ಅಂದ್ಬಿಟ್ರೆ ಅವರು ಪೂರ್ಣ ಮಕ್ಕಳನ್ನ ಭಾವನೆ ಬಂದುಬಿಡ್ತೈತೆ ನಮಗೆ.
ಆ ರೀತಿ ಇದ್ದಾಗ ಇದು ಹೆಂಗೆ ಸಾಧ್ಯ? ಎಲ್ಲ ನೋಡಿದಾಗ ನಾನೇನು ಹೇಳಿದೆ ಅಲ್ಲಿ ಓಪನ್ ಕೋರ್ಟ್ನೊಳಗೆ 2 ಅಸಾಧ್ಯಗಳು ಅದಾವೆ. ಒಂದು ಸುಳ್ಳು ಪ್ರಕರಣ ಮಾಡೋದು ಅಸಾಧ್ಯ, ಒಂದು ಆ ಪ್ರಕರಣದ ಪ್ರಕಾರ ತಂದೆ ಮಗಳ ಮೇಲೆ ಮಾಡೋದು ಅಸಾಧ್ಯ. ಆದರೆ 2 ಅಸಾಧ್ಯಗಳ ನಡುವೆ ಸಂಭವನೀಯವಾದದ್ದು ಯಾವುದು ಅಂತ ನಾನು ನೋಡಬೇಕಾಗಿದೆ. ಎಲ್ಲ ವಾತಾವರಣ ಇನ್ನೊಂದು ಮತ್ತೊಂದು ಎಲ್ಲ ನೋಡಲಿಕ್ಕಾಗಿ ಯಾವುದು ಸಂಭವನೀಯ, ಹೆಚ್ಚು ಸಂಭವನೀಯ ಅಂತ ಗೊತ್ತು ಮಾಡ್ತಾರೆ, ಅದ್ರ ಪ್ರಕಾರ ನಾನು ಜಡ್ಜ್ಮೆಂಟ್ ಬರೀಬೇಕಾಗ್ತದೆ ಅಂತೇಳಿ. ಆವಾಗ ಅಂಥ ಪರಿಸ್ಥಿತಿ ಒಳಗೆ ನಾನು ದೇವರನ್ನೇ ಬರಿ ಹೋಗ್ತಿದ್ದೆ. ನನ್ನ ಬುದ್ಧಿ ಸಮರ್ಪಕವಾಗಿ ಕೆಲಸ ಮಾಡೋ ಹಾಗೆ ಮಾಡು, ಸರಿಯಾದ ತೀರ್ಪು ಬರೆಸೋದು. ಕೊನೆಗೆ ಆ ತಂದೆಗೆ ಶಿಕ್ಷೆ 10 ವರ್ಷ ಕಠಿಣ ಶಿಕ್ಷೆ, 5,000 ರೂಪಾಯಿ ದಂಡ ಕೊಟ್ಟು ಆರ್ಡ್ರ್ ಮಾಡಿದೆ. ಹೈಕೋರ್ಟ್ಗೆ ಹೋಯಿತು. ನಾವೇ ಕಳಿಸ್ಬೇಕಾಗತ್ತೆ ಹೈಕೋರ್ಟ್. ನೋಡು, ನಿನಗೆ ಹೈಕೋರ್ಟ್ಗೆ ಹೋಗೋಕ್ಕೆ ಫೀಸ್ ಕೊಡೋಕ್ಕಾಗಲಿ, ವಕೀಲರ ಖರ್ಚು ಕೊಡೋಕ್ಕಾಗಲಿ ಅಸಮರ್ಥನಾಗಿದ್ದರೆ ಹೈಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ ಇರ್ತದೆ. ಹೈಕೋರ್ಟ್ನಲ್ಲಿ ಸಹಿತ ಇನ್ನು ನಮ್ಮಂಥದ್ದೇ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿ ಇರ್ತದೆ, ಅಲ್ಲಿ ಕಳಿಸ್ಕೊಡ್ತೀನಿ ಪೇಪರ್ಸ್ ಎಲ್ಲ, ನೀನು ಹೋಗು. ಆ ರೀತಿ ಕಳಿಸ್ಕೊಟ್ರೆ ಜೈಲ್ ಅಪೀಲ್ ಅಂತಲೂ ಹೋಗ್ತಾವೆ. ಹೋದರೆ ನನ್ನ ಜಡ್ಜ್ಮೆಂಟು ಸರಿಯಾಗಿದೆ ಅಂತ ತೀರ್ಪು ಕೊಟ್ಟರು. ಆವಾಗ ದೊಡ್ಡ ಸಮಾಧಾನ ಆಯ್ತು ನನಗೆ. ಹೀಗೆ ಒಮ್ಮೊಮ್ಮೆ ಅಸಾಧ್ಯವಾದದ್ದು ಸಾಧ್ಯ ಅನ್ನಿಸ್ತೈತಿ, ಸಾಧ್ಯವಾದದ್ದು ಅಸಾಧ್ಯ ಅನ್ನಿಸ್ಬಿಡ್ತೈತಿ. ಎಲ್ಲ ಪ್ರಕರಣದ ಸತ್ಯಾಸತ್ಯತೆಗಳು ಎಲ್ಲಿದಾವೆ ಅಂತ ಹುಡುಕ್ಬೇಕಾಗ್ತದೆ. ನಾವು ಹುಡುಕಿ ಬರೀಬೇಕು. ಈಗ ಆ ಥರದ್ದು ಹೈಕೋರ್ಟ್ನಲ್ಲಿ ಏನಾದರೂ ನಿಮಗೆ ಸಂತೃಪ್ತಿಗೊಂಡ ತೀರ್ಪು ಇದೆಯಾ? ಹೈಕೋರ್ಟ್ನಲ್ಲಿ ಕಲಬುರಗಿ ಬೆಂಚಿನಲ್ಲಿದ್ದಾಗ ಜೈನ ಸಮಾಜದವ್ರದ್ದು ಒಂದು 2ನೇ ಅಪೀಲ್ ಬಂದಿತ್ತು. ಏನದು, ಭೂಮಿ ಜಾಗ ಕೊಟ್ಟರು, ಭೂಮಿ ಕೊಟ್ಟರು, ಯಾರು ಒಂದು ಸಮಾಜದವರು, ಒಂದು ಗುಂಪಿನವರು ಸಮಾಜದ ವತಿಯಿಂದ ಭೂಮಿ ಕೊಟ್ಟರು. ಆತ ಅದ್ರ ಮೇಲೆ ದಾಲ್ ಫ್ಯಾಕ್ಟ್ರಿ ಹಾಕ್ಕೊಂಡ, ನಡೆಸ್ದ, ಭಾಳಷ್ಟು ಬಾಕಿ ಉಳಿಸ್ಕೊಂಡ. ಆಮೇಲೆ ಅದು ನಂದೇ ಅಂತ ಶುರು ಮಾಡಿದ. ಅದು ಕೆಳಗಿನ ಕೋರ್ಟ್ನಲ್ಲಿ ಒಂದು ರೀತಿ ತೀರ್ಪಾಯ್ತು, ಮೊದಲನೇ ಅಪೀಲ್ನಲ್ಲಿ ಮತ್ತೊಂದು ರೀತಿ ತೀರ್ಪಾಯ್ತು, 2ನೇ ಅಪೀಲ್ ನನ್ನ ಮುಂದೆ ಬಂದಿತ್ತು. ಇಬ್ಬರು ಬೆಂಗಳೂರಿಂದ ಬಂದು ವಾದ ಮಂಡನೆ ಮಾಡಿದರು. ಆವಾಗ ಏನು ಹೇಳಿದೆ ನಾನು, ಜೈನ ಸಮಾಜ ಎಷ್ಟು ಸೇವಾನಿರತ ಸಮಾಜ, ಸೇವೆ ಇದೆ. ಬೇಸಿಗೆ ಬಿಸಿಲು ಬಂತು ಅಂತ ಹೇಳಿದರೆ ಮಳೆಗಾಲ ಬರೋವರೆಗೂ ಅರವಟ್ಟಿಗೆ ಇಟ್ಟು ನೀರು ಕೊಡ್ತಾರೆ, ಸಮಾಜ ಸೇವೆ ಅಷ್ಟರ ಮಟ್ಟಿಗೆ ಮಾಡ್ತಾರೆ. ಅಂಥ ಸಮಾಜ ಒಂದು ಕುಟುಂಬದ ಮೇಲೆ ಸುಳ್ಳು ಕೇಸ್ ಹಾಕಿದರು ಅಂತ ಹೇಳಿದರೆ ಇದು ತಪ್ಪು. ಅಂಥ ಸಮಾಜಕ್ಕೆ ವ್ಯತಿರಿಕ್ತವಾಗಿ ಸಮಾಜದ ಆಸ್ತಿ ನಂದೇ ಅಂತ ಒಬ್ಬ ಸಮಾಜದ ವ್ಯಕ್ತಿ, ಅದೇ ಸಮಾಜದ ವ್ಯಕ್ತಿ, ಅವನು ಬೇರೆ ಅಲ್ಲ, ಹೇಳ್ತಾನಂತ ಹೇಳಿದ್ರೆ ಅದು ದೊಡ್ಡ ತಪ್ಪು. ಆದ್ದರಿಂದ ನೀವು ನಮ್ಮ ತಂದೆ ಹೇಳ್ತಾಗಲ್ಲ, ಶಿವನರಿಯದ ಸಾವಿಲ್ಲ, ಮನವರಿಯದ ಕಳ್ಳತನಲ್ಲ. ಸತ್ಯ ಎಲ್ಲಿದೆ ಅನ್ನೋದು ಇಬ್ಬರಿಗೂ ಗೊತ್ತು, ನನಗೆ ಗೊತ್ತಿಲ್ಲ. ಆಧಾರದ ಮೇಲೆ, ಸಾಕ್ಷಿಗಳಿದ್ರ ಮೇಲೆ ನನಗೆ ಯಾವ ಕೋರ್ಟ್ ಬರೆದದ್ದು ಸರಿ ಐತೆ ಅಂತ ತೀರ್ಮಾನ ಮಾಡಬೇಕಾಗ್ತದೆ. ಹಾಗಾಗಿ ನಿಮ್ಗೆ ವಾದ ಮಂಡನೆ ಎಲ್ಲ ಮಾಡಿದ ಮೇಲೆ 1 ವಾರ ಸಮಯ ಕೊಟ್ಟು, ನೀವು ಆ 1 ವಾರದೊಳಗಾಗಿ ನೀವು ರಾಜಿ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಜಡ್ಜ್ಮೆಂಟ್ ಬರೆಸ್ತೀನಿ. ಅಷ್ಟು ಪ್ರಕರಣ ಮುಂದುವರೆದ ಮೇಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋದೆ. ಶರಣಬಸವ ನನ್ನಿಂದ ಒಳ್ಳೆಯ ಸರಿಯಾದ ತೀರ್ಪನ್ನು ಬರೆಸು. ಇದು ಬಹಳಷ್ಟು ಗೊಂದಲದ ಇದೆ. ಒಂದು ಕೋರ್ಟ್ ಒಂದು ನಿರ್ಣಯಕ್ಕೆ ಬಂದೈತಿ, ಇನ್ನೊಂದು ಕೋರ್ಟ್ ಇನ್ನೊಂದು ನಿರ್ಣಯಕ್ಕೆ ಬರ್ತದೆ. ನಾನು ಯಾವುದರ ಸರಿ ಅಂತ ಅನ್ಬೇಕು, ನಾನು ಹೇಳಿದ್ದೆ ಕಾಯಂ ಆಗ್ತದೆ. ಅದು ಆದಮೇಲೆ ಅವರು ರಾಜಿ ಆಗಲಿಲ್ಲ ಅಂತ ಬಂದರು. ಬಹಿರಂಗ ನ್ಯಾಯಾಲಯದಲ್ಲಿ ತೀರ್ಪು ಬರ್ಸೋಕ್ಕೆ ಶುರು ಮಾಡಿದೆ. 2 ತಾಸು ತೀರ್ಪು ಬರ್ಸಿದ ಮೇಲೆ ಅರ್ಧಕ್ಕೆ ನಿಲ್ಲಿಸಿದೆ. ಉಳಿದದ್ದು ನಾಳೆ ಬರ್ಸೋಣಂತೆ. ಎಲ್ಲ ವಿಷಯಗಳನ್ನ ಬರೆದೆ. ನನ್ನ ತಕ್ಕಡಿ ಯಾವ ಕಡೆಗೆ ಹೋಗ್ತದೆ ಅನ್ನೋದು ಗೊತ್ತಾಗಬಾರ್ದು ಅವ್ರಿಗೆ. ಆ ರೀತಿ ಬರುತ್ತೆ. 2ನೇ ದಿನ ಪೂರ್ಣ ಬರೆಸ್ಬಿಟ್ಟೆ. ಸಮಾಜದ ಪರವಾಗಿ ಹೋಯ್ತು ಜಡ್ಜ್ಮೆಂಟ್. ಹೋದ್ಮೇಲೆ ಅವರು ಚೇಂಬರಿಗೆ ಬಂದರು. ಸರ್, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಂಗಿಲ್ಲ, ಈಗ ರಾಜಿ ಆಗ್ತೀವಿ. ಅಪ್ಪ, ತೀರ್ಪು ಬರೆದುಬಿಟ್ಟು ನಾನು ಈಗೇನು ಟೈಪ್ ಮಾಡಬೇಕು, ಜಡ್ಜ್ಮೆಂಟ್ ಸಹಿ ಮಾಡಬೇಕು, ಕಳಿಸ್ಬೇಕು ಅಷ್ಟೇ. ಈಗ ನೀವು ರಾಜಿ ಆಗ್ತೀವಿ ಅಂತ ಬಂದರೆ ನಾನೇನು ಮಾಡಬೇಕು? ಇಲ್ಲ, ಹೇಗಾದರೂ ಮಾಡಿರಿ ಸರ್, ಮಾಡಿರಿ. ಆವಾಗ ಅನಿಸ್ತು ನನಗೆ, ಹೈಕೋರ್ಟಿಗೆ ಸಾಕಷ್ಟು ಅಧಿಕಾರ ಇರ್ತದೆ. ಹಾಗಾಗಿ ಅದನ್ನು ಉಪಯೋಗ ಮಾಡ್ಕೊಂಡು ಒಂದು ಅಪ್ಲಿಕೇಶನ್ ಕೊಟ್ಟರು. ಜಡ್ಜ್ಮೆಂಟ್ ಬರೆದಿರಿ, ನಾವು ರಾಜಿ ಆಗೋಕ್ಕೆ ಅವಕಾಶ ಕೊಡ್ತೀವಿ, ಆದ್ದರಿಂದ ಆ ಜಡ್ಜ್ಮೆಂಟನ್ನು ಬದಿಗೆ ಸರಿಸಿ ನಮ್ಮ ರಾಜಿ ಪ್ರಕಾರ ಡಿಕ್ರಿ ಮಾಡಿರಿ ಅಂತ.
ಆವಾಗ ಅವರು ವಾಪಸ್ನಲ್ಲಿ ಮಾತಾಡ್ಕೊಂಡು ನನ್ನ ಸಮಕ್ಷಮ ಕೂತ್ಕೊಂಡು ಎಲ್ಲ ರಾಜಿ ಪತ್ರ ತಯಾರು ಮಾಡಿದರು. ತಯಾರು ಮಾಡಿ ಇಷ್ಟಿಷ್ಟು ದಿವಸ ನಮಗೆ ಸಮಯ ಕೊಡಬೇಕು ಖಾಲಿ ಮಾಡೋದಕ್ಕೆ, ಇಷ್ಟು ಬಾಡಿಗೆ ಇದನ್ನು ಕೊಡ್ತೀವಿ ಹಾಗೆಲ್ಲ ಮಾಡಿದವರು ಮರುದಿನ ಮುಂಜಾನೆ ಕರೆಸಿ ಆ ಅಪ್ಲಿಕೇಶನ್ ತೊಗೊಂಡು ಬರೆದು ಕಳಿಸ್ಕೊಟ್ಟೆ. ಅವರು ಇಬ್ಬರು ಸಿಹಿ ಪಾಕೆಟ್ ಇಟ್ಕೊಂಡು ಬಂದರು. ಇಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನಗೆ ಸಿಹಿ ಕೊಡೋದೇನು ಅವಶ್ಯ ಇಲ್ಲ, ಬ್ಯಾಡ ಹೋಗು ಅಂತೇಳಿ ಕಳಿಸಿದ್ರೆ, ಅದು ನಮ್ಮ ಕ್ವಾರ್ಟರ್ಸ್ನಾಗಿದ್ದೀನಿ, ಹೈಕೋರ್ಟ್ ನ್ಯಾಯಾಲಯ ಮತ್ತು ಕ್ವಾರ್ಟರ್ಸ್ ಅಲ್ಲೇ ಒಂದೇ ಕಾಂಪೌಂಡ್. ಅಲ್ಲೇ ಇಬ್ಬರು ಕೂಡಿ ಹೋಗಿ ನಾನು ಹೆಂಡ್ತಿನ ಕಂಡು ಇದನ್ನು ಇಲ್ಲಿಟ್ಟು ಹೋಗ್ತೀರಮ್ಮ, ಸಾಹೇಬರು ಬಂದಮೇಲೆ ಹೇಳ್ರಿ, ಯಾರು ಏನು ಎಂತಂತ ಕೇಳಲೇ ಇಲ್ಲಂತೆ. ಕೇಳಿದ್ರು ಅವ್ರು ಹೇಳಿಲ್ಲಂತೆ, ಹೋದರು. ನನಗೆ ಇದು ಒಂದು ರೀತಿ ದೊಡ್ಡ ತೃಪ್ತಿ ತಂತು. ಸಮಾಜದ ಬಗ್ಗೆ ಹೋರಾಡೋದಾಗಲಿ, ಸಮಾಜ ವ್ಯಕ್ತಿ ವಿರುದ್ಧ ಹೋರಾಡೋದಾಗಲಿ ಇದು ಅಪೇಕ್ಷಣೀಯ ಅಲ್ಲ, ಇದು ಹೊಂದಾಣಿಕೆ ಇರಬೇಕಲ್ಲ. ಆದ್ದರಿಂದ ಇಂಥ ಹೈಕೋರ್ಟ್ ನ್ಯಾಯಾಧೀಶ ಆದಮೇಲೆ ಇದು ಒಂದು ಕನ್ನಡದಲ್ಲಿ ತೀರ್ಪು ಕೊಟ್ಟಿದ್ದೊಂದು ಅಂಥ ಒಂದಿಷ್ಟು ಕೆಲವು ಅದಾವ. ಹೆಚ್ಚು ನೆನಪಿನಲ್ಲಿ ಉಳಿದಿದ್ದಂದ್ರೆ ಇದು. ಈಗ ತಾವು ನಿವೃತ್ತಿ ಆದಮೇಲೆ ಲಿಂಗಾಯತ ಸಮಾಜದ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ನಿಮಗೆ ಒಂದು ಬೇಸಿಕ್ ಆಗಿರುವಂಥ ಜ್ಞಾನ ಇತ್ತು. ಈಗ ಅನೇಕ ಧರ್ಮಗಳು ಸ್ವತಂತ್ರ ಧರ್ಮದ ಮಾನ್ಯತೆಯನ್ನು ಈ ದೇಶದಲ್ಲಿ ಪಡೆದಿದ್ದಾವೆ. ಕೆಲವು ರಾಜಕೀಯ ಒತ್ತಡ ಕಾರಣದಿಂದಾಗಿ ಆ ಸ್ವಾತಂತ್ರ್ಯ ಧರ್ಮದ ಲಕ್ಷಣಗಳು ಸಿಗ್ತಾವೆ, ಮತ್ತು ಕೆಲವು ನ್ಯಾಯಾಂಗದ ಮೂಲಕ ಸಿಗ್ತಾವೆ ಅನ್ನುವಂಥ ವಿಶ್ವಾಸ ಇದೆ. ನೀವು ಲಿಂಗಾಯತ ಸ್ವತಂತ್ರ ಧರ್ಮದ ಸಂದರ್ಭದಲ್ಲಿ ಈ ಬಸವಪರ ಸಂಘಟನೆಯಲ್ಲಿ ಕೆಲಸ ಮಾಡಬೇಕಾದಾಗ ಇದು ನ್ಯಾಯಾಂಗದ ಮೂಲಕವೇ ಸಾಧ್ಯ ಅಂತ ಹೇಳಲಿಕ್ಕೆ ಇರುವ ಬಲವಾದ ಕಾರಣಗಳೇನು? ಈಗ ಬೌದ್ಧ ಧರ್ಮದ ಬಗ್ಗೆ, ಸಿಖ್ ಧರ್ಮದ ಬಗ್ಗೆ, ಜೈನ ಧರ್ಮದ ಬಗ್ಗೆ ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಅಲ್ಲಿ ಧರ್ಮದ ಬಗ್ಗೆ ಬರಿಬೇಕಾದ್ರೆ ಹಿಂದೂ ಧರ್ಮದ ಅನುಯಾಯಿಗಳು ಯಾರು, ಹಿಂದೂ ಅಂತ ಯಾರಿಗೆ ಅನ್ಬೇಕು ಅಂತ ಹೇಳಿದಾಗ ಅನೇಕ ಕಾನೂನುಗಳಲ್ಲಿದೆ. ಯಾರು ಹಿಂದೂ ಧರ್ಮವನ್ನು ಪಾಲಿಸ್ತಾರೋ, ಯಾವುದೇ ವಿಧದಲ್ಲಿ, ಯಾವುದೇ ಒಂದು ವಿಧದಲ್ಲಿ ಆಚರಣೆ ತರ್ತಾರೋ ಅವ್ರನ್ನ ಹಿಂದೂ ಅಂತಾರೆ. ಅದರಲ್ಲಿ ಇನ್ಕ್ಲೂಸಿವ್ ಡೆಫಿನೇಷನ್ ಅಂತಾರೆ, ಒಳಗೊಂಡ ಡೆಫಿನೇಷನ್. ಅದೇನು ಹೇಳಿದ್ದಾರೆ, ವೀರಶೈವ ಆರ್ ಲಿಂಗಾಯತ ಸಹಿತ ಸೇರಿ ಅಂತ ಬರ್ತಾವೆ. ಹೀಗಾಗಿ ವೀರಶೈವ ಆ್ಯಂಡ್ ಲಿಂಗಾಯತ ಅಂತಿಲ್ಲ, ಈ ವೀರಶೈವ ಆರ್ ಲಿಂಗಾಯತ. ಹಾಗಾಗಿ ಅದು ಕೋರ್ಟೇ ತೀರ್ಮಾನ ಮಾಡಬೇಕಾಗತ್ತೆ. ಒಂದು ಇದು ಯಾವುದು ಏನಂತೇಳಿ. ಇನ್ನೊಂದು ಏನಂತ ಹೇಳಿದ್ರೆ, ಬೌದ್ಧರಿಗಾಗಿ, ಸಿಖ್ಖರಿಗಾಗಿ, ಪಾರ್ಸಿಯವರಿಗಾಗಲಿ, ಜೈನರಿಗಾಗಲಿ ಅದೇ ಧರ್ಮದಲ್ಲಿ ಇದ್ದಂಥವ್ರು, ಅದಕ್ಕೆ ಸಮಾನವಾದಂಥ ಧರ್ಮ ಅಂತ ಅಂದ್ಕೊಂಡಂಥವ್ರು ಯಾರೂ ಪ್ರತಿಸ್ಪರ್ಧಿ ಇರಲಿಲ್ಲ. ಈಗ ನಮ್ಮಲ್ಲಿ ಏನಾಗಿದೆ, ನಾವು ಹಿಂದೂಗಳಲ್ಲ ಅನ್ನೋದು ಒಂದು, ನಾವು ವೀರಶೈವರಲ್ಲ ಅನ್ನೋದೊಂದು. ವೀರಶೈವರು ಅನ್ನೋರು ಯಾರೂ ಅಲ್ಲ, ನಮ್ಮವರೇ. ಅವರೂ ಅಷ್ಟಾವರಣಗಳಂತಾರೆ, ಅವರು ಪಂಚಾಚಾರಗಳಂತಾರೆ. ಪಂಚಾಚಾರಗಳು, ಅಷ್ಟಾವರಣಗಳು, ಷಟ್ಸ್ಥಲಗಳು ಎಲ್ಲವೂ ಎರಡೂ ಗುಂಪಿನವ್ರು ಹೇಳ್ತಾರೆ. ಅದರ ವ್ಯತ್ಯಾಸ ಏನು ಅನ್ನೋದನ್ನು ಯಾರೂ ನಿಖರವಾಗಿ ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಾಗೈತೆ. ಒಂದು ತೋಂಟದಾರ್ಯ ಜಗದ್ಗುರುಗಳು 2013ರಲ್ಲಿ ನನ್ನ ಬರಮಾಡಿಕೊಂಡ್ರು. ಈ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ಅನ್ನೋದ್ರ ಬಗ್ಗೆ ನೀವು ಅಧ್ಯಯನ ಮಾಡಿರಿ, ನಾವು ಏನು ಮಾಡಬೇಕು ಅನ್ನೋದನ್ನು ನೀವು ಒಂದಿಷ್ಟು ಮಾರ್ಗದರ್ಶನ ಮಾಡಿರಿ. ಬೇರೆ ಹೈಕೋರ್ಟ್ ಜಡ್ಜರಿಗೆ ಹೇಳ್ತೀವಿ, ನಿವೃತ್ತಿ, ಅವ್ರು ಬೆಂಗಳೂರಿಗೆ ಇರ್ತಿದ್ರು, ನಾವು ಇಲ್ಲಿ ಗದಗಿನಾಗ ಇರ್ತಿದ್ವಿ, ಆಗಲಿಲ್ಲ, ನೀವು ಗದಗಿಗೆ ಬಂದುಬಿಡ್ರಿ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅನುಕೂಲ ಮಾಡೋದೇನೈತೆ, ಎಲ್ಲ ನನಗೆ ಅನುಕೂಲನೇ ಐತಿ, ಬರ್ತೀನಿ ಇರ್ತೀನಿ ಅಂತ ಹೇಳಿದೆ. ಇದ್ದೆ. ನಾನೊಂದು 40 ಪ್ರಶ್ನೆಗಳು ಉದ್ಭವ ಆದವು. ಹಿಂದೂ ಅನ್ನೋದು ಒಂದು ಧರ್ಮನೋ ಒಂದು ಸಂಸ್ಕೃತಿಯೋ ಏನು ಅನ್ನೋದನ್ನು ನಿಖರವಾಗಿ ಹೇಳಿಲ್ಲ. ಹೂಎವರ್ ಪ್ರಾಕ್ಟೀಸಸ್ ಹಿಂದೂಯಿಸಮ್ ಆ್ಯಸ್ ಎ ರಿಲಿಜನ್ ಅಂತ ಕೆಲವೊಂದು ಜಡ್ಜ್ಮೆಂಟ್ ನೋಡೋದು. ಜೈನ ಧರ್ಮ ಮಹಾವೀರ ಸ್ಥಾಪನೆ ಮಾಡಿದ, ಬುದ್ಧ ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ, ಹಾಗೆ ಬಸವಣ್ಣ ಈ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಅಂತ ಒಂದು ಜಡ್ಜ್ಮೆಂಟಲ್ಲಿ ಒಂದು ಅಬ್ಸರ್ವೇಷನ್ ಇದೆ. ಅಂದರೆ ಬೇರೆ ವಿಷಯದ ಬಗ್ಗೆ ಜಡ್ಜ್ಮೆಂಟ್ ಬರಿಬೇಕಾದ್ರೆ ಒಂದು ಉಲ್ಲೇಖ, ಇದೊಂದು ಉಲ್ಲೇಖ ಮಾಡ್ಯಾರ ಅಷ್ಟೇ ಹೊರತು ನಿಖರವಾಗಿ ಹೇಳಿಲ್ಲ. ಅದೊಂದು ಇಶ್ಯೂ ಆಗಿದ್ದಿಲ್ಲ. ವೆದರ್ ಲಿಂಗಾಯತ್ ಈಸ್ ಎ ಸಪರೇಟ್ ರಿಲಿಜನ್ ಆರ್ ನಾಟ್ ಅನ್ನೋದು ಬಂದಿದ್ದಿಲ್ಲ. ಲಿಂಗಾಯತ ಅನ್ನೋದು ಒಂದು ಪ್ರತ್ಯೇಕ ಧರ್ಮವೇ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡು ಅದಕ್ಕೆ ಉತ್ತರ ಕೊಟ್ಟಂಥ ಜಡ್ಜ್ಮೆಂಟ್ಗಳಿಲ್ಲ. ಹೀಗಾಗಿ ಇದನ್ನು ಕೊಡಬೇಡ್ರಿ ಅಂತ ಹೇಳೋರು ನಮ್ಮವರೇ.
ಕೊಡ್ರಿ ಅಂತ ಕೇಳೋರು ನಾವೇ. ಈಗ ಒಮ್ಮೆ ಪ್ರತಿಷ್ಠಿತ ಮಠದ ಒಬ್ಬ ಸ್ವಾಮೀಜಿಯವ್ರ ಜೊತೆ ನಾನು ಮಾತಾಡುವಾಗ, ಇದು ನ್ಯಾಯಾಲಯದ ಮೆಟ್ಲು ಹತ್ತಲಾರ್ದು ಬಗೆಹರಿಯಂಥ ಕೆಲಸ ಅಲ್ಲೇ ಅಲ್ಲ. 1980ರಿಂದನೇ ನಾವು ಹೋರಾಡ್ತಾ ಇದ್ವಿ. ಆವಾಗ ಜನಗಣತಿ ಮಾಡ್ಬೇಕಾದ್ರೆ ಅಕ್ಷರಗಳು ಕೊಡ್ತಿದ್ರು. ಮುಸ್ಲಿಮರಿಗೆ ಎಮ್ಮು, ಹಿಂದೂಗಳಿಗೆ ಹೆಚ್ಚು, ಲಿಂಗಾಯತರಿಗೆ ಇಲ್ಲ ಇಲ್ಲ ಎಲ್ಲಂತೂ ಇಲ್ಲ, ಕೋಡ್ ಸಂಖ್ಯೆ ಅಕ್ಷರ ಕೊಡ್ತಿದ್ರು ಅವಾಗ ವಿಶ್ವನಾಥ ರೆಡ್ಡಿ ಮುದ್ನಾಳ್ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ಉಪಾಧ್ಯಕ್ಷರಾಗಿದ್ದರು. ಹಾಗಾಗಿ ಕಲಬುರಗಿಯಲ್ಲಿ ಒಂದು ವಿಭಾಗೀಯ ಸಮ್ಮೇಳನ ನಡೀತು. ತೋಂಟದಾರ ಅಜ್ಜವರೇ ಅದನ್ನು ಉದ್ಘಾಟನೆ ಮಾಡಿದರು. ಆವಾಗ 80ರ ದಶಕದಲ್ಲಿ ನಾವು ಏನು ಒಂದು ಕ್ಯಾಂಪೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮಗೆ ವಿ ಅಂತರ ಕೊಡ್ರಿ, ಎಲ್ಲ ಕೊಟ್ರಿ, ಎರಡೂ ಒಂದು ಬದಲು ಒಂದು ಅಂತ ಅನ್ನೋ ಲೆಕ್ಕಕ್ಕೆ ಇದ್ದವು. ಆವಾಗ ಅವರು ತಿರಸ್ಕಾರ ಮಾಡಿದರು. ಅವರು ನೀವು ವೀರಶೈವ ಅಂತಾರ ಅಂದ್ಕೊಳ್ರಿ, ಲಿಂಗಾಯತ ಅಂತಾರ ಅಂದ್ಕೊಳ್ರಿ, ಅವೆರಡು ಹಿಂದೂರೊಳಗೆ ಬರ್ತೀರಿ, ನಿಮಗೆ ಪ್ರತ್ಯೇಕ ಕಾಲಮ್ ಕೊಡೋಕ್ಕಾಗಂಗಿಲ್ಲ, ಪ್ರತ್ಯೇಕ ಅಕ್ಷರ ಕೊಡೋಕ್ಕಾಗಂಗಿಲ್ಲ. ಈಗ 2011ರವರೆಗೂ ಪ್ರತಿ 10 ವರ್ಷಕ್ಕೆ ಒಂದು ಸರ್ತಿ ಜನಗಣತಿ ಆಗುವಾಗ ಅರ್ಜಿ ಕೊಟ್ಕೊಂತನೇ ಹೋದರು. ಅದು ತಿರಸ್ಕಾರ ಹಾಕ್ಯಂತ ಹೋದರು. ನಾನು ಅದನ್ನು ಕೈಗೆತ್ಕೊಂಡಾಗ ನಾವು ಒಂದು ಸೆನ್ಸಸ್ ಕಮಿಟಿಯವರಿಗೆ ಒಂದು ಅರ್ಜಿ ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ. ನಮಗೆ ಲಿಂಗಾಯತರಿಗೆ ಒಂದು ಪ್ರತ್ಯೇಕ ಕೋಡ್ ನಂಬರ್ ಕೊಡ್ರಿ, ವೀರಶೈವರಂತ ಅನ್ನೋರ್ಗೂ ಒಂದು ಕೊಡ್ರಿ, ಯಾರು ಏನು ಬರೆಸ್ತಾರೋ ಅದು ಬರೆಸ್ಲಿ, ಯಾರು ಬೇಡ ಅನ್ನಂಗಿಲ್ಲ ಅಂತ ಹೇಳಿದರೆ ಅಂಥ ಅರ್ಜಿ ಕೊಡೋಕ್ಕೆ ಯಾರೂ ತಯಾರಾಗಲಿಲ್ಲ. ಹಾಗಾಗಿ ಅದು ಮತ್ತೊಂದು ರೀತಿಯ ಈ ಚಳವಳಿಯನ್ನು ನಡೀತು. ಚಳವಳಿ ನಡೆದ ಮಟ್ಟದಲ್ಲಿ ಈ ರಾಜಕಾರಣಿಗಳ ಪ್ರವೇಶ ಆಯಿತು. ರ್ಯಾಲಿಗಳು ಮಾಡೋಕ್ಕೆ ಶುರುವಾಯಿತು. ಆವಾಗ ನನಗೇನು ಅನ್ನಿಸ್ತು, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜಾಗಿ ಬೀದಿಗಿಳಿದು ಹೋರಾಟ ಮಾಡೋದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಅದಕ್ಕೆ ತೋಂಟದಾರಪ್ಪ ಅವ್ರಿಗೆ ಹೇಳಿದೆ, ನಾನು ಈ ಚಳವಳಿಗೆ ಈ ರ್ಯಾಲಿಗಳಿಗೆ ನನ್ನ ಬಿಟ್ಟರೆ ಕಾನೂನು ವಿಷಯ ಬಂದಾಗ ನಾನು ಯಾರ ಜೊತೆಗಾದರೂ ಕೈ ಜೋಡಿಸ್ತೀನಿ, ಏನು ನನ್ನಿಂದ ಸಹಾಯ ಆಗ್ತೈತೆ ಅದನ್ನು ಮಾಡ್ತೀನಿ, ನನ್ನ ತಿಳುವಳಿಕೆ ಒಳಗೆ ಏನೈತೆ ಅದನ್ನು ಮಾಡ್ತೀನಿ ಅಂಥೇಳಿ ಹೇಳಿದ ಮೇಲೆ ಹಾಗೆ ಮಾಡು ಅಂತ ಹೇಳಿದ್ರು. ಆಮೇಲೆ ತೀರಾ ಇತ್ತೀಚೆಗೆ ಒಂದು 2 ವರ್ಷದಿಂದ ಹೀಗೆ ಒಂದು ಸಭೆಯಲ್ಲಿ ಮಾತಾಡುವಾಗ ಜಾಗತಿಕ ಲಿಂಗಾಯತ ಮಹಾಸಭೆದ್ದು ಹಿರಿಯ ಉಪಾಧ್ಯಕ್ಷರಲ್ಲಿ ನನ್ನೂ ಒಬ್ಬ ಅಂತ ತೊಗೊಂಡರು. ಅದು ಸ್ವತಂತ್ರ ಧರ್ಮಕ್ಕಾಗಿ ಹೋರಾಟ ಮಾಡೋಕ್ಕಾಗಿ. ಅಲ್ಲಿ ಏನು ಹೇಳಿದೆ ನಾನು, ನ್ಯಾಯಾಲಯದ ಮೆಟ್ಲು ಹತ್ತಲಾರ್ದೇ ನಮಗೆ ಆಗಂಗಿಲ್ಲ. ನಾವು ಒಬ್ಬ ತಜ್ಞ ವಕೀಲರ ಇಟ್ಕೊಂಡು 2-3 ಕರ್ಕೊಂಡು ಸುಪ್ರೀಂ ಕೋರ್ಟ್ನವ್ರು ರಿಟೈರ್ಡ್ ಅಡ್ವೊಕೇಟ್ಸ್ ಯಾರದಾರ, ರಿಟೈರ್ಡ್ ಜಡ್ಜಸ್ ಯಾರದಾರ ಅವ್ರನ್ನ ಇಟ್ಕೊಂಡು ನಾವು ಯಾವ ರೀತಿ ಹೋದ್ರೆ ನಮ್ಮ ಗೆಲುವಿಗೆ ಸಮಸ್ಯೆ ಆಗಂಗಿಲ್ಲ ಅಂತ ಯೋಚನೆ ಮಾಡಬೇಕು. ಅದು ಈಗಲೇ ಆಗ್ತದೆ ಅಂತ ಹೇಳಕ್ಕೆ ಬರೋದಲ್ಲೇನಿಲ್ಲ. ಅಲ್ಲಿ ಸಾಕಷ್ಟು ವಿಳಂಬ ಆಗ್ತವೆ. ಆ ವಿಳಂಬ ಆದ್ರೆ ಆಗಲಿ, ನಮ್ಮ ಕಾಲ ಬಂದಾಗ ಆದ್ರೆ ಆದಿತ್ತು, ಇನ್ನೊಬ್ಬರು ತಲೆಮಾರಿಗೆ ಆದ್ರೆ ಆದಿತ್ತು. ಅದನ್ನು ನಾವು ಪ್ರಾರಂಭ ಆದರೂ ಮಾಡಬೇಕಲ್ಲ ಅಂತ ಹೇಳಿದ್ರೆ, ಶ್ರೀಗಳು ಏನಂದ್ರೆ ನನಗೆ ನ್ಯಾಯಾಂಗದಲ್ಲಿ ನಮ್ಗೆ ಭರವಸೆ ಇಲ್ಲ. ಮತ್ತು ನ್ಯಾಯಾಂಗದಲ್ಲಿ ಭರವಸೆ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಹೆಂಗೆ ಆಗ್ತೈತಿ? ಕಾರ್ಯಾಂಗ ಮಾಡಬೇಕು, ಕಾರ್ಯಾಂಗ ಮಾಡ್ತೈತೆ ಅಂದ್ಕೊಳ್ಳೋಣ, ಶಾಸಕಾಂಗ ಮಾಡಬೇಕು, ಶಾಸಕಾಂಗ ಮಾಡ್ತೈತೆ ಅಂತ ಅಂದ್ಕೊಳ್ಳೋಣ ನಾವು. ಆದರೆ ಈ ಕೊಡಬೇಕು ಅಂತ ನಿರ್ಣಯ ಮಾಡಿದರೆ ಕೊಡಬಾರ್ದು ಅನ್ನೋರು ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ನ್ಯಾಯಾಂಗದ ಅಂಗಳಕ್ಕೆ ಮತ್ತೆ ಅಲ್ಲಿಗೆ ಹೋಗ್ಬೇಕಾಗ್ತದೆ. ಕೊಡಬಾರ್ದು ಅಂತ ನಿರ್ಣಯ ಮಾಡಿದರೆ ನಾವೇ ಹೋಗ್ಬೇಕಾಗ್ತದೆ. ಅದಕ್ಕೆ ಇದು ನ್ಯಾಯಾಂಗದಕ್ಕಾದ ತಟ್ಟಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿಗೆ ಹೋಗಲಿಲ್ಲ ಅಂದರೆ ಸಮಸ್ಯೆ ಬಗೆಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಶಾಸಕಾಂಗಕ್ಕಾಗಲಿ ಕಾರ್ಯಾಂಗಕ್ಕಾಗಲಿ ನಾವು ಏನು ಮನವಿ ಕೊಡಬೇಕು ಅದನ್ನು ಕೊಡಬೇಕು. ಅವ್ರು ತಿರಸ್ಕಾರ ಮಾಡಿದರೆ ನಾವು ನ್ಯಾಯಾಲಯದ ಮೆಟ್ಲು ಹತ್ತಬೇಕು ಅಂತೇಳಿ. ಇಲ್ಲ, ಈಗ ಪ್ರಸ್ತುತ ಸರ್ಕಾರ ಕೇಂದ್ರದಲ್ಲಿರೋವರೆಗೂ ಆಗಂಗೇ ಇಲ್ಲ. ಇಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟರೆ ಸರ್ಕಾರ ಹೆಂಗೆ ಡಿನೈ ಮಾಡುತ್ತೆ? ನಾನು ಉದಾಹರಣೆ ಹೇಳಿದೆ. ನಾನು ರಾಮ ಜನ್ಮಭೂಮಿದು 100 ವರ್ಷಗಟ್ಟಲೆ ನಡೀತು. ಈ ಸುಪ್ರೀಂ ಕೋರ್ಟ್ನೊಳಗೇ ಎಷ್ಟೋ ವರ್ಷದಿಂದ ನಡೀತದೆ. ಅಂತಿಮವಾಗಿ ಒಂದು ತೀರ್ಪು ಬಂತಲ್ಲ. ನಮ್ಮಲ್ಲಿ ಕಾನೂನಿನ ಆಡಳಿತ ಇರೋದರಿಂದ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದೇ ಅಂತಿಮ. ಯಾರೂ ಎರಡನೇ ಮಾತಾಡೋ ಪ್ರಶ್ನೆನೇ ಇಲ್ಲ. ಸಂವಿಧಾನಕ್ಕೆ ಪೀಠ ಹೇಳ್ತಂತ ಹೇಳಿದ ಮೇಲೆ ಅಲ್ಲಿಗೆ ಮುಗಿದ ಕೆಲಸ, ಸಂವಿಧಾನಬದ್ಧ ಅಂತ ಅನ್ಕೋಬೇಕು ನಾವು. ಹೀಗಿರುವಾಗ ನಾವು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ಸರ್ಕಾರ ಕೊಡೋದಿಲ್ಲಲ್ಲ, ಬೇಗ ಹೇಳಿಬಿಡ್ರಿ ಅಂತ ಹೇಳ್ಬೇಕು, ಕೊಡೋಗಿಲ್ಲ ನಮ್ಗೆ ಅಂತೇಳಿ ನಾವು ಅಪೀಲ್ ಹೋಗ್ಬಿಡ್ತೀವಿ, ಹೋಗೋಕ್ಕೆ ದಾರಿ ಆಗ್ತದೆ.
ನಾವು ಮನವಿ ಕೊಡಬೇಕು, ಹೇಳಬೇಕು. ಅವರು ತಿರಸ್ಕಾರ ಮಾಡಿದರೆ ಭಾಳ ಸಂತೋಷ, ನಾವು ಹೋಗ್ತೀವಿ, ಹೋಗೋಕ್ಕೆ ದಾರಿ ಆದಿತ್ತು. ಈಗ ನಿಮ್ಗೆ ಒಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ನಾನು ಗಂಗಾವತಿ ಚನ್ನಮಲ್ಲಿಕಾರ್ಜುನ ಟ್ರಸ್ಟ್ ಐತಲ್ಲ, 1977ರಲ್ಲಿ ಗೊರಯ್ಯ ಸ್ವಾಮಿ ಅಂತ ಸಂಚಾಲಕರಾಗಿದ್ದರು. ಅವರಿಗೆ ಮೂಲ ತಾತನವರು ಒಂದಿಷ್ಟು ಜಾಗ ಕೊಟ್ಟಿದ್ದರು, ಅದರೊಳಗೆ ಒಂದು ಗೋಡೌನು, ಒಂದು ಮಳಿಗೆ ಕಟ್ಕೊಂಡ್ರು ಅಂತ ಬರೆದ್ರು. ಅವರು 77ರಲ್ಲಿ ತೀರೋದ್ರು. ಯಾರು ಗೊರಯ್ಯ ತಾತನವರು. ಅವ್ರಿಗೆ ಗಂಡು ಸಂತಾನ ಇರಲಿಲ್ಲ, ಹೆಣ್ಣು ಮಕ್ಕಳು. ಅವರು ಗಂಗಾವತಿ ಕೋರ್ಟ್ನಲ್ಲಿ ಕೇಸ್ ಮಾಡಿದರು. ಆವಾಗ ನಾನು ಇನ್ನೂ LLB ಅಡ್ಮಿಷನ್ ಮಾಡಿಸಿದ್ದಿಲ್ಲ. ನಾನು ಅಡ್ಮಿಷನ್ ಮಾಡಿಸಿದ್ದೆ 80ರಾಗ ಟ್ರಸ್ಟೇ ಆದೆ. ತೀರೋದ ಟ್ರಸ್ಟ್ಗಳ ಜಾಗಕ್ಕೆ ನಮ್ಮನ್ನು ಸೇರಿಸ್ಕೊಂಡು ಬಂದಿದ್ದು. ಆಮೇಲೆ ವಕೀಲ ಆದೆ, ನಾನೇ ಆ ಕೇಸ್ ನಡೆಸಿದೆ. ಅಲ್ಲಿ ರಾಯಚೂರು ಕೋರ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ವರ್ಗಾವಣೆ ಆದ ನಂತರ ಅಲ್ಲಿ ತೀರ್ಪು ಇರುತ್ತೆ. ಅಲ್ಲಿ ತೀರ್ಪು ನಮ್ಮ ಟ್ರಸ್ಟಿನ ವಿರುದ್ಧ ಆಯಿತು. ಟ್ರಸ್ಟಿನ ವಿರುದ್ಧ ಆದಮೇಲೆ ಅಪೀಲ್ ಮಾಡಿಸಿದ್ರು. ಅಲ್ಲಿ ರಾಯಚೂರು ಕೋರ್ಟ್ನಾಗ ಆ ಅಪೀಲು ನಿರ್ಣಯ ಆರ್ಗ್ಯುಮೆಂಟಿಗೆ ಬರೋದ್ರೊಳಗಾಗಿ ನಾನು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿಬಿಟ್ಟೆ. ಡಿಸ್ಟ್ರಿಕ್ಟ್ ಜಡ್ಜ್ ಆದಮೇಲೆ 2006ರೊಳಗೆ ಅದು ಅಪೀಲ್ ನಿರ್ಣಯ ಆಯಿತು. ನಿರ್ಣಯ ಆಗಿ ಕೆಳಗಿನ ಕೋರ್ಟ್ನವ್ರು ಏನು ಬರೆದ್ರು ಅದನ್ನೇ ಬರೆದುಬಿಟ್ರು ಅವರು. ಸೆಕೆಂಡ್ ಅಪೀಲ್ ಮಾಡಬೇಕು ನಾವು, ದ್ವಿತೀಯ ಅಪೀಲು. ಎರಡನೇ ಅಪೀಲ್ ಮಾಡಿದರೆ ಹೈಕೋರ್ಟಿಗೆ ಮಾಡಬೇಕು. ನಾನು 2006ರಾಗ ಇದಕ್ಕೆ ಜುಡಿಷಿಯಲ್ ಅಕಾಡೆಮಿಗೆ ಡೈರೆಕ್ಟರ್ ಆಗಿದ್ದೆ, ಜಸ್ಟಿಸ್ ಜಡ್ಜ್ ಕೇಟರ್ನಾಗ. ಹಾಗಿದ್ದಾಗ ಅದನ್ನು ಅಲ್ಲಿ ಒಬ್ಬರು ವಕೀಲರಿಗೆ ಕೊಟ್ಟಿವಿ ನಾವು. ಕೊಟ್ಟು ಎರಡನೇ ಅಪೀಲ್ ಮಾಡಿಸಿದ್ವಿ. ನಾನು ಹುದ್ದೆ ಮುಗೀತು, ಧಾರವಾಡ ಬೆಂಚಿಗೆ ಹೋದೆ. ನನ್ನ ಮುಂದೆ ಬರೋ ಹಾಗಿಲ್ಲ ಅದು ನಾನು ರಿಟೈರ್ ಆಗೋವರೆಗೂ ಅದು ಅಲ್ಲೇ ಇತ್ತು. ಅದು 2011ರೊಳಗೆ ನಾನು ರಿಟೈರ್ ಆದರೆ 2022ರಲ್ಲಿ ತೀರ್ಪು ಬಂತು. ಅಂದರೆ 40 ವರ್ಷಕ್ಕಿಂತ ಹೆಚ್ಚು, 4 ದಶಕಗಳಿಗಿಂತ ಹೆಚ್ಚು ಒಂದು ಪ್ರಕರಣ ನಿರ್ಣಯ ಆಗೋದು. ಹೈಕೋರ್ಟ್ನಲ್ಲಿ ಏನು ಮಾಡಿದರು, 2 ಕೆಳಗಿನ ಕೋರ್ಟಿನ ತೀರ್ಪುಗಳನ್ನು ರದ್ದು ಮಾಡಿ ಟ್ರಸ್ಟ್ ಪರವಾಗಿ ಬರೆದುಬಿಟ್ರು. ಟ್ರಸ್ಟ್ ಪರವಾಗಿ ಜಡ್ಜ್ಮೆಂಟ್ ಬರೆದ ಮೇಲೆ ನಾವು ಟ್ರಸ್ಟ್ನ ಹೆಸರಲ್ಲಿ ಪ್ರಾಪರ್ಟಿ ಮಾಡ್ಕೊಂಡ್ವಿ. ಆದರೆ ಕಬ್ಜಾ ನಮ್ಮದಿಲ್ಲ, ಬಾಡಿಗೆದಾರದೈತಿ. ಬಾಡಿಗೆ ಅವ್ರಿಗೆ ಕೊಡಬೇಕು ಅಂತ ಇಂಜಂಕ್ಷನ್ ಆರ್ಡ್ರ್ ಇತ್ತು. ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅವರು. ಯಾಕಂದ್ರೆ 40 ವರ್ಷಕ್ಕಿಂತ ಹೆಚ್ಚು ಬಾಡಿಗೆ ತಿದ್ದಿದ್ರಲ್ಲ, ಸಾಕಷ್ಟು ದುಡ್ಡಿತ್ತು ಅವ್ರ ಕೈಯಾಗ. ಮಠದಾಗ ಅಷ್ಟು ದುಡ್ಡು ಇರಲಿಲ್ಲ. ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಅಲ್ಲಿ ಅಡ್ಮಿಟ್ ಆಗಬಾರ್ದು ಅಂತ ನಾವು ಭಾಳಷ್ಟು ಪ್ರಯತ್ನ ಮಾಡಿದ್ವಿ. ನಾವು ಅಡ್ಮಿಟ್ ಆಗಿಬಿಡ್ತೀವಿ. ಈಗ ಅದು ತೀರ್ಮಾನ ಆಗೋದ್ರೊಳಗಾಗಿ ಯಾವ ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ನಾನು ಟ್ರಸ್ಟೇ ಆದಾಗ 30 ವರ್ಷ ಆಯಿತು. ಈಗ ನನಗೆ 75 ವರ್ಷ ಹೋದು. ಇನ್ನೂವರೆಗೆ ಏನಾಗಿಲ್ಲ. ಅದು ತೀರ್ಮಾನ ಆಗೋವರೆಗೂ ನಾವು ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇದು ವಿಳಂಬ. ಈ ವಿಳಂಬ ತಪ್ಪಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಯಾರೂ ಇವತ್ತಿನವರೆಗೂ ಸರಿಯಾದ ಕ್ರಮಗಳನ್ನು ತಗೊಂಡಿಲ್ಲ ಅಂತ. ಎಷ್ಟು ಕಕ್ಷಿಗಾರರಿಗೆ ಒಬ್ಬ ನ್ಯಾಯಾಧೀಶ ಇರಬೇಕು ಆ ರೇಷೋದ ಮೇಲೆ ಇಲ್ಲ, ಆ ಪ್ರಮಾಣದ ಮೇಲೆ ಇಲ್ಲ. ನ್ಯಾಯಾಧೀಶರ ಕೊರತೆ, ನ್ಯಾಯಾಲಯಗಳ ಕೊರತೆ. ಈಗ ಅದೇ ಸುಪ್ರೀಂ ಕೋರ್ಟ್ ಬೆಂಚ್ ಒಂದು ಬೆಂಗಳೂರಿಗೆ ಆಗಬೇಕು, ದಕ್ಷಿಣ ಕನ್ನಡ, ಇದು ದಕ್ಷಿಣ ರಾಜ್ಯಗಳಿಗಾಗಿ ಅಂತ ಕೆಲವರು ಅಷ್ಟಿಷ್ಟು ಮಾತಾಡ್ತಾರೆ. ಅದರ ಬಗ್ಗೆ ಏನೂ ಆಗಿಲ್ಲ. ಹೀಗಾಗಿ ಇದು ವಿಳಂಬ ಅನಿವಾರ್ಯ ಅನ್ನಂಗೆ ಆಗಿಬಿಟ್ಟದು. ಎಷ್ಟೋ ನನಗೆ ಭಾಳ ಮಂದಿ ಕೇಳ್ತಾರೆ ನನಗೆ, ಶಾಲಾ ಕಾಲೇಜುಗಳಿಗೆ ಹೋದಾಗ, ಇವತ್ತು ನಾವು ಕೇಸ್ ಫೈಲ್ ಮಾಡಿದರೆ ನಾವು ಸಾಯೋವರೆಗೂ ನಿರ್ಣಯ ಆಗ್ತದಲ್ಲ ಅನ್ನೋದು ಭರವಸೆ ಇಲ್ಲ ಅನ್ನಂಗೆ ಆಗೈತಿ. ಹೀಗಾದರೆ ಹೇಗೆ ಅಂತ ಕೇಳ್ತಾರೆ. ಇದು ನಾನು ಅಸಹಾಯಕತೆಯಿಂದನೇ ಉತ್ತರ ಕೊಡಬೇಕಾಗ್ತದೆ. ಇದಕ್ಕೆ ಇಂಥವರೇ ಕಾರಣ, ಇಂಥ ವ್ಯವಸ್ಥೆನೇ ಕಾರಣ ಅಂತ ಹೇಳೋಕ್ಕಾಗಂಗಿಲ್ಲ. ಆಮೇಲೆ ನಮ್ಮ ಕಾನೂನುಗಳಲ್ಲೂ ಸಾಕಷ್ಟು ವಿಳಂಬ ಆಗೋಕ್ಕೆ ಅವಕಾಶಗಳಿದಾವೆ. ನ್ಯಾಚುರಲ್ ಜಸ್ಟಿಸ್ ಅಂತೀವಲ್ಲ ನಾವು, ನೈಸರ್ಗಿಕ ನ್ಯಾಯ ದೊರಕಿಸ್ಕೊಡ್ಬೇಕು, ಸಹಜವಾದ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಈ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ಅಂಥೇಳಿ. ಹಾಗಾಗಿ ವಿಳಂಬ ಮಾಡೋರು ಒಂದು ಪಾರ್ಟಿಯವರು, ತೀವ್ರವಾಗಿ ಬೇಕು ನಮಗೆ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಇನ್ನೊಂದು ಪಾರ್ಟಿಯವರು. ಹಾಗಾಗಿ ಇದು ಉತ್ತರ ಸಿಗಲಾರ್ದಂಥ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಈ ವಿಳಂಬವನ್ನು ತಪ್ಪಿಸಲು ಏನು ಮಾಡಬೇಕು, ಈ ಪ್ರಶ್ನೆಗೆ ನಿಖರವಾದ ಉತ್ತರ ಇಷ್ಟು ವರ್ಷ 19 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ರೂ ನನಗೆ ಗೊತ್ತಿಲ್ಲ. ನನಗಿಂತ ಹೆಚ್ಚಿಗಿದ್ದವ್ರೂ ಗೊತ್ತಿಲ್ಲ. ಸರ್ಕಾರದ ಚುಕ್ಕಾಣಿ ಹಿಡ್ಕೊಂಡವ್ರಿಗೂ ಅದಕ್ಕೆ ಏನು ಕ್ರಮ ತೊಗೋಬೇಕನ್ನೋ ಗೊತ್ತಿಲ್ಲ. ಇದು ಯಾವಾಗ ಮುಗೀತೈತೆ ಯಾವಾಗಿಲ್ಲ ಗೊತ್ತಾಗ್ತದೆ. ಆ ಹಿನ್ನೆಲೆಯಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮದ ಸ್ವರೂಪ ಹೇಗಿರ್ಬೇಕಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಹೋರಾಟಗಾರರು ಏನಾರ ನಿರ್ಣಯ ಮಾಡಲಿ, ಅದು ಬೇರೆ ವಿಷಯ. ನೀವು ಆ ಧರ್ಮದಲ್ಲಿ ಇದ್ಕೊಂಡು ಏನಾದರೂ ಇದಕ್ಕೆ ಒಂದು ಪರಿಹಾರ ಸಿಕ್ಕಿತ್ತನ್ನುವಂಥ ಭರವಸೆ ಅಲ್ಲ. ಹೇಳ್ತೀನಲ್ರಿ ನಾನು, ನಮ್ಮ ನಿಲುವುಗಳು ಏನು ಅನ್ನೋದನ್ನು ಲಿಖಿತವಾಗಿ ಒಂದು
ಅರ್ಜಿ ಹಾಕಬೇಕು. ಯಾರಿಗೆ? ಸರ್ಕಾರಕ್ಕೆ ಹಾಕಬೇಕು. ಆ ಸರ್ಕಾರ ಈಗ ನೋಡಿರಿ, ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು 2018 ಆವಾಗ ಚಳವಳಿಯಾಗಿ ಭಾಗವಹಿಸಿದ್ರು. ಜಸ್ಟಿಸ್ ನಾಗಮೋಹನ್ ದಾಸರು ಕಮಿಟಿ ಆಯಿತು. ಅವರೊಂದು ವರದಿ ಕೊಟ್ಟರು. ಅದಾದ ನಂತರ ಕೇಂದ್ರಕ್ಕೆ ಹೋಯಿತು. ಏನಾಯಿತು? ಅಲ್ಲೇ ಆಗಲಿಲ್ಲ, ಏನಿಲ್ಲ. ಯಾವುದನ್ನು ಅಡ್ಡಗೋಡೆ ಮೇಲೆ ತೀಪಿಟ್ಟಂಗೆ ಏನೋ ಒಂದು ಬರೆದ್ರು ಕಳಿಸ್ಕೊಟ್ಬಿಟ್ರು. ಈಗ ಸಿದ್ದರಾಮಯ್ಯನವರ ಸರ್ಕಾರನೇ ಬಂತು. ಅವ್ರು ಮತ್ತೆ ಮುಂದೆ ಅದ್ರ ಮೇಲೆ ಏನಾದ್ರು ಕ್ರಮ ತೊಗೊಳಕ್ಕೆ ಅವ್ರು ತಯಾರಿಲ್ಲ. ಯಾಕೆ ಕಾರಣ ಅಂದ್ರೆ ಇಲ್ಲಿ ಒಕ್ಕಟ್ಟಿಲ್ಲ, ಅದು ಸರ್ಕಾರ ಲಿಂಗಾಯತರನ್ನ ಹೊಡಿತು ಅನ್ನೋಂಥ ಆರೋಪ ಅವ್ರ ಮೇಲೆ ಬಂದಿದ್ದರಿಂದ ಅವ್ರು ಈ ಸಲ ಸೈಲೆಂಟ್. ಅಲ್ಲ, ಅದು ಯಾರು ಏನಾದರೂ ಅಂತಾರೆ. ಅದು ಲಿಂಗಾಯತರನ್ನ ಹೊಡಿತು ಅಂತಾರೆ, ವೀರಶೈವರನ್ನ ಹೊಡಿತು ಅಂತಾರೆ. ಅವ್ರ ಅನಿಸಿಕೆ ಅದು. ಅದು ಯಾರು ಸೊಪ್ಪು ಹಾಕಬಾರ್ದಾಗಿತ್ತು. ಯಾರು ಒಡೆಯೋ ಪ್ರಶ್ನೆ ಇಲ್ಲ ಇದ್ರೊಳಗೆ. ಅದು ಯಾವುದನ್ನು ಪ್ರಾರಂಭಿಕ ಹಂತದಲ್ಲಿ ತೀಕ್ಷ್ಣವಾಗಿ ಪರಿಗಣಿಸಿದ್ರು ಅವರೆಲ್ಲರೂ ಹಿಂದೆ ಸರ್ಕೊಂಬಿಟ್ರಿ. ಈಗ ಮುಲಾಜಿಲ್ನಾಗ ಹೆಸರು ಹೇಳಬೇಕಾಗಿತ್ತಂದರೆ ಹೊರಟ್ಟಿ ಸರ್, MB ಪಾಟೀಲ್ರು, ವಿನಯ್ ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು, ಇವರೆಲ್ಲ ಭಾಳಷ್ಟು ತೀಕ್ಷ್ಣವಾಗಿ ಅವಾಗ ಹೋರಾಡಿದರು. ಈಗ ಅದಕ್ಕೆ ರಾಜಕೀಯ ಬಣ್ಣ ಬಂದು ಏನಂತ ಅನಿಸ್ತು ಅಂತ ಹೇಳಿದ್ರೆ, ಓಟಿಗಾಗಿ ಮಾಡಿದರು, ಅದನ್ನು ಹೊಡೆದ್ರು, ಇದನ್ನು ಹೊಡೆದ್ರು ಅಂತ ಅವ್ರು ಹೇಳ್ತಾರೆ. ಅದು ಹೊಡೆದ್ರು ಬಿಟ್ಟರು ಅನ್ನೋದು ಅವರಿಗೆ ಸಂಬಂಧಪಟ್ಟಿದ್ದು. ಆದರೆ ಹಿಂದಕ್ಕೆ ಸರ್ಕೊಂಡಿದ್ದೀವ್ರಂತೂ ಹೌದು. ಅಲ್ಲ, ರಾಜಕಾರಣಿಗಳಕ್ಕಿಂತಲೂ ಮಠಗಳು ಮತ್ತು ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವ್ರು ಮಾಡ್ಬೋದು. ರಾಜಕಾರಣಿಗಳ ಆಶ್ರಯ ಬೇಕಂತ ಇಲ್ಲಲ್ಲ. ಆ ಮಠ ಬೇರೆ ಧರ್ಮಗಳಲ್ಲಿ ಹಂಗೆ ಆಗಲಿಲ್ಲ. ಈಗ ನೋಡ್ರಿ, ಆ ಮಠಾಧೀಶರಲ್ಲಿ ಸಹಿತ ಅಂತರಂಗ ಬಹಿರಂಗ ಒಂದೇ ಇಲ್ಲ. ಈಗ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕೂಡಲ ಸಂಗಮದ ಸ್ವಾಮಿಗಳು ಯಾರಿಗೆ ನಾನು ಪರಿಚಯ ಮಾಡಿಸಿದ್ರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮಕ್ಕಾಗಿ ಅಧ್ಯಯನ ಮಾಡುತ್ತವರು ಹಾಗೆ ಅಂತೆಲ್ಲ ಹೇಳ್ತಾರೆ. ಅವರು ಪಂಚಮಸಾಲಿಯವರು ಅಂತ ಸಪ್ರೇಟ್ ಇಟ್ಕೊಂಡು ನೋಡ್ಬಿಟ್ರು. ಸಪ್ರೇಟ್ ಮೀಸಲಾತಿ ಅವ್ರಾಯ್ತು, ಹರಿಹರದ ಪಂಚಮಸಾಲಿ ಪೀಠದವ್ರು ಆಯಿತು. ಇದು ನಾವು ಹಿಂದೂಗಳು, ಸನಾತನಿಗಳದ್ದು. ಇಲ್ಲಿ ಇಲ್ಲ ಅನ್ನೋದು, ಅಲ್ಲಿ ಹಂಗೆ ಅನ್ನೋದು. ಇದು ಸಾಮೂಹಿಕ ಸ್ವಾರ್ಥ ಒಂದು, ಸ್ವಹಿತದ ಸ್ವಾರ್ಥ ಒಂದು. ಅದು ಸ್ವಹಿತದ ಸ್ವಾರ್ಥ ಯಾವುದು ಇಲ್ಲ ಅಂತ ಹೇಳಿದ್ರು ಸಹಿತ ಒಂದು ಸಾಮೂಹಿಕ ಇಟ್ಟರು. ಈಗ ಪಂಚಮಸಾಲಿಯವರು ಮೆರವಣಿಗೆ ಹೊಂಟರು, ಗಲಾಟೆ ಮಾಡಿದರು, ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿದರು. ಲಾಠಿ ಪ್ರಹಾರ ಮಾಡಿದಾಗ ಯಾವ ಮಠಾಧೀಶರು ಪ್ರತಿಭಟನೆ ಮಾಡಿದ್ರು? ಅದನ್ನು ಮಾಡಲಿಲ್ಲ. ಜಾಗತಿಕ ಲಿಂಗಾಯತ ಮಹಾಸಭೆಯಲ್ಲಿದ್ದು ನಾವು ಅದನ್ನು ಪ್ರತಿಭಟನೆ ಮಾಡಿದ್ವಿ? ಮಾಡಲಿಲ್ಲ. ಇದು ಲಿಂಗಾಯತರ ಮೇಲೆ, ಇಡೀ ಲಿಂಗಾಯತ ಸಮುದಾಯದ ಮೇಲೆ ಮಾಡಿದ ದೌರ್ಜನ್ಯ, ಇದು ಹಿಂಗೆ ಆಗಬಾರ್ದಾಗಿತ್ತು ಅಂತ ನಾವು ಖಂಡಿಸಲಿಲ್ಲ. ಏನಿಲ್ಲ. ಮತ್ತು ಇನ್ನೊಬ್ಬರದ್ದು ಬಿಟ್ಬಿಟ್ರೆ ಹೋಗಲಿ, ಬೇಡ ನಮಗೆ, ನಮ್ಮದೇ ಅಂತ ಅಂದ್ಕೊಂಡು ಅವರು ಪದಾಧಿಕಾರಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವ್ರು ಕೂಡಲ ಸಂಗಮ ಸ್ವಾಮಿಗಳು ಅವರು ಚಳವಳಿ ನಡೆಸಿದರು. ಹೀಗೆಲ್ಲ ಆಯಿತು. ಹೀಗಾದಾಗ ಅವ್ರದ್ದು ಚಳವಳಿ ಮಾಡಿದ್ದು ಸರಿ ಅಂತಲೂ ಅನ್ನಲಿಲ್ಲ, ನಾವು ತಪ್ಪು ಅಂತಲೂ ಅನ್ನಲಿಲ್ಲ, ಯಾವುದೂ ಅನ್ನಲಿಲ್ಲ. ಅವ್ರನ್ನ ಬೆಂಬಲಿಸಲಿಲ್ಲ, ಅವ್ರನ್ನ ವಿರೋಧಿಸಲಿಲ್ಲ. ಅಂದರೆ ಸೈದ್ಧಾಂತಿಕ ಖಚಿತತೆ ಇಲ್ಲ ಇಲ್ಲ, ಐಡಲ್ ಕ್ಲಾರಿಟಿ ಇಲ್ಲ. ಹೀಗಾಗಿ ನನಗೊಮ್ಮೆ ಭಾಳ ದೊಡ್ಡ ಮುಜುಗರ ಆಗ್ತದೆ. ನೀವು ಜಾಗತಿಕ ಲಿಂಗಾಯತ ಮಹಾಸಭೆಯ ಹಿರಿಯ ಉಪಾಧ್ಯಕ್ಷರಲ್ಲೂ ಬರೆದಿರಲ್ಲ, ನಿಮ್ಮ ಸ್ಪಷ್ಟ ನಿಲುವು ಏನು ಅಂತ ಕೇಳ್ತಾರೆ ಅವರು. ನನ್ನ ಸ್ಪಷ್ಟ ನಿಲುವು ಏನಾಗಕ್ಕೆ ಸಾಧ್ಯ? ಇದು ಯಾವುದಾದ್ರೂ ಒಂದಕ್ಕೆ ನಾವು ಅಂಟ್ಕೋಬೇಕು, ಅದನ್ನು ಮಾಡೋಂಗಿಲ್ಲ. ಕನಿಷ್ಠ ನಿರಂತರವಾಗಿ 3 ಕಾರ್ಯಕಾರಿ ಸದಸ್ಯಗಳಿಗೆ ಸಭೆಗಳಿಗೆ ಗೈರಾಜರಾದವ್ರನ್ನ ಸದಸ್ಯತ್ವದಿಂದ ತೆಗೆದುಹಾಕಬೇಕು ಅಂತ ಬಯಲಾದಾಗ ಇದನ್ನು ಒಂದು ಸರ್ತಿ ಅರವಿಂದ್ ಜತ್ತಿ ಸರ್ ಅವರು ಇದು ಬಹಿರಂಗವಾಗಿ ಹೇಳಿದರು ಒಂದು ಸಭೆಯಲ್ಲಿ, ಯಾಕೆ ಮಾಡೋಂಗಿಲ್ಲ ಇದನ್ನು ಅಂಥೇಳಿ. ಯಾರೂ ಮಾಡೋಕ್ಕೆ ತಯಾರಿಲ್ಲ, ಇದ್ರಲ್ಲಿ ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ಸಂಘ ಸಂಸ್ಥೆಗಳಿಗೆ ಸೆಲೆಬ್ರಿಟಿಗಳು ದೊಡ್ಡವರು ಇರೋರ ಸಂಖ್ಯೆನೇ ಕಡಿಮೆ ಇರ್ತದೆ. ಅವರು ಅನಿವಾರ್ಯ ಕಾರಣಗಳಿಗೆ ಬಿಟ್ಟಾಗ ಅದನ್ನು ಬಳಸೋದು ಎಷ್ಟರ ಮಟ್ಟಿಗೆ ಸರಿ? 3 ಸಲ ಸತತವಾಗಿ ಗೈರಾದ್ರು ಅನ್ನೋದನ್ನು. ಅಲ್ಲ, ಗೈರಾಗೋದಷ್ಟೇ ಅಲ್ಲ, ಗೈರಾಗಲಿ ಬಿಡ್ರಿ. 3 ಸಲ ಆಕಸ್ಮಿಕವಾಗಿ ಗೈರಾಗೋ ಸಾಧ್ಯತೆಗಳು ಇರ್ತಾವೆ ಎಲ್ಲರಿಗೂ, ಇರೋದಿಲ್ಲ ಅಂತಲ್ಲ. ಟೆಕ್ನಿಕಲಿ ಪೂರ ತಾಂತ್ರಿಕವಾಗಿ ತೆಗೆದು ಬಿಸಾಕ್ಬಿಡ್ಬೇಕು ಅಂತಲೂ ಅನ್ನಂಗಿಲ್ಲ ನಾನು. ಆದ್ರೆ ವರ್ಷಾನುಗಟ್ಟಲೆ ಆದರೂ ಸಹಿತ ಏನು ಪ್ರತಿಕ್ರಿಯೆ ಮಹಾಸಭೆಯಲ್ಲಿ ಬರೋದಿಲ್ಲ, ಕಾರ್ಯಕಾರಿ ಸಮಿತಿಯಲ್ಲಿ ಬರೋದಿಲ್ಲ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ, ಏನಾದರೂ ಮಾಡೋಣ ಅಂತ ಒಂದು ಗಟ್ಟಿ ನಿರ್ಣಯಕ್ಕೆ ಮಾಡೋದಿಲ್ಲ. ಹೀಗಾದರೆ ಹೇಗಾದಿತ್ತು? ಮತ್ತು ಅವರು ಮೊದಲನೇ ಸಾಲಿನಲ್ಲಿರೋರು ಅವ್ರು ಮಾಡ್ಲಿದ್ರಂಗೆ. ಈಗ ಅಖಿಲ ಭಾರತ ವೀರಶೈವ ಮಹಾಸಭಾ ಇದು, ಅವರು ಯಾವಾಗಲೂ ರಾಜಕಾರಣಿಗಳೇ ಪ್ರಾರಂಭದಿಂದನೇ. ಹೌದು, ಅದನ್ನು ಲೆಟ್ರೇಟ್ ನೋಡಿದಾಗೆಲ್ಲ ಅನ್ಕೊಂತಿದ್ದೆ ನಾನು, ಎಲ್ಲ ರಾಜಕೀಯ ಪ್ರಮುಖರೇ ಇದ್ದಾರೆ, ಇವರು ರಾಜಕೀಯ ಆಸಕ್ತಿ ಇರೋದು ಹೊರತು ಬೇರೆ ಯಾರದ್ದು ಇರೋದಿಲ್ಲ ಅಂತೇಳಿ.
ಅದನ್ನು ಬಿಟ್ಟು ಇದಾಯಿತು ಜಾಗತಿಕ ಲಿಂಗಾಯತ್ ಮಹಾಸಭಾ. ಇಲ್ಲೂ ಮತ್ತೆ ಅವ್ರನ್ನೇ ಪ್ರಾಧಾನ್ಯತೆ ಕೊಟ್ಟು ಮಾಡ್ಕೊತಾರೆ. ಮತ್ತೇನಾಯಿತು? ಈಗ ಅವರು ಹೊರಗೆ ಹೋಗಿದಾರಲ್ಲ. ಅಲ್ಲ, ಹೊರಗೆ ಹೋಗಿಲ್ಲ. ಇಲ್ಲಿ ಮೊನ್ನೆ ಯಾವುದೋ ಸಂದರ್ಭ ಬಂದಾಗ ಇದಾಯ್ತಲ್ರಿ, ವಿವಾದ ಆಯ್ತು. ವಚನ ದರ್ಶನ ಪುಸ್ತಕ, ವಚನ ದರ್ಶನ ಪುಸ್ತಕ ಸಂಬಂಧಪಟ್ಟದ್ದು. ಈಗ ನಾನು ವಯಸ್ಸು ಏನೋ ಇಲ್ಲ ವಚನ ದರ್ಶನ ಅದ್ರ ಪ್ರತಿಭಟನೆ ನಾನು ವಾಟ್ಸಪ್ನಾಗ ನೋಡಿದೆ, ಫೇಸ್ಬುಕ್ನಾಗ ನೋಡಿದೆ. ಫೇಸ್ಬುಕ್ನಾಗ ಅವರೆಲ್ಲ ಸನ್ಮಾನ್ಯ ಎಂ ಬಿ ಪಾಟೀಲ್ರವರು ಉಳಿದವರೆಲ್ಲರೂ ಮಾತಾಡಿದ್ದು ನೋಡಿದೆ ನಾನು. ಅಲ್ಲಿಗೆ ನಿಂತದ್ದು. ಈ ಕಡೆಗೆ ಲಕ್ಷ್ಯ ಕೊಡೋವಲ್ರು. ಅದನ್ನು ವಿರೋಧ ಮಾಡೋಕ್ಕಾಗಿಯೇ ಮಾಡಿದ್ವಿ. ಅದು ತಪ್ಪ ಅಂತ ನಂಗಿಲ್ಲ, ಅದು 100% ಕರೆಕ್ಟೇ ಮಾಡಲಿ. ಆದರೆ ಇದಕ್ಕೆ ಒತ್ತು ಕೊಡಬೇಕಲ್ಲ. ಜಾತಿ, ಧರ್ಮ, ಸಾಮಾಜಿಕ ಸಂಘಟನೆ ಬಂದಾಗ ಮನುಷ್ಯ ವೈಯಕ್ತಿಕ ಪ್ರತಿಷ್ಠೆಯನ್ನು ಬದಿಗಿಟ್ಟು ತಮ್ಮ ಸ್ಥಾನಮಾನದ ಅಹಮಿಕೆಯನ್ನು ಬದಿಗಿಟ್ಟು ಕೆಲಸ ಮಾಡಲಿ ಅನ್ನುವಂಥ ಭಾವನೆ ಜನರಲ್ಲಿ ಇದೆಯಲ್ಲ. ಇಲ್ಲ, ಭಾವನೆ ಜನರಲ್ಲೇ ಯಾಕಂದ್ರೆ ನನ್ನಲ್ಲಿನೂ ಐತದು ಮಾಡಬೇಕಂತೇಳಿ. ನಾನು ಅದಕ್ಕೆ ತಯಾರಿದ್ದೀನಿ. ನಾನು ಹೈಕೋರ್ಟ್ ಜಡ್ಜನ್ನು ಹಮ್ಮು ಬಿಮ್ಮು ಇಟ್ಕೊಂಡು ಎಲ್ಲೂ ಇಲ್ಲ. ಎಂಥವ್ರು ಗುಡಿಸಲಿಗಾದರೂ ಹೋಗೋಕ್ಕೆ ತಯಾರು, ಎಂಥವ್ರ ಮನೆಗಾದರೂ ಹೋಗೋಕ್ಕೆ ತಯಾರು. ನಾನು ಆದರೆ ಕರ್ಕೊಂಡು ಹೋಗೋರಿಲ್ಲ, ನನ್ನ ಜೊತೆಗೆ ಬರೋರು ಯಾರಿಲ್ಲ. ಈಗ ಇಲ್ಲೇ ಗದಗಿನಾಗ ಅದೀನಿ ನಾನು. ಈ ನಮ್ಮ ಸಭೆ ಸಮಾರಂಭಗಳಿಗೆ ಹೆಚ್ಚು ನನ್ನ ಉಪಯೋಗ ಮಾಡ್ಕೊಳ್ಳೋಂಗಿಲ್ಲ. ಸದಸ್ಯತ್ವ ತೊಗೊಳಕ್ಕೆ ಇನ್ನೊಂದು ಮತ್ತೊಂದು ನಾವು ಒಂದು 3 ವರ್ಷದ ಕಾರ್ಯಕಾರಿ ಸಮಿತಿಯ ನಿರ್ಣಯಗಳು, ಮಹಾಸಭೆಯ ನಿರ್ಣಯಗಳನ್ನು ಪರಿಶೀಲನೆ ಮಾಡಿದರೆ ಎಷ್ಟು ಜಾಗ ಬಂದವ. ಈಗ ನಮ್ಮ ಸಂಸ್ಕಾರದ ಕೊರತೆ ಬಹಳ ದೊಡ್ಡದೈತಿ. ಹಾಗಾಗಿ ಸಂಸ್ಕಾರ ಶಿಬಿರಗಳನ್ನು ಮಾಡಬೇಕು ಅಂತ ಬೈಲಾದೊಳಗೆ ನಾನೇ ಸೇರಿಸಿದ್ವಿ. ಇದು ಎಲ್ಲರೂ ಒಬ್ಬ ಸಮಿತಿಯೊಳಗೆ. ಎಷ್ಟು ಮಾಡಿ ನಾವು ಇಲ್ಲ ಅದ್ರ ಕಡೆ ಲಕ್ಷಣೇ ಇಲ್ಲ. ಹೀಗಾದರೆ ಯಾಗ ಭಾಳ ತನುಮನಧನದಿಂದ ಸೇವೆ ಸಲ್ಲಿಸಬೇಕು, ಪ್ರಾಯೋಗಿಕವಾಗಿ ಆಗಬೇಕು. ಹಂಗಾದಾಗ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಹೊರತು ಹೀಗೆ ನಾವು ಸಾಂದರ್ಭಿಕವಾಗಿ ಮಾತಾಡೋದ್ರಿಂದ ಹೆಚ್ಚು ಪ್ರಗತಿ ಆಗಂಗಿಲ್ಲ. ತಾವೀಗ ಲೈಟರ್ ವೇದಲ್ಲಿ ಹೇಳೋದಾದ್ರೆ ಒಂದು ಸಭೆಯಲ್ಲಿ ಹೇಳಿದ್ರಿ, ನಮ್ಮ ಹಿರಿಯರು ಒಂದು ರಾಜ್ಯ ಮುತ್ತಜ್ಜ ಅವರು ಅನಕ್ಷರಸ್ಥರಿದ್ದರೂ ಕೂಡ ಅವರು ತಾವು ಗಳಿಕೆ ಕಡೆ ಇದ್ದರು, ಹಿರಿಯರ ಆಸ್ತಿಯನ್ನು ಹಾಳು ಮಾಡ್ತಿರಲಿಲ್ಲ. ನಾವು ವಿದ್ಯಾವಂತರಾದರೂ ಕೂಡ ಸಂಸ್ಕಾರದ ಕೊರತೆಯಿಂದನೇ ಏನೋ ನಮ್ಮ ಪುರಾತನರ ಮೌಲ್ಯಗಳನ್ನು ಕಾಪಾಡ್ತಿಲ್ಲ ಅಂತ ನೀವು ಹೇಳಿದ್ರಿ. ಅದು ಯಾಕೆ ಹಂಗಾಗ್ತಾ ಇದೆ? ಯಾಕೆ ಹಂಗಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರವ್ರ ಮನೋಭಾವನೆ. ಅವ್ರವ್ರ ಮನೋಭಾವನೆ. ಈಗ ಪರಧನ ಅಂತ ನಾನು ನಮ್ಮ ತಮ್ಮಂದ್ರಿಗೆ ಏನು ಹೇಳಿದೆ, ನೀವು ಭಾಗ ಮಾಡ್ಕೋಬೇಕಾದ್ರೆ ಹಿರಿಯರು ಕೂಡಿಸ್ಕೊಳ್ರಿ, 6 ಭಾಗ ಮಾಡಿರಿ, 5 ನೀವು ಆರಿಸ್ಕೊಳ್ರಿ, 6ನೇದ್ದು ನನ್ನ ಮಕ್ಕಳ ಕೈಗಿಡ್ರಿ, ಪವರ್ ಆಫ್ ಅಟರ್ನಿ ಬರೆದು ಕಳಿಸ್ತೀನಿ, ಅವರೇ ಸಹಿ ಮಾಡ್ತಾರೆ ನನ್ನ ಪರವಾಗಿ. ಆ ಆಸ್ತಿನ ಅವರೇ ಮ್ಯಾನೇಜ್ ಮಾಡವಲ್ರಿ, ಅವರೇ ತೊಗೋವಲ್ರಿ. ನನಗದು ಬೇಡ. ಇಷ್ಟು ಅಂಟುಗಳವ್ರು ಯಾರದಾರ? ಇದೇ ಮನೋಭಾವನೆ ಎಲ್ಲರಿಗೂ ಬಂತಂದರೆ ಕೋರ್ಟ್ನಲ್ಲಿ ವ್ಯಾಜ್ಯಗಳಲ್ಲಿ ಬರ್ತಾವೆ, ಬರೋದಿಲ್ಲ. ಇಲ್ಲ, ಅದಕ್ಕೆ ನಾವು ಒಳ್ಳೆಯ ಮಾರ್ಗದರ್ಶನ ಮಾಡ್ತಾಯಿಲ್ಲ. ಹೆಚ್ಚೆಚ್ಚು ಸ್ವಾರ್ಥಿಗಳಾಗ್ತಾಯಿದ್ವಿ, ಹೆಚ್ಚು ಸಂಪತ್ತಿನಿಂದ ಓಡ್ತಾಯಿದ್ವಿ. ನನಗಿರಬೇಕು, ನನ್ನ ಮಕ್ಕಳಿಗಿರ್ಬೇಕು, ನನ್ನ ಕುಟುಂಬಕ್ಕಿರ್ಬೇಕಂತ ವೈಯಕ್ತಿಕವಾಗಿಯೇ ನಡೆದಿರ್ತದೆ. ಇದು ಹೋಗಬೇಕಿದು. ಇದು ಹೋಗಬೇಕಾಗಿತ್ತಂದ್ರೆ ಮೊದಲು ನಾನು ಕಳ್ಕೋಬೇಕು, ಆಮೇಲೆ ನಿಮ್ಗೆ ಕಳ್ಕೊಳ್ರಿ ಅಂತ ಹೇಳೋಕ್ಕೆ ನನಗೆ ಹಕ್ಕು ಬರ್ತದೆ. ನಾನೇ ಕಳ್ಕೊಳ್ಳಾರ್ದ ಜಗಳ ಮಾಡ್ಕೊಂತ ಕೂತ್ಕೊಂಡ್ರೆ, ಇಲ್ಲ ವಾದ ವಿವಾದಕ್ಕೆ ಒಳಗಾದರೆ ಇನ್ನೊಬ್ರಿಗೆ ಹೇಳೋ ಹಕ್ಕು ನನಗೆ ಎಲ್ಲಿ ಬರ್ತದೆ? ಇಲ್ಲ, ಮನುಷ್ಯ ವೈಯಕ್ತಿಕ ವಿಷಯದಲ್ಲಿ ಬಂದಾಗ ಕಾಂಟ್ರಡಿಕ್ಷನ್ ಇರುತ್ತೆ ಅವ್ರಿಗೆ. ಸೈದ್ಧಾಂತಿಕ ವಿಷಯ ಯಾವ ನಾವು ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ, ಧರ್ಮದ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳಂತ ಕರಿತೀವಿ. ಅದು ನನ್ನ ಸ್ವಾರ್ಥದ ವಿಷಯಕ್ಕೆ ಬಂದಾಗ ನಾನು ಆ ಮೌಲ್ಯಗಳನ್ನು ಮರೆತು ಕಾಂಟ್ರಡಿಕ್ಟರಿ ಆಗಿರ್ತೀವಿ, ವಿರೋಧಾಭಾಸವಾದ ನಿಲುವನ್ನು ತಡಿತೀವಿ. ಅದೇ ನಾನು ಎಲ್ಲರೂ ಹೋದಾಗ ಹೇಳ್ತಿರ್ತೀರಿ, ಪ್ರತಿಯೊಂದು ಸಭೆಯಲ್ಲಿ ಸಂದರ್ಭ ಬಂದಾಗೆಲ್ಲ ನಾವು ಆಚರಣೆಯಲ್ಲಿ ತಾರದ ತತ್ವ ವ್ಯರ್ಥ, ತತ್ವರಹಿತ ಆಚರಣೆ ಅಪಾಯಕಾರಿ. ಈಗ ನಾವು ಅಪಾಯಕಾರಿ ನಡತೆಗೆ ಹೊರಟಿವಿ ನಾವು. ತತ್ವರಹಿತ ಆಚರಣೆ, ನಮ್ಮ ಆಚರಣೆಗೂ ತತ್ವಕ್ಕೂ ಏನೇನೇನಿಲ್ಲ, ಸಂಬಂಧನೇ ಇಲ್ಲ. ಹಾಗಾಗಿ ಅದು ಹೋಗಬೇಕದು. ಅದು ಹೋಗಬೇಕಾಗಿತ್ತಂದ್ರೆ ನಮ್ಮಲ್ಲಿ ಬದಲಾವಣೆ ಆಗಬೇಕಾಗಿದೆ. ಶರಣರು ಅದನ್ನು ನುಡಿದಂತೆ ನಡೆದು ಸಾಬೀತು ಮಾಡಿದಂಥ ಒಂದು ಧರ್ಮದ ವಚನಗಳನ್ನ ಹೇಳ್ತೀವಿ, ಅದರ ಅಡಿಯಲ್ಲಿ ನಡೀತೀವಿ. ಆದರೆ ಹೆಚ್ಚು ಸಮಾಜದಲ್ಲಿ ಸ್ವಾರ್ಥ ಇದ್ದಾಗ ಅದರ ಚಾನ್ಸಸ್ ಕಡಿಮೆ ಆಗಿದೆ. ಇದು ನಡೆಯೊಂದು ಪರಿ ನುಡಿಯೊಂದು ಪರಿ ವಾತಾವರಣ. ಎನ್ನಳೇನು ಶುದ್ಧವಿಲ್ಲಯ್ಯ, ನುಡಿದಂತೆ ನಡೆದನಾದರೆ ಕೂಡಲ ಸಂಗಮ ದೇವ ನನ್ನೊಳಗಿಪ್ಪ ಅಂತ ಏನಂತಾರೆ ಬಸವಣ್ಣವರು. ನಮ್ಮ ಹೃದಯದೊಳಗೆ ಬಂದುಬಿಡ್ತಾನೆ ನಡೆ ನುಡಿ ಒಂದಿಟ್ಕೊಂಡ್ರೆ. ಈಗ ಹೇಳೋರದಾರ ಭಾಳ ಮಂದಿ, ಅದ್ರಂಗೆ ನಡೆದು ತೋರಿಸೋರಿಲ್ಲ. ಅದನ್ನು ಮಾಡ್ರಿ ಅಂತ ಹೇಳ್ತೀನಿ ನಾನು ಎಲ್ಲರಿಗೆ. ಈಗ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಾನು ಆರಂಭದಲ್ಲೇ ಹೇಳಿದ್ದೆ, ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಆಗಿರಬೇಕು. ನಾವು ಈ ವಚನ ಟಿ ವಿಯಲ್ಲಿ ಯಾರನ್ನಾದ್ರೂ ಕರೆದು ಮಾತಾಡಿಸ್ತೀವಿ ಅಂದ್ರೆ
ಅವ್ರು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ನಾನು ಹೇಳೋದು ವೃತ್ತಿ ಬದುಕಿನಲ್ಲಿ. ಹಾಗೆ ವೈಯಕ್ತಿಕವಾಗಿ ನಾನು ನೀವು ನನಗಿಂತಲೂ ಒಂದು 15-16 ವರ್ಷ ದೊಡ್ಡವರು. 70ರ ದಶಕದಿಂದ ನಾನು ನಿಮ್ಮನ್ನು ನೋಡ್ತಾ ಬಂದಿದ್ದೀನಿ. ಅಂದರೆ ನೀವು ಹೊಲದಲ್ಲಿ ವರಲಕ್ಷ್ಮಿ ಹತ್ತಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದಾಗ ನಾನಿನ್ನು ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದೆ. ಆಮೇಲೆ ಕಾಲೇಜಿಗೆ ಬಂದೆ. ಹಾಗೆ ನಾನು ಎಷ್ಟೋ ಸಲ ನಾನು ಲೈಟರ್ ವೇದಲ್ಲಿ ಹೇಳಿದ್ದೀನಿ, ನಾನು SLC ಪರೀಕ್ಷೆ ಬರೆಯೋಕ್ಕೆ ಬಂದ ನಿಮ್ಮ ಮನೆಗೆ ಬರ್ತಿದ್ದೆ. ಆವಾಗ ನಾನು 10th ಫೇಲ್ ಆಗಿದ್ದೆ. 10th ಇಂಗ್ಲೀಷ್ ಪೇಪರ್ ಬರೆಯೋಕ್ಕೆ ಹೋಗಿ ನಾನು ಅದನ್ನು ಪೇಪರ್ ಬರೀಲಾದೆ 2ನೇ ಪೇಪರಿಗೆ ಸಿನಿಮಾ ನೋಡೋಕ್ಕೆ ನಿಮ್ಮ ಕೈಯಲ್ಲಿ ಸಿಬಿದ್ದು ಬಡಿಸಿಕೊಂಡು, ಮತ್ತು ನಾನು ಕೂಡ ಒಂದು ನನ್ನ ಬದುಕಿನಲ್ಲಿ ಬದಲಾವಣೆಯನ್ನು ದಾರಿಯನ್ನು ಕಂಡುಕೊಂಡೆ. ಸೊ ಐ ವಾಸ್ ವೆರಿ ಬ್ಯಾಡ್ ಸ್ಟೂಡೆಂಟ್. ಇನ್ಫ್ಯಾಕ್ಟ್ ನೀವು ಅದನ್ನು ನೋಡಿದ್ದೀರಿ. ನೀವು ಹೊಲದಲ್ಲಿ ಕೆಲಸ ಮಾಡಿದ್ದು, ಅಂಗಡಿಯಲ್ಲಿ ಕೂತದನ್ನು ನೋಡಿದ್ದೀನಿ. ನೀವು ಸಮಾಜದಲ್ಲಿ ಒಂದು ಉನ್ನತವಾದ ಹುದ್ದೆ ಹೈಕೋರ್ಟ್ಗೆ ಹೋದ್ರಿ. ನಾನು ಕೂಡ ಸಾಧ್ಯ ಆದಷ್ಟು ನನ್ನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ. ಈ ಥರದ ಸ್ಥಿತ್ಯಂತರಗಳು ವೈಯಕ್ತಿಕ ಬದುಕಿನಲ್ಲಿ ಆಗಲಿಕ್ಕೆ ಯಾವ ಗುಣ ಕಾರಣ ಆಗ್ತದೆ ಅಂತ ನಿಮಗೆ ನಾನು ನೋಡಿದಾಗ ಅನಿಸ್ತತೆ ಅಥವಾ ನನಗೆ ನಿಮ್ಮನ್ನು ನೋಡಿದಾಗ ಅನ್ನಿಸ್ಬೇಕು. ಈಗ ಸಾಧನೆ ಪ್ರತಿಯೊಬ್ಬರು ಮಾಡ್ತಾರೆ. ಅವ್ರವ್ರ ಮಟ್ಟಕ್ಕೆ, ಅವ್ರವ್ರ ಜ್ಞಾನಕ್ಕೆ ತಕ್ಕಂಗೆ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ, ವಾತಾವರಣಕ್ಕೆ ತಕ್ಕಂಗೆ ಸಾಧನೆ ಮಾಡ್ತಾರೆ. ಆ ಸಾಧನೆಯನ್ನು ಸಾಮಾಜಿಕ ಪರಿವರ್ತನೆಗೆ ಉಪಯೋಗ ಮಾಡಬೇಕು, ಸಾಮಾಜಿಕ ಸೇವೆಗೆ ಉಪಯೋಗ ಮಾಡಬೇಕು. ಅದನ್ನು ನಾನು ಮಾಡ್ತಾಯಿದ್ದೀನಿ, ನೀವು ಮಾಡ್ತಾಯಿದ್ದೀರಿ. ಈಗ ನಿಮ್ಗೆ ಯಾಕೆ ಬೇಕಾಗಿತ್ತಿದು? ವಚನ ಟಿ ವಿ ಅಂತ ಕಟ್ಕೊಂಡು 16 ಮಂದಿ ಕಡೆಯಿಂದ 16 ರೀತಿಯ ಪ್ರತಿಕ್ರಿಯೆ ಮಾಡ್ಕೊಂಡು ವಿವಾದಕ್ಕೆ ಒಳಗಾಗ್ತಿರಲ್ಲ. ಆ ವಿವಾದಕ್ಕೆ ಒಳಗಾಗ್ತೀನಿ ಅನ್ನೋ ಅಂಜಿಕೆ, ಭಯ ಇರಲಾರ್ದೇ ನಾನು ಸರಿಯಾಗಿ ಕಂಡದ್ದನ್ನು ನಾನು ಮಾಡ್ತೀನಿ ಅಂತ ನೀವು ಮಾಡ್ತಾ ಹೋಗಿರಿ. ಇದು ಒಪ್ಬೋದು. ಈ ನಿಮ್ಮ ಸಾಧನೆ ಏನೈತಲ್ಲ ಅದು ಕಡಿಮೆ ಏನಲ್ಲ, ಅಷ್ಟು ಉನ್ನತ ಸಾಧನೆ. ಒಂದು ಸಾಧಾರಣ ವ್ಯಕ್ತಿ ಈ ಮಟ್ಟಕ್ಕೆ ಬಂದು ನಿವೃತ್ತಿ ಆದ ನಂತರ ಇಡೀ ಕರ್ನಾಟಕಕ್ಕೆ ಪ್ರಸಿದ್ಧಿ ಆಗ್ತಾರೆ ಅಂತ ಹೇಳಿದರೆ ಅದರದ್ದು ಸದುಪಯೋಗ ಮಾಡ್ಕೊಳಕತ್ತಿರಲ್ಲ ನೀವು. ಅದನ್ನು ಭಾಳ ಜನ ಮಾಡೋಂಗಿಲ್ಲ. ಎಷ್ಟು ಜನ ಹೈಕೋರ್ಟ್ ಜಡ್ಜ್ ಆಗಿಲ್ಲ, ಎಷ್ಟು ಜನ ನಿವೃತ್ತಿ ಆಗಿಲ್ಲ. ಅವ್ರು ನಿವೃತ್ತಿ ಆದಮೇಲೆ ತಮ್ಮ ಹೈಕೋರ್ಟ್ ಜಡ್ಜ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಜಡ್ಜ್ ಆಗಲಿ ನಿವೃತ್ತಿ ಆದಮೇಲೆ ಕಾಂಪೌಂಡ್ನೊಳಗೆ ತನ್ನ ಕುಟುಂಬ ಅಂತ ಆಧಾರ ಹೊರತು ಆ ಕಾಂಪೌಂಡಿಂದ ಹೊರಗೆ ಹೋಗಿ ಸ್ವಲ್ಪ ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು, ದೇಶದ ಬಗ್ಗೆ ಯೋಚನೆ ಮಾಡಬೇಕು. ಎಷ್ಟು ಜನ ಸಿಗ್ತಾರೆ ನಮಗೀಗ? ನಾನೆಲ್ಲ ಓದಲ್ಲೆಲ್ಲ ನಿರ್ವಿಕಾರ ಮನಸ್ಸಿನಿಂದ ಹೇಳ್ತೀನಿ. ನಾನು ಯಾವುದೇ ಕಾಂಟ್ರಡಿಕ್ಷನ್ ಇರಲಾರ್ದೆ, ವೈರುಧ್ಯಗಳಿರಲಾರ್ದೆ ಹೇಳ್ತೀನಿ. ನಾನು ಏನಂತ, ನಿವೃತ್ತರಾದರಂಥವ್ರು, ಹಿರಿಯ ನಾಗರಿಕರಾದಂಥವ್ರು ತಮ್ಮಲ್ಲೇ ಬದಲಾವಣೆ ತಂದುಕೊಂಡು ಇನ್ನೊಬ್ಬರಲ್ಲಿ ಬದಲಾವಣೆ ತೊಗೊಂಬ ಅಂದರೆ ಏನು ದೊಡ್ಡ ವಿಷಯ ಅಲ್ಲಿದು. ಆಗಿ ಹೋಗ್ತದೆ. ನಾವು ವಯಸ್ಸಿದ್ದಾಗ, ಅಧಿಕಾರ ಇದ್ದಾಗ ಹೇಗಾದರೂ ನಡ್ಕೊಂಡಿರಲಿಲ್ಲ ನಾವು. ಈ ಅಧಿಕಾರ ಹೋದ್ಮೇಲೆ, ಪಕ್ವತೆ ಬಂದ ಮೇಲೆ ನಮ್ಮ ತಪ್ಪನ್ನು ನಾವು ತಿದ್ದುಕೊಂಡು ಹೋಗ್ಬೇಕಲ್ಲ. ಈಗ ನಮ್ಮ ತಂದೆ ಏನು ಹೇಳ್ತಿದ್ರು, ಬೀಡಿ ಸಿಗರೇಟ್ ಸೇರ್ತಿದ್ರು, ಅಜ್ಜ ಸೇರ್ತಿದ್ರು. ಅಜ್ಜಗೂ ನಾವು ಬೀಡಿ ಸಿಗರೇಟ್ ತಂದು ಕೊಡ್ತೀವಿ, ಅಪ್ಪಗೂ ತಂದು ಕೊಡ್ತೀವಿ. ಅಪ್ಪ ಏನು ಹೇಳ್ತಿದ್ದ, ನನಗೆ ಬೀಡಿ ತಂದು ಕೊಟ್ಟಿದ್ದನ್ನು ಅಜ್ಜಗೆ ಹೇಳಬೇಡ ಆಗ್ತದೆ. ಈಗ ಪ್ರಶ್ನೆ ಮೂಡ್ತಿತ್ತು ನಮಗೆ, ಇದು ಹಿಂಗೆ ಹಾಕಿದ್ದು. ನಮ್ಮ ಗುಮಾಸ್ತರು ಬೀಡಿ ಸೇರ್ತಿದ್ರಲ್ಲ, ಅವ್ರ ಹತ್ರ ಕೇಳ್ತೀನಿ ನಾನು, ಈಗ ಹಿಂಗೆ ಹಾಕಿದ್ದು. ಅಪ್ಪನ ಎದುರಿಗೆ ನೀರು ಸೇದಂಗಿಲ್ಲ, ಅಜ್ಜನ ಎದುರಿಗೆ ಅಪ್ಪ ಸೇದಂಗಿಲ್ಲ. ಮತ್ತು ನಾವೇನು ಮಾಡ್ಬೇಕು ಮುಂದೆ, ನಾವು ಯಾವಾಗ ಸೇದಬೇಕು ಅಂತ ಕೇಳಿದಾಗ, ನೀನು ಭಾಳ ದೊಡ್ಡದಾದ ಮೇಲೆ ಸೇದ್ಬೇಕಪ್ಪ ದಣಿ, ಈಗ ಮುಟ್ಬಾರ್ದು. ಒಮ್ಮೆ ಅದರ ಏನಾಗ್ತೈತೆ ನೋಡೋಣ ಅಂಥೇಳಿ ನಮ್ಮ ಅಜ್ಜನೋ ಅಪ್ಪನೋ ಸೇದು ಬಿಸಾಕಿದ್ದು ಕೊರೆ ಬೀಡಿ ಅಂತಾರೆ, ಅದು ತೊಗೊಂಡು ಬಾಯಾಗಿ ಇಟ್ಕೊಳಕ್ಕೆ ಹೋದ. ಅದಕ್ಕೆ ಬೆಂಕಿ ಇದ್ದಿಲ್ಲ ಅಷ್ಟು. ಅದು ಅಪ್ಪನ ಗಮನಕ್ಕೆ ಬಂತು. ಕರೆದ, ನಾಗರಾಜ ಇಲ್ಲಿ ಬಾಯಲ್ಲಿ. ನನಗೆ ಹೇಟ್ ಬಿದ್ದು ಅಂದ್ಕೊಂಡೆ ನಾನು. ಆವಾಗ ಆತ ಹೊಡಿಲಿಲ್ಲ ನನಗೆ. ತೊಡೆ ಮೇಲೆ ಕೂಡಿಸ್ಕೊಂಡು ತಲೆ ಮೇಲೆ ಕೈ ಇಟ್ಟು ರಮಿಸಿ, ನೋಡು ನೀನು ಮೂರು ಮಂದಿ ತಮ್ಮನವ್ರು ಅದಾರ. ಅವಾಗ 4 ಮಂದಿ ಇದ್ವಿ ನಾವು. ನೀನು ಮಾಡಿದ್ದನ್ನು ನಿಮ್ಮ ಎಲ್ಲ ತಮ್ಮಂದಿರು ಮಾಡ್ತಾರೆ. ಈಗ ನಾನು ಮಾಡಿದ್ದನ್ನು ನೀನು ಮಾಡೋಕ್ಕೆ ಹೋದ. ನನಗೆ ಒಂದು ವಯಸ್ಸಿಗಿದ್ದಾಗ ಸಹವಾಸ ದೋಷ, ರೊಕ್ಕ, ಆ ರೊಕ್ಕ ಇತ್ತಲ್ಲ, ಇದು ಒಂದು ಒಳ್ಳೆಯದು ಅಂತ ಕಲಿಸಿಬಿಟ್ರು. ಈಗ ಅದು ಬಿಡ್ಲಾರ ಚಟ ಆಗಿಬಿಟ್ಟದು. ನೀನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ 3 ಮಂದಿ ತಮ್ಮನವರು ಅದೇ ತಪ್ಪು ಮಾಡ್ತಾರೆ. ದಯಮಾಡಿ ನೀನು ಅದನ್ನು ಮಾಡೋಕ್ಕೆ ಹೋಗಬೇಡ ಅಂಥೇಳಿ ತಾವು ಮಾಡಿದ ತಪ್ಪು ನನ್ನದ್ರಿಗೆ ಒಪ್ಪಿಕೊಂಡು, ಅದು ಹೇಳಿದ್ರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನಾನು ಮುಟ್ಟಲಿಲ್ಲ, 5 ಜನ ತಮ್ಮಂದಿರು ಮುಟ್ಟಲಿಲ್ಲ, 6 ಜನರ ಮಕ್ಕಳು ಮುಟ್ಟಲಿಲ್ಲ. ಅದು ಇದು ಪರಿವರ್ತನೆ. ಅಂಥ ಪರಿವರ್ತನೆ ಆಗಬೇಕು. ನಾನು ಮಾಡಿದ್ದೀನಿ ತಪ್ಪು, ನೀನು ಆ ತಪ್ಪು ಮಾಡೋಕ್ಕೆ ಹೋಗಬೇಡ, ಇದನ್ನು ಹೇಳಬೇಕಲ್ಲ ನಾವು.
ಹಾಗಾಗಿ ನಾವು ಬದಲಾವಣೆ ಆಗಬೇಕಾಗಿದೆ. ನಮ್ಮಲ್ಲಿ ಬದಲಾವಣೆ ತಂದುಕೊಂಡು ಇನ್ನೊಬ್ಬರಿಗೆ ಬದಲಾವಣೆ ಹೇಳಬೇಕು. ನಾವು ನಮ್ಮಲ್ಲಿ ಸಾಮಾಜಿಕ ತುಡಿತ ಇತ್ತಂತ ಗೊತ್ತಾಗಂಗೆ ನಾವು ನಮ್ಮ ನಡೆ ನುಡಿ ಇತ್ತು ಅಂತ ಹೇಳಿದ್ರೆ ಕೇಳಿಲ್ಲರು ಮಾಡ್ತಾರೆ. ನಿಮಗೊಂದು ಇದು ಮುಗಿದ ಮೇಲೆ ಒಂದು ವೀಡಿಯೋ ತೋರಿಸ್ತೀನಿ. ಬೆಂಗಳೂರಾಗ ಒಬ್ಬ ಮೊಮ್ಮಗ ಅದ, ನಾನು 4 ವರ್ಷ. ಅವನು ನಾನು ಸ್ನಾನ ಮಾಡಿ ಬಂದ ತಕ್ಷಣ ತಾತ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ರಿ ಅಂತ ಅವನು ನನಗೆ ತಾತ ಹಾಲಲ್ಲದ್ದು ನೀರಲ್ಲದ್ದು ಹೇಳ್ಕೊಟ್ರೆ ನನಗಂತ. ತಾಟ್ನಾಗ ಏನೂ ಬಿಡ್ಲಾರ್ದಂಗೆ ಅಷ್ಟು ನಾನು ಹೆಂಗೆ ತೊಳ್ಕೊಂಡು ಕುಡಿತೀನಿ ಹಾಗೆ ತೊಳ್ಕೊಂಡು ಕುಡಿತಾನೆ. ನಿಮ್ಮಂಗೆ ಊಟ ಮಾಡ್ತೀನಿ ನೋಡ್ರಿ ನಾನು ಅಂತ ಹೇಳ್ತಾನೆ. ಇದು ಅವನಿಗೆ ಹೇಳಿ ಕಲಿಸಿಲ್ಲ. ಈಗ ನೀವು ನಮ್ಮ ಡ್ರೈವರ್ನ ಕೇಳ್ರಿ, ಅಶೋಕ್ ಅದನ್ನಲ್ಲ, ಆತ ಮೊದಲು ಬಿಡ್ತಿದ್ದ ಅಷ್ಟು ಇಷ್ಟು. ಈಗ ಸ್ವಚ್ಛವಾಗಿ ತಟ್ಟೆ ತೊಳ್ಕೊಂಡು ಕುಡಿತಾನೆ. ಬಾಳೆದೆಲೆ ಊಟ ಮಾಡೋದಂದ್ರೆ ಎಲೆ ತಿನ್ನೋದೊಂದು ಬಿಟ್ಟು ಉಳಿದದ್ದೆಲ್ಲ ಮುಗಿಸ್ಬಿಟ್ಟಿರ್ತಾನೆ. ಅಂಥ ಒಂದು ಸಂಸ್ಕಾರ ನೋಡಿ ಕಲಿತಾರೆ. ಅಂಥ ಸಂಸ್ಕಾರವಂತರು ನಾವು ಆಗಬೇಕು ಮೊದಲು. ಆಮೇಲೆ ನಮ್ಮ ಕಿರಿಯರು ನಮ್ಮನ್ನು ನೋಡಿ ಸಹಜವಾಗಿ ನಮ್ಮ ವರ್ತನೆನೇ ನಮ್ಮ ಯುವಕರಿಗೆ ಮಾರ್ಗದರ್ಶಿ ಆಗಬೇಕು. ಗುರುರಾಜ್ ಕರ್ಜಿಗೆ ಅವರೊಂದು ಸಭೆಯಲ್ಲಿ ಹೇಳಿದರು, ನಾನು ಹೇಳ್ದಂಗೆ ಮಾಡಿರಿ, ನೀವು ಹೇಳ್ದಂಗೆ ಮಾಡಿರಿ ಅಂತ ಹೇಳಿದ್ರೆ ಆಣೆ ಮೇಲೆ ಕೈ ಇಟ್ಕೊಳ್ರಿ, ಕೆನೆ ಮೇಲೆ ಕೈ ಇಟ್ಕೊಳ್ರಿ ಅಂತೇಳಿ ಅಲ್ಲಿ ಕೆನೆ ಮೇಲೆ ಕೈ ಇಟ್ಕೊಳ್ರಿ ಅಂದ್ರೆ ಇವ್ರು ಗದ್ದದ ಮೇಲೆ ಕೈ ಇಟ್ಕೊಳ್ರಿ. ಇವ್ರು ನೋಡಿದ್ರು ಗದ್ದದ ಮೇಲೆ ಕೈ ಇಟ್ಕೊಬಿಟ್ರು ಎಲ್ಲರು. ಕೆನೆ ಮೇಲೆ ಕೈ ಇಟ್ಕ ಅಂತ ಹೇಳಿದ್ದನ್ನು ಬಿಟ್ಟರು, ಗದ್ದದ ಮೇಲೆ ಕೈ ಇಟ್ಕೊಂಡಿದ್ದು ನೋಡಿ ಹೇಳಿದರು. ಅಂದರೆ ಇದು ಏನು ತೋರಿಸ್ತೈತೆ ಅವ್ರು ಕೊಟ್ಟ ವಿವರಣೆ ಇದೇನು ತೋರಿಸ್ತೈತೆ ಅಂದರೆ ನಾವು ಮಾಡಿದ್ದನ್ನು ನೋಡಿ ಮಾಡ್ತಾರೆ ಹೊರತು ನಾವು ಹೇಳಿದ್ದನ್ನು ಮಾಡೋದಿಲ್ಲ. ಇದು ಎಲ್ಲ ರಂಗಗಳಲ್ಲಿ ಸತ್ಯನೇ ಇದು. ಹಾಗಾಗಿ ನಾವು ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ಈಗ ನಮ್ಮ ಹೊಸ ತಲೆಮಾರಿಗೆ ಪರಿಶ್ರಮದಿಂದ ಮೇಲೆ ಬರಲಿಕ್ಕೆ ಅಥವಾ ಒಂದು ನಿರ್ಲಿಪ್ತವಾದ ಸ್ವಭಾವ ಬರಲಿಕ್ಕೆ ಯಾವ ರೀತಿಯ ಮನೋಧರ್ಮವನ್ನು ನಮ್ಮ ಯುವಕರು ರೂಢಿಸ್ಕೊಳ್ಬೇಕು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಅಲ್ಲ, ಯಾವಾಗಲೂ ಕಠಿಣ ಪರಿಶ್ರಮಕ್ಕೆ ಪರ್ಯಾಯವಾದದ್ದು ಯಾವುದೂ ಇಲ್ಲ. ಈಗ ದೇವರೇ ಇಲ್ಲ ಅಂತ ಚೈನಾದಾಗ ಅಂತಾರೆ. ಮತ್ತು ಅವರು ಮಹಾನ್ ವಿಜ್ಞಾನಿಗಳಾದ್ರಲ್ಲ. ಸರಸ್ವತಿ ಯಾರು ಅಂತ ಗೊತ್ತಿಲ್ಲ, ನ್ಯೂಟನ್ಗೂ ಗೊತ್ತಿಲ್ಲ, ಗೆಲಿಲಿಯೋಗೆ ಗೊತ್ತಿಲ್ಲ, ಯಾವ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಅವ್ರು ಹೆಂಗೆ ಮತ್ತು ವಿದ್ಯಾದಿ ದೇವತೆಯನ್ನು ಬಿಟ್ಟು ಅವರು ಅಲ್ಲಿಗೆ ಬಂದರು. ಬಿಲ್ ಗೇಟ್ಸ್ಗೆ ಲಕ್ಷ್ಮಿ ಯಾರಂತ ಗೊತ್ತಿಲ್ಲ, ದೀಪಾವಳಿ ಪೂಜೆ ಮಾಡಿಲ್ಲ, ಲಕ್ಷ್ಮಿ ಪೂಜೆ ಮಾಡಿಲ್ಲ, ಲಕ್ಷ್ಮಿ ಆರಾಧಕ ಅಲ್ಲ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಅಂದೂ ಅಲ್ಲ. ಆದರೆ ಜಗತ್ತಿಗೆ ದೊಡ್ಡ ಶ್ರೀಮಂತ, ಸಾಫ್ಟ್ವೇರ್ ಕಂಪನಿಗಳ ದಿಗ್ಗಜ. ಮತ್ತು ಯಾಕಾಯ್ತದು? ಪರಿಶ್ರಮ, ತನ್ನಲ್ಲಿ ತನಗೆ ನಂಬಿಕೆ. ವಿವೇಕಾನಂದರು ಏನು ಹೇಳಿದ್ದಾರೆ, 3 ಕೋಟಿ ದೇವತೆಗಳನ್ನು ನೀವು ನಂಬುದಿದ್ರೂ ಪರವಾಗಿಲ್ಲ, ಆದರೆ ನಿನ್ನನ್ನು ನೀನು ನಂಬು, ನಿನ್ನಲ್ಲಿ ನಿನಗೆ ನಂಬಿಕೆ ಇರಲಿ ಅಂತ ಹೇಳಿದರು. ಅದನ್ನು ನಾನು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನನ್ನ ಸಾಮರ್ಥ್ಯದಲ್ಲಿ ನನಗೆ ನಂಬಿಕೆ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಏನನ್ನಾದರೂ ಮಾಡೋಕ್ಕೆ ಸಾಧ್ಯ, ಏನನ್ನಾದ್ರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ಮತ್ತೊಬ್ಬರು ನಾನು 8-9ನೇ ಕ್ಲಾಸ್ಗೆ ಹೋದವಾಗ ಹೇಳಿದ್ರು ನಮ್ಮ ಸರ್ ಅವರು. ಏನು ಹೇಳಿದರು, ನೋಡು ನೀನು ಇನ್ನೊಬ್ಬರಿಗೆ ಆದರ್ಶ ಆಗಬೇಕಾಗಿತ್ತು ಅಂತ ಹೇಳಿದ್ರೆ, ನೀನು ದೊಡ್ಡ ಮಹಾತ್ಮ ಗಾಂಧಿ ಆಗೋಕ್ಕಾಗಂಗಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗೋಕ್ಕಾಗಂಗಿಲ್ಲ, ಅವೆಲ್ಲ ಬೇಡ, ನೀನು ಆಗಬೇಡ, ನೀನೇ ಆಗು. ನಿನ್ನ ಕುವೆಂಪು ಹೇಳ್ತಾರೆ, ನೀ ಬಯಸಿದಂತಾಗು ಮೊದಲು ಮಾನವನಾಗಂತೇಳಿ. ಹಾಗೆ ನೀನೇ ನೀನು ಹೆಂಗಾಗ್ಬೇಕಂತ ಕೇಳಿದ್ರೆ, ನಿಮ್ಮ ತಮ್ಮನವರಿಗೆ ನಿಮ್ಮಪ್ಪ ನಿನ್ನ ತೋರಿಸಿ ನಿಮ್ಮ ಅಣ್ಣ ಹೆಂಗಾಗಿ ನೋಡು ಹಂಗಾಗು, ನಿಮ್ಮ ಅಣ್ಣ ಹೆಂಗೆ ಓದ್ತಾನೆ ನೋಡು ಹಂಗೆ ಓದು ಅಂತ ತೋರಿಸ್ಬೇಕು. ಮೊದಲು ನಿನ್ನ ಕುಟುಂಬದಲ್ಲಿದ್ದಂಥವ್ರಿಗೆ, ನಿಮ್ಮ ತಮ್ಮ ಕಿರಿಯರಿಗೆ ನೀನು ಆದರ್ಶ ಅಂತ ಅನಿಸ್ಬಿಟ್ಟೆ ಅಂತ ಹೇಳಿದ್ರೆ, ಮೇಲ್ಪಂಕ್ತಿ ಹಾಕಿದೆ ಅಂತ ಹೇಳಿದ್ರೆ, ನಿನ್ನ ಬಂಧು ಬಳಗದವರೆಲ್ಲರೂ ಅಮರಪ್ಪನ ಮಗ ನಾಗರಾಜ ಅದನ್ನಲ್ಲ ಹಂಗಾಗ್ಬೇಕು ನೋಡಿ. ನೀವು ಅವಾಗೇನಾಗ್ತತಿ, ಊರಾಗ ತೋರಿಸ್ತಾರೆ ನಿನ್ನ. ಈ ಅರಳಿಯರ ಮಂತೆ ಅಂದಾಗ ಅರಳಿ ನಾಗರಾಜ ಅದನ್ನಲ್ಲ ಹಂಗೆ ನೀನು ಆಗ್ಬೇಕು ನೋಡು ಅಂತ ಹೇಳ್ತಾರೆ. ಸಹಜವಾಗಿ ನೀನು ತಾಲೂಕಕ್ಕೆ ಪ್ರಸಿದ್ಧಿ ಆಗ್ತದೆ, ಬರ್ತಾ 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 ರಾಜ್ಯಕ್ಕೆ ಪ್ರಸಿದ್ಧಿ ಆಗ್ತದೆ. ಹಾಗಾಗಬೇಕು ನೀನು. ಒಮ್ಮೆಲೆ ಹಂಗಾಗ್ಬೇಕು, ನಾನು ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಏನು ಅಂದ್ಕೊಳಕ್ಕೆ ಹೋಗಬೇಡ. ಆ ರೀತಿ ಹೋಗಿದ್ದಕ್ಕೆ ನಾನು ಧಾರವಾಡಕ್ಕೆ ಹೋಗಿ ಓದಿದೆ, ತಮ್ಮನವ್ರನ್ನ ಧಾರವಾಡಕ್ಕೆ ಕಳಿಸ್ಕೊಟ್ಟೆ. ನೋಡಿದರೆಲ್ಲರೂ ಹಂಗೆ ಆ ರೀತಿ ಹೇಳೋ ಹಾಗೆ ನಡ್ಕೊಂಡು. ಹಾಗಾಗಿ ನಮ್ಮ ನಡೆ ನುಡಿಗಳನ್ನು ಇನ್ನೊಬ್ಬರಿಗೆ ಆದರ್ಶ ಆಗಿ ನಮ್ಮ ಇಡೀ ಜಗತ್ತಿಗೆ ಬೇಡ, ನಮ್ಮ ಬಂಧು ಬಳಗದವರೆಲ್ಲ ಗುರ್ತಿಡಿ ಹಂಗಾರ ಆಗಬೇಕಲ್ಲ, ಅಂಥದ್ದು ಆಗಬೇಕು ಅಂತ ಯುವ ಜನರಿಗೆ ನಾನು ಹೇಳ್ತೀನಿ. ನಮ್ಮ ವಾಹಿನಿ ಆರಂಭ ಆದಾಗಲಿಂದನೂ ನೀವು ನಮ್ಮ ಜೊತೆ ಹಲವಾರು ವಿಷಯಗಳನ್ನು, ವೈಯಕ್ತಿಕ ಬದುಕಿನ ಪ್ರೇರಣೆ, ನ್ಯಾಯಾಂಗಕ್ಕೆ ಸಂಬಂಧಪಟ್ಟದ್ದು, ಕನ್ನಡದಲ್ಲಿ ತೀರ್ಪು ನೀಡಿದ್ದು, ಹಾಗೆ ಅನೇಕ ವಿಷಯಗಳ ಕುರಿತು ಇವತ್ತು ನಮ್ಮೊಂದಿಗೆ ಮುಕ್ತವಾಗಿ ಮಾತನಾಡುವಂಥ ಅವಕಾಶ ಲಭಿಸಿತ್ತು. ಅದಕ್ಕೆ ಕಾರಣರಾದೆ.
ಅದಕ್ಕಾಗಿ ನಾನು ನಿಮಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳು ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕ ಶರಣ.